ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಅಭೀಪ್ಸಿತಾರ್ಥಸಿದ್ಧ್ಯರ್ಥಂ ಪೂಯಿತೋ ಯಸ್ಸುರೈರಪಿ ಸರ್ವವಿಘ್ನಚ್ಛಿದೆ ತಸ್ಮೈ ಗಣಾಧಿಪತಯೇ ನಮಃ. ದುರ್ಭಿರ್ಯುಕ್ತಾ ಚತುರ್ಭಿಃ ಸ್ಫಟಿಕಮಣಿಮಯೀಮಕ್ಷಮಾಲಾಂ ದಧಾನಾ ಹಸ್ತೆ ನಯಿಕೇನ ಪದ್ಮಂ ಸಿತಮಪಿ ಚ ಶುಕಂ ಪುಸ್ತಕಂ ಚಾಪರೇಣ. ಭಾಸಾ ಕುಂದೇಂದು ಶಂಖಸ್ಫಟಿಕಮಣಿನಿಭಾ ಭಾಸಮಾನಾ ಸಮಾನಾ ಸಾ ಮೇ ವಾಗ್ದೇವತೇಯಂ ನಿವಸತು ವದನೆ ಸರ್ವದಾ ಸುಪ್ರಸನ್ನಾ. ಸಾ ಮೇ ವಾಗ್ದೇವತೇಯಂ ನಿವಸತು ವದನೆ ಸರ್ವದಾ ಸುಪ್ರಸನ್ನಾ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ವಿಶುದ್ಧಜ್ಞಾನದೇಹಾಯ ತ್ರಿವೇದಿ ದಿವ್ಯಚಕ್ಷುಷೇ ಶ್ರೇಯಃಪ್ರಾಪ್ತಿನಿಮಿತ್ತಾಯ ನಮಸ್ತೋಮಾರ್ಧಧಾರಿಣೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ರಾಮಚಂದ್ರಾಪುರ ಮಠದ ಅಧಿದೇವತೆಯಾದಂತಹ ಸಪರಿವಾರ ಶ್ರೀ ಸೀತಾರಾಮ ಚಂದ್ರಮೌಳೀಶ್ವರ ರಾಜರಾಜೇಶ್ವರಿ ದೇವತೆಗಳ ಸನ್ನಿಧಾನದಲ್ಲಿ ಮನಸಾ ವಂದಿಸಿಕೊಂಡು ನಮ್ಮೆಲ್ಲರ ಗುರುಗಳಾದಂತಹ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತೀ ಸ್ವಾಮಿಗಳವರ ದಿವ್ಯ ಪಾದಾರವಿಂದಗಳನ್ನು ಮನಸಾ ಧ್ಯಾನಿಸಿ ನಮ್ಮೆಲ್ಲರ ಗುರು ಪರಂಪರೆಯನ್ನು ಧ್ಯಾನಿಸಿಕೊಂಡು ಈ ಕೂಷ್ಮಾಂಡ ಹವನದ ಸಂದರ್ಭದಲ್ಲಿ ಒಂದಷ್ಟು ಈ ಹವನದ ಈ ಕೂಷ್ಮಾಂಡ ಮಂತ್ರದ ವಿಚಾರವಾಗಿ ಎಲ್ಲ ವಿದ್ವಜ್ಜನರುಗಳಿಂದ ಸಮಾಹಿತವಾದಂತಹ ಈ ಒಂದು ಸಭೆಯ ಮುಂದೆ, ವಿದ್ವಜ್ಜನರುಗಳಿಂದ ಸಮಲಂಕೃತವಾದಂತಹ ಸಭೆಯ ಮುಂದೆ ಒಂದಷ್ಟು ವಿಚಾರಗಳನ್ನು ಯಥಾಮತಿ ಹೇಳಲು ಒಂದು ಪ್ರಯತ್ನವನ್ನು ಮಾಡ್ತೇನೆ. ಪ್ರತಿಯೊಂದು ಮಂತ್ರದ ಅರ್ಥವನ್ನು ಪಾಠ ಮಾಡಿದ ಹಾಗೆ ಹೇಳುವಂತಹ ಸಮಯವೂ ಅಲ್ಲ, ಅವಕಾಶವೂ ಸರಿಯಲ್ಲ. ಒಟ್ಟಾಗಿ ಕೂಷ್ಮಾಂಡಿಯ ಆ ಮಂತ್ರಗಳ ವಿಶೇಷವಾಗಿ ಒಂದಷ್ಟು ವಿಚಾರಗಳನ್ನು ತಿಳಿಸಬೇಕು ಅಂತ ಹೇಳುವಂತಹ ಅಭಿಪ್ರಾಯ. ಬಹಳಷ್ಟು ಕರ್ಮಾನುಷ್ಠಾನದಲ್ಲಿ ಪ್ರಾಯಶ್ಚಿತ್ತ ಕರ್ಮಾಚರಣೆಯಾಗಿ ಕೂಷ್ಮಾಂಡ ಹವನವನ್ನು ಮಾಡಿಕೊಂಡು ಮುಂದಿನ ಕರ್ಮವನ್ನು ಮಾಡಬೇಕು ಅಂತ ಹೇಳುವಂತಹ ಸೂಚನೆ ಉಂಟು ನಮ್ಮ ಹಿರಿಯರದ್ದು. ನಮ್ಮ ಸನಾತನ ಪರಂಪರೆಯಲ್ಲಿ ಒಂದು ಷಷ್ಠಬ್ದಿ ಸಮಾರಂಭ ಮಾಡುವಾಗಲೂ ಸಹಸ್ರಚಂದ್ರ ದರ್ಶನವು ಅಥವಾ ಯಾವುದೇ ಒಂದು ಒಂದು ಅದ್ಭುತವಾದ ಕರ್ಮಾನುಷ್ಠಾನವನ್ನು ಯಾವುದೋ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಮಾಡುವಾಗ ಮೊದಲಾಗಿ ಪಾಪ ನಿವಾರಣೆಗೋಸ್ಕರ ಕೂಷ್ಮಾಂಡ ಹವನವನ್ನು ಮಾಡಿಕೊಳ್ಳಬೇಕು ಅಂತ ಹೇಳುವಂತಹ ವಿಚಾರವನ್ನು ತಿಳಿಸಿದ್ದಾರೆ. ಕೂಷ್ಮಾಂಡ ಹವನ ಅಂತ ಹೇಳಿದ ಕೂಡಲೇ ಕೆಲವರಿಗೆ ಲೌಕಿಕರಿಗೆ ಭಾವನೆ ಬರುವಂತಹದ್ದು ಕೂಷ್ಮಾಂಡ ಫಲವನ್ನು ಏನೋ ತುಂಡರಿಸಿ ಅದರಿಂದ ಆ ತುಂಡನ್ನು ಹವನ ಮಾಡಲಿಕ್ಕುಂಟು. ಕೂಷ್ಮಾಂಡ ಅನ್ನುವಂತಹದ್ದಕ್ಕೆ ಏನಾದರೂ ಒಂದು ಪೂಜೆಯನ್ನು ಮಾಡಿ ಕೂಷ್ಮಾಂಡವನ್ನು ಇರಿಸಿ ಅದರ ಸನ್ನಿಧದಲ್ಲಿ ಹೋಮ ಮಾಡುವಂತಹದ್ದು ಅಂತ ಹೇಳುವಂತಹ ವಿಚಾರ ಬಹಳಷ್ಟು ಜನಕ್ಕೆ ಬರುವುದು ಸ್ವಾಭಾವಿಕ. ಕೂಷ್ಮಾಂಡ ಅಂತ ಹೇಳುವಂತಹ ಶಬ್ದ ಸಂಸ್ಕೃತಜ್ಞರಿಗೆ ಅಲ್ಲದವರಿಗೂ ಕೂಡ ಗೊತ್ತಿರುವಂತಹ ವಿಚಾರ, ಕುಂಬಳಕಾಯಿ ಅಂತೇಳಿ. ಹಾಗಲ್ಲ, ಇದು ಪಾಪವನ್ನು ನಾಶ ಮಾಡುವಂತಹ ಹವನ ಅಂತ ಹೇಳುವಂತಹ ವಿಚಾರ ಇಲ್ಲಿ ಮುಖ್ಯವಾಗಿ. ಮೇಲ್ಮೆಯಿಂದ ಈ ಕೂಷ್ಮಾಂಡ ಶಬ್ದದ ಅರ್ಥವನ್ನು ಹೇಳಬಹುದು. ಕುತ್ಸಿತವಾದಂತಹ ಕೂಷ್ಪವಾದ ಅಂಡರೂಪದ ಅಂದರೆ ಘನೀಭೂತವಾದಂತಹ ಪಾಪ ಸಮೂಹಗಳನ್ನು ನಿರ್ಮೂಲನಗೊಳಿಸುವಂತಹ ಮಂತ್ರ ಸಮೂಹ ಕೂಷ್ಮಾಂಡ ಅಂತ ಹೇಳಿ. ಕುತ್ಸಿತವಾದ, ಅತ್ಯಂತ ದುಷ್ಟವಾದ, ನೀಚವಾದ, ಅತ್ಯಂತ ಉಷ್ಣ ಬಿಸಿಯಾದ, ಕುದಿಯುತ್ತಿರುವಂತಹ ಒಂದು ರೀತಿಯಲ್ಲಿ
ನಮ್ಮನ್ನೆಲ್ಲ ಸುತ್ತುವರಿದಂತಹ ಯಾವ ಪಾಪ ಸಮೂಹಗಳು ಅಂಡರೂಪದಲ್ಲಿ ಯಾವ ಸಮೂಹ ಪಾಪ ಸಮೂಹಗಳುಂಟು ಅದನ್ನು ದೂರ ಮಾಡುವಂತಹ ಮಂತ್ರ ಸಮೂಹ. ಹಿಂದೊಮ್ಮೆ ಎಲ್ಲ ದುಷ್ಟರಿಂದ ಆಕ್ರಮಿಸಲ್ಪಟ್ಟಂತಹ ಕಾಲದಲ್ಲಿ ಭೂಮಿ ಅತ್ಯಂತ ಪಾಪಿಷ್ಠರು ತುಂಬಿಕೊಂಡಿರುವಂತಹ ಕಾಲದಲ್ಲಿ ಆ ಪಾಪ ಸಮೂಹದಿಂದಾಗಿ ಇಡೀ ಭೂಮಿ ಅತ್ಯಂತ ಬಿಸಿಯಾಗಿರುವಂತಹ ಎಲ್ಲ ಸಜ್ಜನರು ಸಾಧುಗಳೆಲ್ಲರೂ ಕೂಡ ಹಪಹಪಿಸುತ್ತಿರುವಂತಹ ಕಾಲದಲ್ಲಿ ಸಾಧುಗಳೆಲ್ಲ ಭಗವಂತನಲ್ಲಿ ಪ್ರಾರ್ಥಿಸಿದರಂತೆ. ಆ ಸಮಯದಲ್ಲಿ ಈ ಒಂದು ವಿಷಯದಲ್ಲಿ ಲೋಕಕ್ಕೆ ಶಾಂತಿಯನ್ನು ಕೊಡಲಿಕ್ಕೆ ಒಬ್ಬ ಮುನಿ ಋಷಿ ಸಮೂಹ ಮನಸ್ಸು ಮಾಡಿದಂತೆ. ಆ ಋಷಿ ಸಮೂಹ ಬಹಳಷ್ಟು ಕಾಲ ತಪಸ್ಸನ್ನಾಚರಿಸಿ ಒಂದು ಮಂತ್ರವನ್ನು ಸಾಕ್ಷಾತ್ಕರಿಸಿಕೊಂಡ್ರಂತೆ. ಯಾ ಮೃಷಯೋ ಮಂತ್ರಗತೋ ಮನೀಷಿಣಃ ಅನ್ವಯಿಚ್ಛಂ ದೇವಾಃ ತಪಸಾಶ್ರಮೇಣ. ಬಹಳಷ್ಟು ಕಠಿಣವಾದಂತಹ ತಪಸ್ಸನ್ನು ಮಾಡಿ ಮಂತ್ರಗಳನ್ನು ಹಿಡಿದವರು ಋಷಿಗಳು ಅಂತೇಳಿ. ನಾವು ಯಾವುದೇ ಮಂತ್ರವನ್ನು ಜಪಿಸುವಾಗ ಋಷಿಯನ್ನು ಹೇಳಿ ತಲೆಯನ್ನು ಮುಟ್ಟಿಕೊಳ್ತೇವೆ, ಛಂದಸ್ಸನ್ನು ಹೇಳಿ ಬಾಯಿಯನ್ನು ಮುಟ್ಟಿಕೊಳ್ತೇವೆ, ದೇವತೆಯನ್ನು ಹೇಳಿ ಹೃದಯವನ್ನು ಮುಟ್ಟಿಕೊಳ್ತೇವೆ. ವಿಶ್ವಾಮಿತ್ರ ಋಷಿ, ಗಾಯತ್ರಿ ಛಂದ, ಸವಿತಾ ದೇವತಾ ಅಂತ ಹೇಳಿ. ಯಾಕೆ ಋಷಿಗಳನ್ನು ಹೇಳಿ ತನ್ನ ತಲೆಯನ್ನು ಮುಟ್ಟಿಕೊಳ್ಬೇಕಂತೆ? ಯಾಕೆ ಅಂತ ಹೇಳಿದರೆ ಅದನ್ನು ಕಂಡುಹಿಡಿದವರು ಜ್ಞಾನಿಗಳಾಗಿ ತನ್ನ ಮನಸ್ಸಿನಿಂದ ತನ್ನ ಚಿತ್ತಕ್ಕೆ ಆ ಮಂತ್ರವನ್ನು ಸಾಕ್ಷಾತ್ಕರಿಸಿಕೊಂಡವರಂತಹ ಸ್ಮರಣೆಯನ್ನು ಮಾಡಿದ ಮಾತ್ರಕ್ಕೆ ಆ ಮಂತ್ರದ ವಿಚಾರವಾಗಿ ನಮ್ಮ ಮನಸ್ಸು ಹರಿಯುತ್ತದೆ. ಆ ಕಾರಣದಿಂದ ತಲೆಯನ್ನು ಮುಟ್ಟಿಕೊಳ್ಳಬೇಕು ಮಂತ್ರ ಋಷಿಯನ್ನು ಹೇಳುವಾಗ. ಹಾಗೆ ಆ ಋಷಿಗಳು ಆ ಮಂತ್ರವನ್ನು ಕಂಡು ಹಿಡಿದವರು ಅಂತ ಹೇಳಿ ಅರ್ಥ. ಗಾಯತ್ರಿ ಮಂತ್ರವನ್ನು ವಿಶ್ವಾಮಿತ್ರ ಋಷಿ ಕಂಡು ಹಿಡಿದ ಅಂತ ಹೇಳಿ ಆ ವಿಚಾರವನ್ನು ಹೇಳ್ತಾ ಇದ್ದರೆ, ಯಾಕೆಪ್ಪ ಗಾಯತ್ರಿ ವಿಶ್ವಾಮಿತ್ರ ಋಷಿಯಿಂದ ಮೊದಲೇ ಆ ಮಂತ್ರ ಇರಲಿಲ್ವೇ ಅಂತ ಕೇಳಿದರೆ, ಒಂದೊಂದು ಕಲ್ಪದಲ್ಲಿ ಒಬ್ಬೊಬ್ಬರು ಋಷಿಗಳು ಅಂತ ಹೇಳುವಂತಹ ವಿಚಾರಗಳಲ್ಲಿ ಬಹಳಷ್ಟು ಇರುತ್ತದೆ. ವಿಚಾರ ಇರಲಿ. ಹಾಗೆ ಯಾವ ಋಷಿ ಯಾವುದೋ ಒಂದು ಮಂತ್ರವನ್ನು ತಗೊಳ್ಳಿ, ದಕ್ಷಿಣಾಮೂರ್ತಿ ಋಷಿ, ಬಾಲ ಸರಸ್ವತಿ ಮಂತ್ರ ಹೇಳ್ಬೋದು. ಈ ಮಂತ್ರಕ್ಕೆ ಯಾವ ಋಷಿ ಅದನ್ನು ಕಂಡು ಹಿಡಿದು ಯಾವುದನ್ನು ಕಂಡರು ಅಂತ ಹೇಳುವಂತಹ ವಿಚಾರಕ್ಕೆ ಬರುತ್ತೆ. ಇಲ್ಲಿ ಕೂಷ್ಮಾಂಡ ಮಂತ್ರವನ್ನು ಕಂಡಂತಹ ಋಷಿಗಳು ಯಾರು ಅಂತ ಹೇಳಿದರೆ ವಾತರಶನ ಎಂಬ ಋಷಿಗಳು. ವಾತರಶನ ಅಂತ ಹೇಳುವಂತಹ ವಿಚಾರದಲ್ಲಿ ಮುಂದೆ ಸಮಯವನ್ನು ಹೇಳಬೇಕು ಅಂತಿಲ್ಲ. ಅಂದರೆ ಗಾಳಿಯೇ ಅಶನವಾಗಿ ಗಾಳಿಯನ್ನು ಮಾತ್ರ ಸೇವಿಸಿ ತಪಸ್ಸನ್ನು ಮಾಡಿದಂತಹ ಋಷಿಗಳು ಅಂತ ತಿಳ್ಕೊಳ್ಬೋದು ನಾವು. ವಾತರಶನ, ಅಶನ ಅಂತ ಹೇಳಿರ್ತಿರುವಂತಹ ಆ ಋಷಿಗಳು ತಾನು ಆ ಮಂತ್ರವನ್ನು ಸಾಕ್ಷಾತ್ಕರಿಸಿಕೊಂಡು ಆ ಮಂತ್ರದ ಒಳಗೆ ಪ್ರವೇಶ ಮಾಡಿದರಂತೆ. ಅದೊಂದು ಕೂಷ್ಮಾಂಡ, ಆ ಅಂಡಾಕಾರದ ಆ ಮಂತ್ರ ಸಮೂಹದ ಒಳಗೆ ಪ್ರವೇಶ ಮಾಡಿ ಅದನ್ನು ಅನುಷ್ಠಾನಿಸಿದರು. ಆ ಮೂಲಕ ಲೋಕದಲ್ಲಿರುವಂತಹ ಪಾಪವೆಂಬ ಬಿಸಿ ತಡೆದು ಲೋಕಕ್ಕೆ ಶಾಂತಿ ಉಂಟಾಯಿತು ಅಂತ ಹೇಳುತ್ತಾರೆ. ಆ ಕಾರಣದಿಂದ ಆ ಮಂತ್ರ ಸಮೂಹಕ್ಕೆ ಕೂಷ್ಮಾಂಡ ಮಂತ್ರ ಸಮೂಹ ಅಂತ ಹೇಳುವಂತಹ ಹೆಸರು ಬಂತು. ಹಾಗೆ ಈ ಕೂಷ್ಮಾಂಡ ಮಂತ್ರ, ಈ ಹವನವನ್ನು, ಈ ಮಂತ್ರ ಜಪವನ್ನು ನಾವು ಯಾತಕ್ಕಾಗಿ ಮಾಡಿಕೊಳ್ಳಬೇಕು ಅಂತ ಹೇಳುವಂತಹ ವಿಚಾರವನ್ನು ಒಂದಷ್ಟು ಪೂರ್ವಪೀಠಿಗಾಗಿ ನಾವು ತಿಳ್ಕೊಳ್ಳೋಣ. ಈ ಪ್ರಪಂಚದಲ್ಲಿ ಹುಟ್ಟಿದಂತಹ ಪ್ರತಿಯೊಂದು ಜೀವಿಗಳು ಕೂಡ ಕರ್ಮದಿಂದ ವಿಮುಖರಾಗಿ ಒಂದು ಕ್ಷಣ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಭಗವದ್ಗೀತೆಯಲ್ಲಿ ನಾವು ಕೇಳಿದ್ದೇವೆ, ನಹಿ ಕಶ್ಚಿತ್ ಕ್ಷಣಮಪಿ ದಾಚುತ್ಥರ್ಚ ಕರ್ಮಕೃತ. ಒಂದು ಕ್ಷಣ ಕೂಡ ಕರ್ಮದಿಂದ ಆಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಗರ್ಭ ಸೃಷ್ಟಿಯಾಯಿತು ಅಂತಾದರೆ ಆ ಗರ್ಭದೊಳಗೆ ಯಾವಾಗ ಜೀವ ಪ್ರವೇಶ ಆಗ್ತದೋ ಆ ತಕ್ಷಣದಿಂದ ಆ ಶಿಶು ಕರ್ಮದಲ್ಲಿ ಪ್ರಚೋದಿಸಲ್ಪಡ್ತಾರೆ, ಕರ್ಮವನ್ನು ಮಾಡಲಿಕ್ಕೆ ಪ್ರಾರಂಭಿಸುತ್ತದೆ. ಮಗುವಾಗಲಿ ಅಥವಾ ಒಂದು ಪ್ರಾಣಿಯಾಗಲಿ ಯಾವುದೇ ಆಗಲಿ. ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತ್. ಒಂದು ಜೀವಿಯನ್ನು ಭಗವಂತ ಸೃಷ್ಟಿ ಮಾಡಿ ಅದರೊಳಗೆ ಪ್ರವೇಶ ಮಾಡ್ತಾನೆ ಅಂದರೆ ಜೀವ ಪ್ರವೇಶ ಆಗ್ತಾರೆ. ಜೀವ ಅಂದರೆ ಭಗವಂತನೇ ಜೀವಾತ್ಮನಾಗಿ ಪ್ರವೇಶವನ್ನು ಮಾಡ್ತಾನೆ. ಮಾಡಿದ ತತ್ಕ್ಷಣ ಆ ಯಂತ್ರ ಚಲಿಸ್ತದೆ, ಚಾಲನೆ ಪ್ರಾರಂಭ ಆಗ್ತದೆ. ಗರ್ಭದಲ್ಲಿ ಜೀವ ಪ್ರವೇಶ ಆದಾಗ ಅದು ಎಡಬದಿಗೋ ಬಲಬದಿಗೋ ಸರಿದು ಹೊರಲಾಡ್ತದೆ. ಆ ಸಮಯದಲ್ಲಿ ಅದಕ್ಕೊಂದಷ್ಟು ಜ್ಞಾನ ಪ್ರಾಪ್ತಿಯಾಗುತ್ತದೆ. ಭಾಗವತದಲ್ಲೆಲ್ಲ ವಿಚಾರ ಉಂಟದನ್ನು. ಜೀವ ತಾನು ಗರ್ಭದೊಳಗೆ ಅಳುವಂತಹದ್ದು ತನ್ನ ಎಷ್ಟೋ ಹಿಂದಿನ ಜನ್ಮದ ನೆನಪಾಗ್ತದೆ.
ಇನ್ನು ನನ್ನ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಕರ್ಮಕ್ಕನುಸಾರವಾಗಿ ಯಾವುದನ್ನೆಲ್ಲ ನಾನು ಅನುಭವಿಸಲಿಕ್ಕಿದ್ದೇನೆ ಅಂತ ಹೇಳಿ ಆಲೋಚನೆ ಹೋಗ್ತದೆ ಜೀವಕ್ಕೆ. ಆ ಸಮಯದಲ್ಲಿ ಜೀವ ಪ್ರಾರ್ಥಿಸುವಂತಹ ಸ್ತೋತ್ರಗಳು ಭಾಗವತದಲ್ಲಿ ಹೇಳಿದ್ದಾರೆ. ಭಾಗವತವನ್ನು ಅನುಸಂಧಾನ ಮಾಡುವವರಿದ್ದಾರೆ ನಮ್ಮ ಕುಟುಂಬದವರೇ, ಕೇಶವ ಭಟ್ರು. ಹಾಗೆ ಆ ಜೀವ ಏನು ಹೇಳ್ತಾರೆ ಅಂತ ಹೇಳುವಂತಹ ವಿಚಾರಗಳೆಲ್ಲ ಉಂಟು. ಅಂತೂ ಆಗ ಅದಕ್ಕೆ ಕರ್ಮ ಆರಂಭ ಆಗ್ತದೆ, ಕರ್ಮ ಅಲ್ಲಿ ಪ್ರಾರಂಭ ಮಾಡ್ತದೆ. ಆ ರೀತಿಯಲ್ಲಿ ಆಮೇಲೆ ಹುಟ್ಟಿದ ತತ್ಕ್ಷಣ ಅಳುವುದೇ ಮೊದಲ ಕರ್ಮ, ಅದಕ್ಕೆ ಅಲ್ಲಿಗೆ ಪ್ರಾರಂಭ ಮಾಡ್ತಾರೆ. ಆ ಕರ್ಮಕ್ಕೆ ಅನುಸಾರವಾಗಿ ಒಂದಷ್ಟು ಫಲಗಳು ಅಂಟಿಕೊಳ್ತವೆ. ಕರ್ಮ ಮತ್ತು ಫಲ ಇದೆರಡೂ ಕೂಡ ಸೇರಿಕೊಂಡಿರುವಂತಹದ್ದು. ಕರ್ಮಕ್ಕೆ ತಕ್ಕ ಫಲ ಬರಲೇಬೇಕು. ಹಾಗೆ ಈ ವಿಚಾರದ ಒಂದಿಗೆ ಮತ್ತೊಂದು ವಿಚಾರವನ್ನು ಸ್ಪಷ್ಟಪಡಿಸಲಿಕ್ಕೆ ಇಚ್ಛಿಸ್ತೇನೆ ನಾನು. ಯಾಕೆ ಅಂತ ಹೇಳಿದ್ರೆ ಕರ್ಮ ಹೇಗಿದೆ ಅಂತ ಹೇಳುವಂಥ ವಿಚಾರದಲ್ಲಿ ಉಂಟು. ಕರ್ಮ ಮಾಡಿದರೆ ಅದರ ಫಲ ಸಿಗಲೇಬೇಕವೇ. ಕೆಟ್ಟ ಕರ್ಮ ಮಾಡಿದರೆ ಒಂದಷ್ಟು ಸಣ್ಣ ಕೆಟ್ಟ ಕರ್ಮ ಮಾಡಿದರೂ ಕೂಡ ಫಲ ಸ್ವಲ್ಪ ದೊಡ್ಡದಾಗಿ ಸಿಗ್ತದೆ. ಒಳ್ಳೆ ಕರ್ಮವನ್ನು ಬಹಳ ದೊಡ್ಡದಾಗಿ ಮಾಡಿದರೂ ಕೆಲವು ಸಲ ಕಿಂಚಿತ್ ಫಲ ಕೊಡುವಂತಹ ಸಾಧ್ಯತೆಯೂ ಉಂಟು. ಆದರೆ ಒಳ್ಳೆ ಕರ್ಮವನ್ನು ಮಾಡಿದ ಮಾತ್ರದಲ್ಲಿ ಫಲ ಸಿಗ್ತದೋ ಅಂತ ಕೆಲವರು ಕೇಳಬಹುದು. ಒಳ್ಳೆ ಕರ್ಮವನ್ನು ಮಾಡಿಯೂ ಆ ಕರ್ಮದ ಫಲ ಏನೂ ಸಿಗದೇ ಇರಲಿಕ್ಕೂ ಸಾಕು. ಆದರೆ ಕೆಟ್ಟ ಕರ್ಮವನ್ನು ಸ್ವಲ್ಪ ಮಾಡಿದರೂ ದೊಡ್ಡದಾದ ಫಲ ಸಿಕ್ಕೇ ಸಿಗ್ತದೆ. ಇದನ್ನು ನಾವು ತಿಳ್ಕೊಳ್ಬೇಕು. ಮುಖ್ಯವಾದ ವಿಷಯ ಒಳ್ಳೆ ಕರ್ಮವನ್ನು ಮಾಡಿದರೆ ಹೇಗೆ ಮಾಡಿದ್ದಾನೆ ಎನ್ನುವಂತಹ ವಿಚಾರ ಬಹಳ ಮುಖ್ಯ. ಈಗ ಒಟ್ಟಾಗಿ ಹೇಳುವಂತಹದ್ದು ಯಾವುದೇ ಈ ವಿಚಾರಕ್ಕಲ್ಲ. ಕೂಷ್ಮಾಂಡಿಯ ಹೋಮ ಇರಬಹುದು, ಒಂದಷ್ಟು ಜಪವನ್ನು, ಒಂದು 10,000 ಜಪವನ್ನು ಮಾಡು, ನಿನಗೆ ನಿನ್ನ ಕಷ್ಟ ಪರಿಹಾರ ಆಗ್ತದೆ, ರೋಗ ಪರಿಹಾರ ಆಗ್ತದೆ ಅಂತ ಹೇಳುವಂಥ ಜ್ಯೋತಿಷರು ಹೇಳ್ತಾರೆ. ಆ ಕರ್ಮವನ್ನು ಮಾಡುವಾಗ ನಮ್ಮ ಶರಣಾಗತಿ ಎಷ್ಟರ ಮಟ್ಟಿಗೆ ಇರುತ್ತದೋ ಅಷ್ಟರ ಮಟ್ಟಿಗೆ ಆ ಫಲ ನಮಗೆ ಪ್ರಾಪ್ತಿಯಾಗ್ತದೆ. ನಮ್ಮ ಶರಣಾಗತಿ ಬಹಳ ಮುಖ್ಯ. ಸಂಪೂರ್ಣವಾಗಿ ಭಗವಂತನಿಗೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ ಹೇಳಿ ಭಗವಂತ ಹೇಳಿದ್ದಾನೆ. ನಿನ್ನ ಸರ್ವಧರ್ಮಾನ್ ಅಂತ ಹೇಳುವಂಥ ಅರ್ಥ ಏನು ಅಂತ ಹೇಳಿದ್ರೆ ನೀನು ಎಲ್ಲ ಧರ್ಮವನ್ನು ಬಿಟ್ಟು ನನ್ನ ಧರ್ಮಕ್ಕೆ ಬಾ ಅಂತ ಅರ್ಥ ಅಲ್ಲ. ನಿನ್ನ ಮನಸ್ಸಿನಲ್ಲಿರುವಂತಹ ನಿನ್ನ ಶರೀರ ಧರ್ಮದಲ್ಲಿ ನಿನಗೆ ಉದ್ಭವಿಸುವ ಯಾವುದೇ ರೀತಿಯ ಚಿಂತೆಗಳು, ಯಾವುದೇ ರೀತಿಯ ತೊಳಲಾಟಗಳು, ಹಾಗೆ ಹೀಗೆ, ಅಥವಾ ನಾನು ಅಂಥವನು, ನಾನು ಇಂಥವನು, ನನ್ನ ಹತ್ರ ಅಷ್ಟಿದೆ ಇಷ್ಟಿದೆ, ಇಷ್ಟನ್ನು ನಾನು ಖರ್ಚು ಮಾಡಿ ಇಂತಹ ಕಾರ್ಯ ಮಾಡ್ತಾ ಇದ್ದೇನೆ, ಈ ರೀತಿ ನನಗೆ ಆ ಮಂತ್ರದ ಸಂಪೂರ್ಣವಾದ ಜ್ಞಾನ ಇದೆ, ಇದನ್ನೆಲ್ಲ ತಿಳ್ಕೊಂಡೇ ನಾನು ಅದನ್ನು ಹೇಳ್ತಾ ಇದ್ದೇನೆ, ಇದೆಲ್ಲ ಮುಖ್ಯ ಅಲ್ಲ. ನಿಜವಾಗಿ ಅಲ್ಲಿ ಏನು ಅಂತೇಳಿದ್ರೆ ಎಲ್ಲವನ್ನು ಬಿಟ್ಟು ಬಿಡು. ನೀನು ನಿನ್ನದು, ನಿನ್ನ ಸಂಸಾರ, ನೀನು ಗಳಿಸಿದ್ದು, ನೀನು ಮಾಡ್ತಾ ಇದ್ದಿ ಅಂತ ನೀನು ಹೇಳಬೇಡ. ಅಲ್ಲಿ ಒಂದು ಕರ್ಮ ಹೇಳುವಾಗ ಅಂದಂಚ ಬ್ರಹ್ಮ ಅಹಂಚ ಬ್ರಹ್ಮ ಅಂತ ಹೇಳಿ ಒಂದು ತ್ಯಾಗ ಮಾಡುವಂತಹ ಸ್ಥಳವನ್ನು ವಿಚಾರ ಹೇಳಿದ್ರು. ಅಂದಂಚ ಬ್ರಹ್ಮ ಅಹಂಚ ಬ್ರಹ್ಮ ಭೋಕ್ತಾಜ ಬ್ರಹ್ಮ, ಈ ರೀತಿ ಆ ವಿಚಾರ ಇಲ್ಲಿ ಇದಕ್ಕೆ ಸ್ವಲ್ಪ ಎಳೆದದ್ದಷ್ಟು. ಯಾಕೆ ಅಂತ ಹೇಳಿದ್ರೆ ನಾನು ಬ್ರಹ್ಮ, ಕೂತವರು ಎದುರು ಕೂತಿರುವಂಥ ವಿಪ್ರರೂ ಬ್ರಹ್ಮ, ಎದುರಿಗಿರುವ ಅಗ್ನಿಯೂ ಬ್ರಹ್ಮ, ಸಹೋಪಿಸುವಂತಹ ಹವಿಸ್ಸೂ ಬ್ರಹ್ಮ, ಎಲ್ಲವೂ ಸರ್ವವು ಬ್ರಹ್ಮಮಯ ಅಂತ ಹೇಳಿ ತಿಳ್ಕೊಂಡು ತ್ಯಾಗ ಮನೋಭಾವನೆಯಿಂದ ನೀನೇ ಶರಣು ಅಂತ ಹೇಳಿ ನಾವು ಭಗವಂತನಿಗೆ ಶರಣಾದಾಗ ಭಗವಂತನು ಖಂಡಿತ ಅನುಗ್ರಹಿಸಲೇಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಒಬ್ಬ ಯಾರೋ ಕಷ್ಟದಲ್ಲಿದ್ದವ, ಬಡತನದಲ್ಲಿ ಇದ್ದವ ಬಂದು ಕೇಳ್ಕೊಳ್ತಾನೆ, ಬಹಳ ಕಷ್ಟದಲ್ಲಿದ್ದೇನೆ ಸ್ವಾಮಿ, ನನಗೆ ಒಂದಷ್ಟು ಸಹಕಾರ ಮಾಡಬೇಕು ಅಂತ ಯಾರಾದರೂ ಮನಃಪೂರ್ವಕವಾಗಿ ಕೇಳಿಕೊಂಡ್ರೆ ನಾವು ನಮ್ಮಲ್ಲಿ ಅವನ ಬಡತನವನ್ನು ಪರಿಹರಿಸುವಷ್ಟು ನಮ್ಮಲ್ಲಿ ಶಕ್ತಿ ಇರದಿದ್ದರೂ ನಮ್ಮಲ್ಲಿರುವಂತಹ ಶಕ್ತಿ ಎಷ್ಟು ನಾವು ಕೊಡದೇ ಇದ್ದರೆ ನಮಗೆ ಪಾಪ ಅಂಟಿಕೊಳ್ತದೆ. ಯಾಕೆ ಅಂತ ಹೇಳಿದರೆ ಶರಣಾಗತನಾದವನನ್ನು ರಕ್ಷಿಸುವಂತಹದ್ದು ಒಬ್ಬ ಜೀವಿಯ ಕರ್ತವ್ಯ. ಅವನು ಮಾಡಲೇಬೇಕು, ಮಾಡದೇ ಇದ್ದರೆ ಅದೊಂದು ಪಾಪವಾಗಿ ಪರಿಣಮಿಸ್ತದೆ. ಹಾಗೆ ಭಗವಂತನಿಗೂ ಒಂದು ಕಟ್ಟುಪಾಡಿರುತ್ತದೆ. ಭಗವಂತನಿಗೂ ಕಟ್ಟುಪಾಡು ಏನು ಅಂತ ಹೇಳಿದ್ರೆ, ಯಾರು ಭಗವಂತನನ್ನು ಸಂಪೂರ್ಣ ಶರಣಾಗತಿಯನ್ನು ಹೊಂದಿ ನೀನನ್ನು ರಕ್ಷಿಸಬೇಕು ಅಂತ ಹೇಳಿದ ಮೇಲೆ ಭಗವಂತನಿಗೆ ಅವನನ್ನು ರಕ್ಷಿಸದೇ ಇರುವಂತಹದ್ದು ಅನಿವಾರ್ಯ. ಯಾಕೆ ಅಂತ ಹೇಳಿದ್ರೆ ಅವನಲ್ಲಿರುವಂತಹ ದೇವತ್ವ, ಒಂದು ದೇವತೆ, ಒಂದು ಇಂದ್ರ, ಅಗ್ನಿ, ವರುಣ, ವಾಯು ಇತ್ಯಾದಿ ಎಲ್ಲ ದೇವತೆಗಳು, ಆ ದೇವತೆಗಳೆಲ್ಲ ಒಂದು ಉಂಟು. ಯಾರು ಶರಣಾಗುತ್ತಾರೆ ಅವರನ್ನು ರಕ್ಷಿಸಲೇಬೇಕು. ರಕ್ಷಿಸದೇ ಇದ್ದರೆ ಅವರಲ್ಲಿರುವಂತಹ ದೇವತ್ವವೇ ಇಲ್ಲ. ಉಂಟಾ? ಇಲ್ಲವೇ ಇಲ್ಲ.
ಆ ಕಾರಣದಿಂದ ಹಿಂದೆ ಯಕ್ಷಗಾನದಲ್ಲೆಲ್ಲ ನೀವು ನೋಡಿರ್ಬೋದು ಅಲ್ಲಿ ಕೃಷ್ಣ ಅರ್ಜುನ ಯುದ್ಧ ಆಗುವಂತಹ ಸಂದರ್ಭ ಉಂಟು. ಯಾಕೆ ಅರ್ಜುನನಲ್ಲಿ ಬಂದು ಗಯ ಶರಣಾಗತಿಯನ್ನು ಹೊಂದಿದ್ದಾನೆ. ಎದುರಿಗಿರುವ ಕೃಷ್ಣ ಅಂತ ಗೊತ್ತಿದ್ರೂ ರಕ್ಷಿಸಲೇಬೇಕಲ್ವ. ಈ ರೀತಿ ಒಟ್ಟು ಯಾರು ಅನನ್ಯವಾಗಿ ಭಗವಂತನನ್ನು ಶರಣಾಗುತ್ತಾರೆ ಆಗ ಅವನು ಖಂಡಿತ ಅವನ ಭಕ್ತನ ಯಾರು ಪ್ರಾರ್ಥಿಸುತ್ತಾನೆ ಅವನ ಕಷ್ಟವನ್ನು ಪರಿಹರಿಸಲೇಬೇಕು. ಆದ ಕಾರಣ ಈ ಕೂಷ್ಮಾಂಡೀಯ ಮಹಾಪ್ರಾಯಶ್ಚಿತ್ತದಲ್ಲಿ ಮೊದಲಾಗಿ ಕೇಳುಕೊಳ್ಳುವಂತಹದ್ದೇನು ಕೊನೆಗೆ ಅಂತ ಹೇಳಿದರೆ ವೈಶ್ವಾನರಾಯ ಪ್ರತಿವೇದಯಾಮಹ. ನಿನ್ನಲ್ಲಿ ನನ್ನ ಸಂಪೂರ್ಣ ಪಾಪವನ್ನು ನಾನು ನಿವೇಶಿಸಿಕೊಡ್ತಾ ಇದ್ದೇನೆ. ನೀನು ನನ್ನನ್ನು ನಾನು ಸಂಪೂರ್ಣ ನಿನಗೆ ಶರಣಾಗಿದ್ದೇನೆ. ನೀನು ನನ್ನ ಸಮಸ್ತ ವಿಧವಾದ ಪಾಪಗಳನ್ನು ನೀನು ನಿವಾರಿಸಬೇಕು ಅಂಥೇಳಿ ಅಗ್ನಿಯಲ್ಲಿ ಪ್ರಾರ್ಥಿಸುವಂತಹ ಒಂದು ಪ್ರಾರ್ಥನೆ ಇದು. ಮುಖ್ಯವಾಗಿ ಅಗ್ನಿಯೇ ಪ್ರಧಾನವಾದ ದೇವ. ಈ ಕೂಷ್ಮಾಂಡ ಮಂತ್ರದಲ್ಲಿ ಹೆಚ್ಚಿನ ಮಂತ್ರಗಳಲ್ಲಿಯೂ ಅಗ್ನಿಯನ್ನು ಪ್ರಾರ್ಥಿಸುವಂತಹ ಮಂತ್ರ ಬರ್ತದೆ. ಆ ರೀತಿ ನಮ್ಮ ಸಂಪೂರ್ಣವಾದಂತಹ ಪಾಪವನ್ನು ಪರಿಹರಿಸಿಕೊಡಬೇಕು ಅಂತ ಹೇಳಿ ನಾವು ಭಗವಂತನಲ್ಲಿ ಶರಣಾಗತಿಯನ್ನು ಹೊಂದಿದರೆ ಈ ಕರ್ಮ ಸಂಪೂರ್ಣ ಫಲ ಕೊಡುತ್ತದೆ. ಹಾಗೆ ಕೂಷ್ಮಾಂಡ ಹೋಮವನ್ನು ಮಾಡುವಾಗ ಸಂಪೂರ್ಣ ಶರಣಾಗತಿಯ ಬುದ್ಧಿಯಿಂದ ಆ ಅಗ್ನಿದೇವನಲ್ಲಿ ಪ್ರಾರ್ಥಿಸಿ ಆ ಮಂತ್ರವನ್ನು ಜಪಿಸಿದರೂ ಹೋಮಿಸಿದರೂ ಕೂಡ ಪಾಪ ಖಂಡಿತ ಪರಿಹಾರ ಆಗುತ್ತದೆ. ಹಾಗೆಯೇ ಆಗುತ್ತದೆ. ಆ ಪಾಪ ಪರಿಹಾರ ಆಗಿದೆಯೋ ಅಂತ ಹೇಳುವಂತಹ ನಿದರ್ಶನವನ್ನು ನಾವು ಇವತ್ತಿಗೆ ತೋರಿಸಿಕೊಳ್ಳಿಕ್ಕಾಗುವುದಿಲ್ಲ. ಅದು ತನ್ನಿಂದ ತಾನೇ ತೊಳೆದು ಹೋಗ್ತದೆ. ಹೇಗೆ ಅಂತ ಹೇಳಿದರೆ, ಈಗ ಒಂದು ಯಂತ್ರ, ಈ ಯಂತ್ರಕ್ಕೆ ಎಷ್ಟೇ ಹೊಸತನವಾದ ಯಂತ್ರ, ಅದಕ್ಕೆ ಬೇಕಾದಂತಹ ಆಯಿಲು, ಅದಕ್ಕೆ ಆ ಇಂಜಿನ್ ಎಲ್ಲ ಕರೆಕ್ಟ್ ಉಂಟು, ಎಲ್ಲ ಸರಿ ಉಂಟು ಅಂತ ಆದರೆ ಒಂದು ಸ್ವಿಚ್ ಹಾಕಿ ಅಲ್ಲಿ ಆ ವಿದ್ಯುತ್ತಿನ ಸಂಪರ್ಕ ಇಲ್ಲದೆ ಇದ್ದರೆ ಆ ಯಂತ್ರ ತಿರುಗುವುದಿಲ್ಲ. ಯಂತ್ರಕ್ಕೆ ಬೇಕಾದ್ದು ಮುಖ್ಯವಾಗಿ ಆ ಜೀವಾತ್ಮ ಎಂಬ ಈ ಶರೀರಕ್ಕೆ ಜೀವಾತ್ಮ ಭಗವಂತನೆಂಬಂತಹ ಶಕ್ತಿಯ ಪ್ರವೇಶ ಆಗದೇ ಇದ್ದರೆ, ಅದಕ್ಕೆ ಉದಾಹರಣೆ ಕೊಟ್ಟದ್ದು. ಒಂದು ಯಂತ್ರ ಯಾವ ರೀತಿ ನಡೆಯುವುದಿಲ್ಲವೋ ಅದೇ ರೀತಿ ಈ ಶರೀರ ಇದ್ದು ಏನು ಪ್ರಯೋಜನ ಇಲ್ಲ. ಆದರೆ ಆ ಯಂತ್ರ ಮುಖೇನವಾಗಿ ಒಂದು ಗ್ರೈಂಡರ್ ತಿರುಗುತ್ತಾ ಇರುತ್ತದೆ. ಆದರೆ ಆ ಗ್ರೈಂಡರಿಗೆ ನಾವು ಉದ್ದಿನ ಹಿಟ್ಟನ್ನು, ಅಕ್ಕಿಯ ಹಿಟ್ಟನ್ನು, ಕಡಲೆ ಹಿಟ್ಟನ್ನು, ಯಾವುದಾದರೂ ಜಿಡ್ಡು ಪದಾರ್ಥಯುತವಾದ ಕಾಯಿಯ ತುರಿಗಳನ್ನು ಹಾಕಿ ಅದು ಕಡಿಯುತ್ತಾ ಇದ್ದಂತೆ ಆ ಕಡಿಯುತ್ತಾ ಇರುವಾಗ ಕರೆಂಟು ಒಮ್ಮೆ ಹೋಯಿತು ಅಂತಾದರೆ ಯಂತ್ರ ನಿಲ್ಲುತ್ತದೆ. ಆದರೆ ಆ ಕರೆಂಟು ಹೋಗುವಾಗ ಕರೆಂಟಿನೊಂದಿಗೆ ಈ ಕಡೆಯುವಂತಹ ಈ ಯಂತ್ರಕ್ಕೆ ಅಂಟಿಕೊಂಡಂತಹ ಕಡಲೆ ಹಿಟ್ಟಿನ ಹುಡಿಯೋ ಎಣ್ಣೆಯೋ ಜಿಡ್ಡೋ ಹೋಗಿ ಕರೆಂಟಿನೊಟ್ಟಿಗೆ ಹೋಗ್ತದ? ಇಲ್ಲ. ಎಲ್ಲಿ ಉಳಿಯುತ್ತದೆ? ಯಂತ್ರದಲ್ಲಿ ಹಾಗೆ ಉಳಿಯುತ್ತದೆ. ಅದರಲ್ಲಿರುವ ಕಲ್ಲುಗಳಿಗೋ ಅದರಲ್ಲಿರುವಂತಹ ಪಾತ್ರೆಗೋ ಅಥವಾ ಅದರ ಹೊರಹೊಮ್ಮಿ ಅದು ಕಳೀತಾ ಇರುವಾಗ ಹೊರ ಹೋಗ್ತದೆ. ಸುತ್ತಲಿರುವಂತಹ ಯಾವುದೇ ಒಂದು ಇದಕ್ಕೋ ಅಂಟಿಕೊಂಡೋ ಅಥವಾ ಸಿಂಪಡಿಸಿಕೊಂಡೋ ಎಲ್ಲ ಒಂದು ರೀತಿಯ ಆ ವಸ್ತುವಿಗೆ ಹೊಂದಿಕೊಂಡು ಆಯಾ ರೀತಿಯ ಮಲಿನತೆಯನ್ನು ಪಡೆಯುತ್ತದೆ. ಅದೇ ರೀತಿ ಈ ಶರೀರದಲ್ಲಿ ಜೀವಾತ್ಮ ಪ್ರವೇಶವಾಗಿ ಯಾವಾಗ ಜೀವಾತ್ಮ ಹೊರಟು ಹೋಗ್ತಾನೋ ಆಗ ಜೀವಾತ್ಮನು ನಮ್ಮ ಸಂಸಾರದಲ್ಲಿ ನಾವು ಇರುವಾಗ ಆದಂತಹ ಯಾವುದೇ ರೀತಿಯ ಪಾಪಗಳೆಂಬ ಜಿಡ್ಡುಗಳನ್ನು, ಆ ರೀತಿಯ ಅಂಟುವಿಕೆಯನ್ನು ಆ ಜೀವಾತ್ಮ ತಗೊಂಡು ಹೋಗುವುದಿಲ್ಲ. ಅಂದರೆ ಆ ಪರಮಾತ್ಮ ತಗೊಂಡು ಹೋಗುವುದಿಲ್ಲ. ಆ ಆತ್ಮದಲ್ಲಿ ಅಂದರೆ ಆ ಹೊರಟು ಹೋಗುವಂತಹ ಆ ಒಂದು ಏನು ದೇಹಿ ಹೇಳುವವನಲ್ಲಿ ಅದು ಅಂಟಿಕೊಳ್ಳುತ್ತದೆ. ದೇಹಿ ಕರ್ಮಾನುಗೋ ವಶಃ ಅಂತ ಹೇಳಿದ್ದಾರೆ. ದೇಹಿ ಕರ್ಮಾನುಗೋ ವಶಃ. ದೇಹವನ್ನು ಧರಿಸಿದಂತಹ ದೇಹಿಯೊಂದಿಗೆ ಅದು ಹಾಗೆ ಇರುತ್ತದೆ. ಆದ್ದರಿಂದ ಅದನ್ನು ಶುಚಿಗೊಳಿಸಲೇಬೇಕು. ಅದನ್ನು ಶುಚಿಗೊಳಿಸುವಂತಹದ್ದು ನಮ್ಮ ಕರ್ತವ್ಯ. ಆದ್ದರಿಂದ ದಿನನಿತ್ಯವೂ ಕೂಡ ನಾವು ಮಮೋಪಾತ್ಮ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಂತ ಹೇಳಿ ಸಂಧ್ಯಾವಂದನೆ ಕರ್ಮವನ್ನು ನಾವು ಮಾಡ್ತೇವೆ. ಸಂಧ್ಯಾವಂದನಾದಿ ಕರ್ಮಗಳು ಪ್ರಾಯಶ್ಚಿತ್ತ ಕರ್ಮಗಳಿಂದ ಏನು ಪುಣ್ಯ ಪ್ರಾಪ್ತಿಯಾಗ್ತಾರೆ ಅಂತ ನಾವು ಮಾಡುವುದಲ್ಲ. ಅಲ್ಲಿ ಪುಣ್ಯ ಪ್ರಾಪ್ತಿಯ ಉದ್ದೇಶ ಅಲ್ಲ. ಸಂಧ್ಯಾವಂದನೆ ಮಾಡಿದರೆ ಎಷ್ಟು ಪುಣ್ಯ ಸಿಗ್ತದೆ ಅದು ಪುಣ್ಯಕ್ಕಿರುವುದಂತಹದ್ದಲ್ಲ. ಒಂದು ರೀತಿಯ ಅದು ಆಂತರಿಕವಾದ ಸ್ನಾನ ಸಂಧ್ಯಾವಂದನೆ ಅಂದರೆ ನಮ್ಮನ್ನು ನಾವು ಶುಚಿಗೊಳಿಸುವುದು. ಹಾಗೆ ಮುಂದಿನ ವಸ್ತುವನ್ನು ಕಡೆಯುವಾಗ ಹಿಂದಿನ ವಸ್ತುವಿನ ಜಿಡ್ಡನ್ನೆಲ್ಲ ಸಂಪೂರ್ಣವಾಗಿ ತೆಗೆದು ಅದನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಬೇಕಾದ ಶುಚಿತ್ವವನ್ನು ನಾವು ಮಾಡಿಕೊಂಡು ಇನ್ನು ಮುಂದಿನ ವಸ್ತುವನ್ನು ಹಾಕಿ ಕಡಿಬೇಕಷ್ಟೆ ಅಲ್ವಾ? ಹಾಗೆ ನಮ್ಮ ಜೀವನದಲ್ಲಿ
ನಿತ್ಯವೂ ನಾವು ನಮ್ಮ ಪಾಪಗಳನ್ನು ತೊಳೆಯುತ್ತಾ ಒಳ್ಳೆಯ ಮುಂದಿನ ಕರ್ಮಾನುಷ್ಠಾನಗಳನ್ನು ಮಾಡ್ತಾ ಇರಬೇಕು. ಹಾಗೆ ಕೂಷ್ಮಾಂಡೀಯ ಹೋಮವನ್ನು ಕೊನೆಗೆ ಮಾತ್ರ ಮಾಡುವುದೇ ಅಂತ ಹೇಳುವಂತಹದ್ದು ಕೂಡ ಒಂದು ರೀತಿಯ ಅಪನಂಬಿಕೆ. ಕೂಷ್ಮಾಂಡ ಹೋಮವನ್ನು ಮಾಡಬೇಕು ಅಂತ ಯೋಚಿಸಿ ಹೇಳಿ ಅದು ಕೊನೆಗೆ ಮಾಡುವುದಲ್ವ, ಒಂದು 60-80 ವರ್ಷ ದಾಟಬೇಕಲ್ವ? ಖಂಡಿತ ಇಲ್ಲ. ಉಪನಯನಾದವ ಒಂದು ಕೆಲವು ಸಮಯದಲ್ಲಿ ಕೂಷ್ಮಾಂಡೀಯ ಹೋಮ ಮಾಡಬಹುದು. ಯಾವಾಗ ಕೂಷ್ಮಾಂಡ ಹೋಮ ಮಾಡಬೇಕು ಅಂತ ಅವನಿಗೆ ಅನಿಸ್ತದೆ ಆವಾಗ ಕೂಷ್ಮಾಂಡ ಹೋಮವನ್ನು ಮಾಡಲಿಕ್ಕಾಗ್ತದೆ. ಅದಕ್ಕೆ ಹೇಗೆ ಹೇಳಿದ್ದಾನೆ ಅಂತ ಹೇಳಿದ್ರೆ, ಕೂಷ್ಮಾಂಡೈರ್ಜುಹುಯಾದ್ಯೋಪೂತ ಇವ ಮನ್ಯೇತ ಯಹ ಅಪೂತ ಇವ ಮನ್ಯೇತ ಸಹ ಕೂಷ್ಮಾಂಡೈ ಜುಹುಯಾತ್. ನನ್ನಲ್ಲಿ ಪಾಪ ಸಮೂಹ ಅಂಟಿಕೊಂಡಿದೆ, ಈ ಪಾಪದಿಂದಾಗಿ ಇಂಥ ರೋಗ ನನ್ನನ್ನು ಬಾಧಿಸ್ತಾ ಇದೆ, ಆ ಪಾಪದಿಂದ ನಾನು ಮುಕ್ತನಾಗಬೇಕು ಅಂತ ಯಾರಿಗೆ ಅನಿಸ್ತದೋ ಅವ ಕೂಷ್ಮಾಂಡ ಹೋಮವನ್ನು ಮಾಡಬೇಕು. ಯಾರಿಗೆ ಪಾಪವನ್ನು ಮುಕ್ತಿಯನ್ನು ಹೊಂದಬೇಕೋ ಅವನು ಕೂಷ್ಮಾಂಡ ಹೋಮವನ್ನು ಖಂಡಿತ ಮಾಡಬಹುದು. ಅದಕ್ಕೆ ಒಂದು ಕಾಲಾವಕಾಶ ಇಲ್ಲ. ಇದು ಎರಡನೇ ಉತ್ತರ. ಆಗ ಕೂಷ್ಮಾಂಡದ ವಿಚಾರ ಆಯಿತು. ಇನ್ನು ಕೂಷ್ಮಾಂಡ ಹೋಮಕ್ಕೆ ಪ್ರಾಯದ ಇದು ಅಥವಾ ಯಾವುದೇ ರೀತಿ ಇಂತಹ ಕಾಲ ಅಂತ ಹೇಳುವಂತಹ ನಿರ್ಣಯ ಏನಿಲ್ಲ ಇರಲಿ. ಹಾಗೆ ಆ ಕರ್ಮ ಫಲಗಳು ನಮ್ಮನ್ನು ಅಂಟಿಕೊಂಡು ಹೋಗ್ತದೆ. ಕರ್ಮಗಳಲ್ಲಿ ವಿಹಿತವಾದಂತಹ ಕರ್ಮಗಳು, ನಿಷಿದ್ಧವಾದಂತಹ ಕರ್ಮಗಳು ಅಂತೆಲ್ಲ ಉಂಟು. ಅದನ್ನು ವೇದವೇ ತಿಳಿಸ್ತದೆ. ಈ ರೀತಿಯ ನಾಪ್ಸಮೂತ್ರ ಪುರುಷಂ ಕುರಿಯಾತನ ನಿಷ್ಠೀವೇತನ ವಿವಸನ ಸ್ನಾಯಾತ್, ಈ ರೀತಿಯ ವಿಷಯಗಳನ್ನೆಲ್ಲ ವೇದ ಹೇಳ್ತಾರೆ. ಇಂಥದ್ದನ್ನು ನೀನು ಮಾಡಬೇಡ ಅಂತ ಹೇಳಿ. ಇಂಥದ್ದನ್ನು ಮಾಡು, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ಅಹರಹ ಸಂಧ್ಯಾಮುಪಾಸೀತ, ಈ ರೀತಿಯೆಲ್ಲ ವಿಧಿಯನ್ನು ಹೇಳ್ತಾರೆ. ಇಂಥದ್ದನ್ನು ನೀನು ಮಾಡು ಅಂತ ಹೇಳಿ ವೇದ ಹೇಳ್ತಾರೆ. ನಿಷಿದ್ಧ ಕರ್ಮಗಳನ್ನು ಹೇಳ್ತಾರೆ, ವಿಹಿತವಾದಂತಹ ಕರ್ಮಗಳನ್ನು ವೇದ ಹೇಳ್ತಾರೆ. ಯಾವಾಗ ನಾವು ಮನುಷ್ಯರಾದವರು ಈ ಹಿತ ಮತ್ತು ವಿಹಿತ, ಯಾವುದು ಹಿತ ಮತ್ತು ಅಹಿತವಾದನ್ನು ಅರಿತು ನಾವು ಕರ್ಮವನ್ನು ನಡೆಸಬೇಕು. ಅದಕ್ಕೋಸ್ಕರವೇ ಮನುಷ್ಯನಿಗೆ ವಿಶೇಷವಾದಂತಹ ಮನುಷ್ಯ ಜನ್ಮವನ್ನು ಭಗವಂತ ಕೊಟ್ಟಿದ್ದಾನೆ. ಭಾಗವತದಲ್ಲಿ ಹೇಳಿದ್ದಾರೆ, ಬ್ರಹ್ಮಾವಲೋಕ ಧಿಷಣಂ ಬುಧಮಾಪದೇವ ಅಂತ ಹೇಳಿ. ಬ್ರಹ್ಮಾವಲೋಕ ಧಿಷಣನಾದಂತಹ ಮನುಷ್ಯರನ್ನು ಸೃಷ್ಟಿಸಿ ಭಗವಂತ ಸಂತೋಷಗೊಂಡ. ಬಾಕಿ ಸೃಷ್ಟ್ವಾ ಪುರಾಣಿ ವಿವಿಧಾನ್ಯಜಾತ್ಮಶಕ್ತ್ಯ ವೃಕ್ಷಾಣಿ ಸರೀಸೃಪ ಪಶೂನು ಖಗದಂ ಸಮತ್ಸ್ಯಾನ್, ಇದನ್ನೆಲ್ಲ ಯಾವುದನ್ನೆಲ್ಲ ಸೃಷ್ಟಿ ಮಾಡಿದರೂ ಕೊನೆಗೆ ಮನುಷ್ಯನು ಹೇಗೆ ಸೃಷ್ಟಿ ಮಾಡಿದೆ, ಎಂಥ ಮನುಷ್ಯ ಅಂತ ಹೇಳಿದರೆ ಬ್ರಹ್ಮಾವಲೋಕ ಧಿಷಣ, ಆ ಭಗವತ್ ತತ್ವವನ್ನು ತಾನು ಅರಿತುಕೊಂಡು ತನ್ನ ಜೀವನ ನಡೆಸುವಂತಹ ಮತ್ವಾ ಕರ್ಮಾಣಿ ಸೀದಂತಿಯಲ್ವ. ಮತ್ವ ಅಂದರೆ ತಿಳಿದು ಕರ್ಮವನ್ನು ಯಾರು ಮಾಡುತ್ತಾನೋ ಅವನೇ ಮನುಷ್ಯ ಅಂತ ಅರ್ಥ ಅಲ್ವ. ಹಾಗೆ ಮನುಷ್ಯನಿಗೆ ಆದ್ದರಿಂದ ಮನುಷ್ಯನಿಗೆ ತಿಳಿದು ಕರ್ಮವನ್ನು ಮಾಡುತ್ತಾ ಇರುವಾಗ ಕರ್ಮದೊಂದಿಗೆ ಆ ಕರ್ಮದ ಫಲ ಅಂಟೆಯೇ ಕೊಂಡಿರುತ್ತದೆ. ಎಷ್ಟೇ ತಿಳಿದು ಕರ್ಮ ಮಾಡಿದರೂ ಕೂಡ ಕೆಲವು ಸಲ ಜೀವನ ಕಾಮ್ಯ ಬದುಕುವುದಕ್ಕೋಸ್ಕರವಾಗಿ ಕೆಲವೊಂದು ಪಾಪಗಳು ಆಗ್ತದೆ. ಅದಕ್ಕೆ ಪ್ರಾಯಶ್ಚಿತ್ತ ಎಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರೆ ವೇದದಲ್ಲಿ ಹೇಳಿದ್ದಾರೆ. ಇಷ್ಟಪ್ರಾಪ್ತಿ ಅನಿಷ್ಟ ಪರಿಹಾರಯೋ ಯಹ ಅಲೌಕಿಕಂ ಉಪಾಯಂ ವೇದಯತಿ ಸವೇದ. ಇಷ್ಟಪ್ರಾಪ್ತಿ ಮತ್ತು ಅನಿಷ್ಟದ ನಿವಾರಣೆಗೋಸ್ಕರವಾಗಿ ಮಾಡುವಂತಹ ಅಲೌಕಿಕವಾದ ಉಪಾಯ ಯಾವುದು ಅಂತ ಹೇಳಿದ್ರೆ ವೇದ. ಆ ವೇದ ಮೊದಲಾಗಿ ಬೇರೆ ಬೇರೆ ಪ್ರಾಯಶ್ಚಿತ್ತ ಅಂದರೆ ಇಂತಿಂತಹ ಕರ್ಮಗಳನ್ನು ನೀನು ಮಾಡು ಅಂತ ಹೇಳಿದ್ದಾರೆ. ಯಾವ ಯಾವ ಕರ್ಮಗಳು ಅಂತ ಹೇಳಿದರೆ ಕರ್ಮಗಳಲ್ಲಿ ವಿಧಾನಗಳು ಬೇರೆ ಬೇರೆ ರೀತಿಯ ವಿಭಾಗವನ್ನು ಹೇಳಿದ್ದಾರೆ. ಒಂದು ನಿತ್ಯವಾದಂತಹ ಕರ್ಮ, ನಿತ್ಯ ನೀನು ಮಾಡುವಂತಹ ಸಂಧ್ಯಾ ವಂದನೆ, ದೇವ ಪೂಜಾದಿಗಳು, ವೈಶ್ವರೇಗಾದಿ ಹೋಮಗಳು, ಅತಿಥಿ ಸತ್ಕಾರಾದಿಗಳು, ಇದೆಲ್ಲ ನಾವು ಮಾಡುವ ನಿತ್ಯ ಕರ್ಮಗಳು. ಇನ್ನೊಂದು ನೈಮಿತ್ತಿಕವಾದ ಕರ್ಮ ಅಂದರೆ ಯಾವುದೋ ಒಂದು ಉದ್ದೇಶವಾಗಿ ಇರುವಂತಹ ಕರ್ಮಗಳು. ಒಂದು ಸಂಧಿ ದೋಷ ಇದೆ ಅಂತ ಹೇಳಿದ್ರೆ ಆ ಸಂಧಿ ದೋಷಗಳ ಪರಿಹಾರಕ್ಕೆ ಮಾಡುವ ಸಂಧಿ ಶಾಂತಿ ಹವನ, ಗ್ರಹಚಾರ ದೋಷ ಪರಿಹಾರಕ್ಕೋಸ್ಕರವಾಗಿ ಮಾಡುವಂತಹ ನವಗ್ರಹ ಶಾಂತಿ ಹೋಮ, ಗ್ರಹಣ ಕಾರಣದಿಂದ ಆಗುವಂತಹ ದೋಷಗಳ ಪರಿಹಾರಕ್ಕೋಸ್ಕರ ಮಾಡುವುದು ಗ್ರಹಣ ಶಾಂತಿ ಹೋಮವೋ ಇತ್ಯಾದಿ ಕರ್ಮಗಳೆಲ್ಲ. ಇದು ಒಂದು ರೀತಿಯ ಶಾಂತಿ ಕರ್ಮವೂ ಹೌದು, ನೈಮಿತ್ತಿಕವಾದಂತಹ ಕರ್ಮವೂ ಹೌದು. ಇನ್ನೊಂದು ಕಾಮ್ಯ ಕರ್ಮ ಅಂತ ಹೇಳಿ. ಕಾಮ್ಯ ಕರ್ಮ ಅಂತ ಹೇಳಿದರೆ ನಮಗೆ ಯಾವುದೋ ಒಂದು ಉದ್ದೇಶವನ್ನಿಟ್ಟುಕೊಂಡು ಆ ಉದ್ದೇಶದ ಸಾಧನೆಗೋಸ್ಕರವಾಗಿ ಸಾಧನೆಗೆ ಮಾಡುವಂತಹ ಹೋಮ ಕಾಮ್ಯವಾದ ಕರ್ಮ. ಪುತ್ರ ಸಂತಾನಾರ್ಥವಾಗಿಯೋ ಅಥವಾ ಯಾವುದೇ ವಿವಾಹಾರ್ಥಿಯಾಗಿಯೋ ಅಥವಾ ಒಂದು ಆರೋಗ್ಯ ಕಾಮನೆಗೋಸ್ಕರವಾಗಿಯೋ ನಾವು ಒಂದು ಕರ್ಮವನ್ನು ಮಾಡ್ತಾ ಇರ್ತೇವೆ ಅಂತ ಆದರೆ ಒಂದು ಪುತ್ರ ಸಂತಾನಕ್ಕೋಸ್ಕರ ಪುರುಷ ಸೂಕ್ತ ಹವನ ಹೇಳಿದರೆ,
ಅದು ಯಾವುದೋ ಒಂದು ಕರ್ಮವನ್ನು ನಾನು ಅಂದರೆ ಲೋಕಕ್ಕೆ ಮಳೆ ಬರಬೇಕು ಅಂತ ಹೇಳುವಂತಹ ವಿಚಾರದಲ್ಲಿ ಏನೋ ಪರ್ಜನ್ಯ ಇಷ್ಟಿಯೋ ಅಥವಾ ವರ್ಣ ಇಷ್ಟಿಯೋ ಇತ್ಯಾದಿಗಳನ್ನು ಮಾಡುವಂತಹ ಕರ್ಮಗಳನ್ನೆಲ್ಲ ಕಾಮ್ಯ ಕರ್ಮ ಅಂತ ನಾವು ಹೇಳುವುದು. ಇನ್ನೊಂದು ಕರ್ಮ ಪ್ರಾಯಶ್ಚಿತ್ತ ಕರ್ಮ ಅಂತ ಹೇಳಿ, ನಾವು ಪ್ರಾಯಶ್ಚಿತ್ತವಾದ ಕರ್ಮ, ನಾವು ಮಾಡಿದಂತಹ ಪಾಪಗಳನ್ನು ಕಳೆದುಕೊಳ್ಳುತ್ತಿರುವಂತಹ ಕರ್ಮ ಪ್ರಾಯಶ್ಚಿತ್ತ ಕರ್ಮ. ಈ ಕೂಷ್ಮಾಂಡ ಗಮನ ಎನ್ನುವಂತಹದ್ದು ಪ್ರಾಯಶ್ಚಿತ್ತ ಕರ್ಮದಲ್ಲಿ ಬರ್ತದೆ. ಇದಕ್ಕೆ ಅಗ್ನಿಯೇ ಚಿತ್ತಿನ್ನಾಮಾಗ್ನಿ ಅಂತ ಹೆಸರು. ಒಂದೊಂದು ಕರ್ಮಕ್ಕೂ ಅನುಸಾರವಾಗಿ ಒಂದೊಂದು ಅಗ್ನಿಯನ್ನು ಹೇಳಿದ್ದಾರೆ ಪ್ರಯೋಗದಲ್ಲಿ ಎಲ್ಲ. ನವಗ್ರಹ ಶಾಂತಿಯೋ ಶಾಂತಿ ಹವನವನ್ನು ಮಾಡುವಾಗ ಅಲ್ಲಿ ವರದೋ ನಾಮಾಗ್ನಿ ಅಂತ ಹೇಳ್ತೇವೆ ನಾವು. ಅದೇ ರೀತಿ ಚಂಡಿಕಾ ಹವನದಲ್ಲಿ ಮುಖ್ಯವಾಗಿ ಚಂಡಿಯನ್ನೇ ಉದ್ದೇಶವಾಗಿ ಮಾಡುವಾಗ ಅಲ್ಲಿ ಮಂಗಲೋ ನಾಮಾಗ್ನಿ ಅಂತ ಹೇಳ್ತೇವೆ. ಮತ್ತು ಬೇರೆ ಬೇರೆ ರೀತಿಯ ಸಂಸ್ಕಾರ ಕರ್ಮದಲ್ಲೆಲ್ಲ ಒಂದೊಂದು ಸಂಸ್ಕಾರಕ್ಕೆ ಒಂದೊಂದು ಅಗ್ನಿಯನ್ನು ಹೇಳ್ತೇವೆ. ಸುರುವಿಗೆ ಇಂತಿಂತಹ ಅಗ್ನಿ ಪ್ರಬಲ ಪಾರ್ಥಿವ ಶಿವ ಶುಚಿ ವರ್ಧಮಾನೋ ನಾಮಾಗ್ನಿದ ಇತ್ಯಾದಿಗಳೆಲ್ಲ ಒಂದೊಂದು ಅಗ್ನಿಗಳನ್ನು ಹೇಳ್ತಾರೆ. ಈ ಪ್ರಾಯಶ್ಚಿತ್ತ ಕರ್ಮಕ್ಕೆ ಚಿತ್ತಿ ಅಂತ ಹೇಳುವಂತಹ ಅಗ್ನಿ ಬಹಳ ಮುಖ್ಯವಾಗಿರುವಂತಹ ಅಗ್ನಿ. ಪ್ರಾಯಶಃ ಚಿತ್ತವನ್ನು ಶುದ್ಧಿಗೊಳಿಸುವಂತಹ, ಚಿತ್ತ ಯಾವಾಗ ಶುದ್ಧಿಯಾಗ್ತದೆ? ಪ್ರಾಯಶ್ಚಿತ್ತವಾದಾಗ ಚಿತ್ತ ಶುದ್ಧಿಯಾಗ್ತದೆ. ಯಾವುದೇ ಕರ್ಮಗಳಿಂದ ಚಿತ್ತಶುದ್ಧಿಯೇ ಮುಖ್ಯ ನಿಜವಾಗಿ. ಚಿತ್ತಸ್ಯ ಶುದ್ಧಯೇ ಕರ್ಮ ನದು ವಸ್ತೂಪಲಬ್ಧಯೇ ಅಂತ ಹೇಳಿದ್ದಾರೆ. ಚಿತ್ತಶುದ್ಧಿಯೇ ಕರ್ಮದ ಮುಖ್ಯದ ಉದ್ದೇಶ. ನಾವು ಮಾಡುವಂತಹ ಯಾವುದೇ ಕರ್ಮಾನುಷ್ಠಾನವು ಮೊದಲಾಗಿ ಚಿತ್ತಶುದ್ಧಿಯನ್ನು ಉಂಟು ಮಾಡುತ್ತದೆ. ಹಾಗೆ ಪ್ರಧಾನವಾಗಿ ನಮ್ಮ ಚಿತ್ತಶುದ್ಧಿಯನ್ನು ಮಾಡುವಂತಹ ಅಗ್ನಿ ಆಗಿರಬಹುದು. ಹಾಗೆ ಚಿತ್ತಿರ್ನಾಮಾಗ್ನಿ ಅಂತ ಹೆಸರು ಈ ಕೂಷ್ಮಾಂಡ ಹೋಮದ ಅಗ್ನಿ. ಹಾಗೆ ಆ ಪ್ರಾಯಶ್ಚಿತ್ತ ಕರ್ಮದಲ್ಲಿ ಇರುವಂತಹ ಕೂಷ್ಮಾಂಡ ಹವನ ಇದು ಆರಣ್ಯಕ ಎಂಬಂತಹ ವಿಭಾಗದಲ್ಲಿ ವೇದದಲ್ಲಿ ಉಪನಿಷತ್ತುಗಳು, ಆರಣ್ಯಕ ಉಪನಿಷತ್ತಿನಲ್ಲಿ ಪ್ರಧಾನವಾಗಿ ಎರಡನೇ ಪ್ರಶ್ನದಲ್ಲಿ ಇದು ಕೂಷ್ಮಾಂಡ ಹವನದ ವಿಚಾರ ಬರುತ್ತದೆ. ಅಲ್ಲಿ ಅದಾಗೆ ಹೇಳಿದಾಗೆ ಕೂಷ್ಮಾಂಡ ಆಗ ಹೇಳಿದ ನಾ ಮಂತ್ರವನ್ನು ಹೇಗೆ ಯಾರು ಕಂಡುಹಿಡಿದ್ರು? ವಾತರಶನ ಎಂಬಂತಹ ಋಷಿಗಳು ಇದನ್ನು ಕಂಡುಹಿಡಿದು ಲೋಕಮುಖಕ್ಕೆ ಇದನ್ನು ಸಮರ್ಪಣೆ ಮಾಡಿದರಂತೆ. ಲೋಕದ ಶಾಂತಿಗೋಸ್ಕರವಾಗಿ ಇದನ್ನು ಸಮರ್ಪಣೆ ಮಾಡಿದರು. ಆ ಮಂತ್ರಗಳು ಹೇಗೆಲ್ಲ, ಆ ಮಂತ್ರಗಳ ವಿಷಯಗಳ ಹೇಗುಂಟು ಅಂತ ಹೇಳಿ ಸ್ವಲ್ಪ ಒಂದೊಂದಾಗಿ ನಾವು ತಿಳಿಯೋಣ. ಹಾಗೆ ಅಂತ ಹೇಳಿದ್ರೆ ಒಟ್ಟು 50ರ ಮೇಲೆ ಮಂತ್ರಗಳು ಉಂಟು. ಅದರಲ್ಲಿ ಪ್ರಧಾನವಾಗಿ ಬೋಧಾಯನೋಕ್ತವಾಗಿ ನಾವು ಮತ್ತಷ್ಟು ಕೆಲವು ಮಂತ್ರಗಳನ್ನು ಸೇರಿಸಿಕೊಳ್ಳುತ್ತೆ. 51 ಮಂತ್ರಗಳು ಕೂಷ್ಮಾಂಡಿಯ ಮಂತ್ರದಲ್ಲಿದ್ದರು. ಬೋಧಾಯನ ಆಚಾರ್ಯರು ಮತ್ತಷ್ಟು ಒಂದು 8 ಮಂತ್ರಗಳನ್ನು ಅದಕ್ಕೆ ಸೇರಿಸಿಕೊಂಡು ಇದನ್ನು ಆಹುತಿ ಮಾಡಬೇಕು ಅಂತ ಹೇಳಿ ಸೇರಿಸಿಕೊಟ್ಟಿದ್ದಾರೆ ಮತ್ತಷ್ಟು ವಿಶೇಷವಾಗಿ. ಒಟ್ಟು 51 ಮಂತ್ರಗಳನ್ನು ಕೂಡ ಪದಶಃ ಕ್ರಮಶಃ ಅರ್ಥವನ್ನು ಹೇಳಲಿಕ್ಕೆ ನಮಗೀಗ ಸಾಧ್ಯ ಇಲ್ಲ. ಮೇಲ್ಮೆ ಅರ್ಥವನ್ನು ಹೇಳೋಣ. ಪ್ರಾರಂಭ ಆಗ್ತದೆ. ಯದ್ದೇವಾ ದೇವ ಹೇಳನಂ ದೇವಾಸಶ್ಚಕ್ರಮ ವಯಂ ಆದಿತ್ಯಾಸ್ತಸ್ಮಾನ್ಮಾಮುಂಟ ತರ್ತಸ್ಯರ್ಥೇ ನಮಾಮಿತ. ದೇವಹೇಳನಂ ಅಂದರೆ ತೇಜೋಮಯರಾದಂತಹ ಆದಿತ್ಯಾಹ ಅಂತ ಹೇಳಿದರೆ ಅಲ್ಲಿ ಆದಿತ್ಯನೇ ಅಂತ ಅರ್ಥ ಅಲ್ಲ, ಅದಿತಿಯ ಮಕ್ಕಳಾದಂತಹ ಹೇ ದೇವತೆಗಳೇ, ದೇವತೆಗಳೇ ನೀವು ನಮ್ಮ ದೇವಹೇಳನದಿಂದ ಆದಂತಹ ಯಾವ ಪಾಪಗಳುಂಟು ಚಕ್ರಮ, ಆ ಪಾಪವನ್ನು ಯಾವಾಗ ಮಾಡಿದ್ದೇವೆಯೋ ತಸ್ಮಾತ್ ಆ ಅಪರಾಧದಿಂದ ನಮ್ಮನ್ನು ಮುಂಚತ ಮಾ ಮುಂಚತ. ಆದ್ದರಿಂದ ಯಾರು ಸತ್ಯಸ್ವರೂಪವಾದಂತಹ ಈ ಹವನದಿಂದ ಋತೇನ ಈ ಹವನದಿಂದ ಸತ್ಯಸ್ವರೂಪವಾದಂತಹ ಅತ್ಯಂತ ಪರಮ ಪವಿತ್ರವಾದಂಥ ಈ ಕೂಷ್ಮಾಂಡ ಹವನದ ಮುಖೇನವಾಗಿ ದೇವಹೇಳನದ ಪಾಪದಿಂದ ನಮ್ಮನ್ನು ರಕ್ಷಿಸಿ ಹೇ ದೇವತೆಗಳೇ ಅಂತ ಹೇಳಿ ದೇವತೆಗಳಲ್ಲಿ ಪ್ರಾರ್ಥಿಸುವಂತಹ. ದೇವಹೇಳನ ಅಂತ ಹೇಳಿದರೆ ಏನಪ್ಪ ಅಂತ ಕೇಳಿದರೆ ನಮಗೆಲ್ಲರಿಗೂ ಕೂಡ ದೇವರು ಬಹಳ ಅಗ್ಗ. ದೇವರು ಪ್ರತ್ಯಕ್ಷವಾಗಿ ಬಂದರೆ ಬಹುಶಃ ನಾವು ಗೌರವ ಕೊಡ್ತೇವೆ ಏನೋ, ನಾವು ಗೌರವ ಕೊಡ್ತೇವೆ ಪ್ರತ್ಯಕ್ಷವಾಗಿ. ಅದೇ ನಮ್ಮ ಗುರುಗಳೇ ಪೀಠಾಧ್ಯಕ್ಷರಾದ ನಮ್ಮೆಲ್ಲರ ಗುರುಗಳು ಬರ್ತಾ ಇದ್ದಾರೆ ಅಂತಾದಾಗ ಗುರುಗಳಿಗೆ ಪೂರ್ಣ ಕಲಶವನ್ನಿಟ್ಟು ಗುರುಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಪೀಠದಲ್ಲಿ ಕುಳ್ಳಿಸಿ ಬಹಳ ಚಂದವಾಗಿ ಗುರುಗಳಿಗೆ ನಾವು ಬಹಳ ಭಕ್ತಿಯಿಂದ ನಮಸ್ಕಾರ ಮಾಡ್ತೇವೆ. ಅದೇ ಗುರುಗಳು ಆಚೆ ಹೋದ ಮೇಲೆ ನಮ್ಮ ವಿಷಯವೇ ಬೇರೆ. ಹಾಗೆ ಆ ವಿಚಾರದಲ್ಲಿ ಗುರುಗಳಿಲ್ಲದಾಗ ಆ ಗುರುಗಳ ಸಾನ್ನಿಧ್ಯವಿಲ್ಲ ಅಂತ ಹೇಳುವಂಥ ಭಾವನೆ ನಮ್ಮಲ್ಲಿ, ಗುರು ಸಾನ್ನಿಧ್ಯ ಯಾವಾಗಲೂ ಇರುತ್ತದೆ. ಹಾಗೆ ಆ ಸಂದರ್ಭದಲ್ಲಿ ನಾವು ಏನೋ ಅಪಚಾರದ ಮಾತುಗಳನ್ನು ಏನೋ ಇತ್ಯಾದಿಗಳನ್ನು ನಾವು ಹೇಳ್ತೇವೆ. ಅದು ಭಗವಂತನ ಕುರಿತಾಗಿಯೂ ಹಾಗೆ.
ಭಗವಂತನನ್ನು ಪೂಜೆ ಮಾಡಿ ಮಂಗಳಾರತಿ ಮಾಡುವಾಗ ಭಗವಂತನ ವಿಗ್ರಹದಲ್ಲಿ ದೇವರಿದ್ದಾನೆ ಅಂತ ನಾವು ತಿಳ್ಕೊಳ್ತೇವೆ. ಭಗವಂತನ ಮಂಗಳಾರತಿ ಆದ ಮೇಲೆ ಆ ದೇವಾಲಯಕ್ಕೆ ಹಿಂಬದಿಯ ಮುಖ ಹಾಕಿ ನಾವು ನಮ್ಮ ವೇದದ ಯಾವುದೋ ವಿಚಾರಗಳನ್ನು ನಾವು ಮಾತಾಡ್ತಾ ಇದ್ದೇವೆ. ಗರ್ಭಗುಡಿಯ ಎದುರು ದೇವರಿಗೆ ಹಿಮ್ಮುಖವಾಗಿ ಇದ್ದುಕೊಳ್ಳುವುದೇ ಪಾಪ. ಕಾಲು ಚಾಚಿಕೊಳ್ಳುವಂತಹದ್ದು ಪಾಪ. ಭಗವಂತನ ಸನ್ನಿಧಾನದಲ್ಲಿ ಅಂದರೆ ದೇವರ ವಿಗ್ರಹದ ಮುಂದೆ ಇನ್ನೊಬ್ಬರಿಗೆ ನಾವು ಅನುಗ್ರಹವನ್ನು ಮಾಡುವುದು ಪಾಪ. ಇನ್ನೊಬ್ಬರನ್ನು ಎಂತಿಂಥ ಪಾಪಗಳು ಅಂತ ಹೇಳೋದಕ್ಕೆ ಪಟ್ಟಿಗಳೇ ಉಂಟು, ಇಂತಿಂಥ ಪಾಪಗಳು ಅಂತ ಹೇಳಿ. ಹಾಗೆ ಇನ್ನೊಬ್ಬನಿಗೆ ಭಗವಂತನ ಸನ್ನಿಧಾನದಲ್ಲಿ ನಾವು ನಮಸ್ಕರಿಸಿಕೊಳ್ಳುವುದೋ ಇನ್ನೊಬ್ಬನಿಗೆ ನಮಸ್ಕಾರ ಮಾಡುವುದೋ ಪಾಪ ಆಗ್ತದೆ. ಆದ್ದರಿಂದ ಭಗವಂತನ ಸನ್ನಿಧಾನವೇ ಆ ದೇವಾಲಯದ ಎದುರಿನಲ್ಲಿ ಅಂದರೆ ಭಗವಂತನ ಸನ್ನಿಧಾನದಲ್ಲಿ ನಾವು ಇನ್ನೊಬ್ಬರಿಗೆ ಅನುಗ್ರಹ ಮಾಡುವುದೋ ಆಶೀರ್ವಾದ ಮಾಡುವುದೋ ಸಲ್ಲದು ಅಂತ ಹೇಳುವಂತಹ ವಿಚಾರಗಳನ್ನು ಹೇಳಿದ್ದಾರೆ. ಹಾಗೆ ಯಾವುದೇ ಕರ್ಮಾನುಷ್ಠಾನ ಮಾಡುವಾಗ ಮಂತ್ರಾಕ್ಷತೆಯನ್ನು ಒಂದು ಬದಿಯಲ್ಲಿ ಮಾಡುವಂತಹ ಸಂಪ್ರದಾಯ ಬಂದದ್ದು ಹಾಗೆ ಇರಬಹುದು. ಸಾಕ್ಷಾತ್ ಆಗಿ ಮಂತ್ರಾಕ್ಷತೆ ಅಂದರೆ ಒಂದು ಆಶೀರ್ವಾದ ವಿಚಾರ. ಅಂದರೆ ದೇವರ ಸನ್ನಿಧಾನದಲ್ಲಿ ದೇವರೇ ದೊಡ್ಡವನು. ಇಲ್ಲಿ ಈ ವಿಚಾರಗಳೆಲ್ಲ ಉಂಟು. ಒಟ್ಟು ದೇವಹೇಳನ ಅಂತ ಹೇಳಿದರೆ ದೇವರ ಎದುರಿನಲ್ಲಿ ಆ ದೇವರ ವಿಗ್ರಹವನ್ನು ಆ ದೇವತಾ ಸನ್ನಿಧಾನವನ್ನು ಅವಗಣನೆ ಮಾಡುವಂತಹದ್ದು. ಸೂರ್ಯೋದಯ ಆದ ಮೇಲೆ ಏಳುವಂತಹದ್ದು. ಭಗವಂತನಾದ ಸೂರ್ಯ ಎದ್ದು ಬಂದು ಎಲ್ಲರನ್ನ ಎಚ್ಚರಿಸುತ್ತಾನೆ. ಭಗವಂತ ಎಚ್ಚರಿಸುವಾಗ ತಾನು ನಿದ್ರಿಸುವಂತಹದ್ದು. ಯೋಸೌ ತಪಂದುದೇತಿ ಸರ್ವೇಷಾಂ ಭೂತಾರಾಂ ಪ್ರಾಣಾನಾದಾಯೋದೇತಿ ನಮ್ಮನ್ನು ಎಚ್ಚರಿಸುತ್ತಾನೆ. ಆ ಸತ್ಯೇ ನರಜಸ ವರ್ತಮಾನೋ ನಿವೇಶಯನ್ ಅಮೃತಂ ಮರ್ತ್ಯಂಚ ಹಿರಣ್ಯಜೇನ ಸವಿತಾರಥೇನ ದೇವೋ ಯಾತಿ ಭುವನ ವಿಪಶ್ಯನ್. ಹಿರಣ್ಮಯವಾದ ರಥದಿಂದ ರಥಾರೂಢನಾಗಿ 7 ಕುದುರೆಗಳಿಂದ ಶೋಭಿತವಾದ ಹಿರಣ್ಮಯವಾದ ರಥವನ್ನು ಏರಿಕೊಂಡು ಸತ್ಯಯುತವಾದ ರಥದಲ್ಲಿ ಕೂತುಕೊಂಡು ಆ ಸತ್ಯೇನ ರಜಸ ಸತ್ಯವಾದ ಕಿರಣವನ್ನು ಲೋಕಕ್ಕೆ ಪ್ರಸರಿಸುತ್ತಾ ಆ ಭಗವಂತರಾದ ಸೂರ್ಯ ಭುವನ ವಿಪಶ್ಯನ್ನು ದೇವೋ ಯಾತಿ. ಇಲ್ಲಿ ಯಾರೆಲ್ಲ ಇದ್ದಾರೆ, ಯಾರೆಲ್ಲ ಇನ್ನೂ ಮಲಗಿಕೊಂಡಿದ್ದಾರೆ, ಯಾರೆಲ್ಲ ಇನ್ನೂ ಕೂಡ ನನ್ನನ್ನು ಗಮನಿಸಲಿಲ್ಲ, ಯಾರು ನನಗೆ ಕಾಲದಲ್ಲಿ ಅರ್ಘ್ಯ ಕೊಡಬೇಕಾದವರು ಅರ್ಘ್ಯ ಕೊಡಲಿಲ್ಲ, ಯಾರು ಯಾವ ಕೃತ್ಯವನ್ನು ಹೇಗೆ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಸಾಕ್ಷೀಭೂತರಾಗಿ ದೇವೋ ಯಾತಿ ಭುವನ ವಿಪಶ್ಯನ್. ಭುವನ ವಿಪಶ್ಯನ್ ದೇವೋ ಯಾತಿ. ಸೂರ್ಯ ನೋಡ್ತಾ 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 ಮೇಲೆ ಬರ್ತಾನೆ. ಬರುವ ಕಾಲದಲ್ಲಿ ಆ ಸೂರ್ಯನನ್ನು ನಾವೆದ್ದು ಕೈಯ ಮುಗಿದೆವು ಅಲ್ವಾ. ಮೂಡು ಕೆಂಪೇರಿ ನಾವು ಅದು ನಾವು ಸುಲಭವಾಗಿ ಹೇಳಿದಂಥದ್ದು. ನಾವೆದ್ದು ಕೈಯ ಮುಗಿಯದೆ ಭಗವಂತನಾದ ಸೂರ್ಯನಿಗೆ ಕಾಲು ಚಾಚಿ ಹಾಯಾಗಿ ಕೊರಕೆ ಹೊಡೆಯುವಂತಹದ್ದು ಏನಾಗ್ತಾರೆ ಅಂತ ಹೇಳಿದ್ರೆ ದೇವಹೇಳನ. ಸಾಯಂಕಾಲದಲ್ಲಿ ಆ ಸೂರ್ಯ ಅಸ್ತಮಿಸುವಂತಹ ಸಮಯ, ಆ ಸಮಯದಲ್ಲಿಯೂ ತಾನು ನಿದ್ದೆ ಮಾಡಬಾರದಂತಹ ಕೃತ್ಯವನ್ನು ನಾವು ಮಾಡಿದರೆ ಅಲ್ಲಿ ದೇವಹೇಳನ ಆಗ್ತದೆ ಅಂತ ಹೇಳುವಂತಹ ವಿಚಾರವನ್ನು. ಇನ್ನು ದೇವಹೇಳನ ವಿಚಾರ ಎಲ್ಲವನ್ನು ಒಂದು ಮಂತ್ರಕ್ಕೆ ಮಾತ್ರ ಇಷ್ಟು ಅರ್ಥವನ್ನು ಹೇಳ್ತಾ ಹೋದರೆ ಮುಗಿಲಿಕ್ಕಿಲ್ಲ. ಇದೆಲ್ಲ ದೇವಹೇಳನ ಅಂತ ಹೇಳಲ್ಪಡ್ತದೆ. ಅಂತಹ ದೇವಹೇಳನವಾದ ದೇವರನ್ನ ಭಗವತ್ತತ್ವವನ್ನು ಅವಹೇಳನ ಮಾಡಿದ ಪಾಪದಿಂದ ನನ್ನನ್ನು ನನ್ನನ್ನು ಬಿಡುಗಡೆ ಮಾಡು ಅಂತ ಹೇಳಿ ಅಗ್ನಿದೇವನಲ್ಲಿ ಪ್ರಾರ್ಥನೆ ಮಾಡುವಂತಹದ್ದು. ಇನ್ನು ಮುಂದಿನ ಮಂತ್ರ ಆಗ ನಾನು ಹೇಳಿದ್ದೆ. ದೇವ ಜೀವನ ಕಾಮ್ಯ ಯದ್ವಾಚಾನೃತಮೋಧಿಮ ತಸ್ಮಾನ್ನ ಇಹ ಮುಂಚತ ವಿಶ್ವೇ ದೇವಾ ಸಜೋಷಸಃ. ಹೇ ವಿಶ್ವೇ ದೇವತೆಗಳೇ, ದೇವ ಜೀವನ ಕಾಮ್ಯ ಯದ್ವಾಚ ಅನೃತಮೋಧಿಮ, ಬದುಕುವುದಕ್ಕೋಸ್ಕರವಾಗಿ ಜೀವನ ಕಾಮ್ಯ ಅಥವಾ ತಾನು ಜೀವಿಸುವಂತಹ ಸಂದರ್ಭದಲ್ಲಿ ಗೊತ್ತಿದ್ದೂ ಮಾಡಿದ ಪಾಪಗಳು, ಗೊತ್ತಿಲ್ಲದೆ ಮಾಡಿದ ಪಾಪಗಳು ಯಾವುದುಂಟೋ ಅದನ್ನು ನೀನು ಪರಿಹರಿಸಬೇಕು. ಜೀವನ ಕಾಮ್ಯ ಅಂದರೆ ಬದುಕುವುದಕ್ಕೋಸ್ಕರವಾಗಿ ನಾವು ಸುಳ್ಳು ಹೇಳುವಂತಹದ್ದು. ಒಂದು ಸುಳ್ಳು ಹೇಳಿದರೆ ಆ ಸುಳ್ಳನ್ನು ಸಾಧಿಸೋಕ್ಕೋಸ್ಕರ 1000 ಸುಳ್ಳನ್ನು ನಾವು ಹೇಳಬೇಕಾಗ್ತದೆ. ಒಂದು ಸುಳ್ಳು ಹೇಳಿದರೆ ಸುಳ್ಳಿಗೆ ಏನು ಕಾರಣ ಇಲ್ಲ, ಒಟ್ಟೊಂದು ಸುಳ್ಳು ಹೇಳ್ತೇವೆ. ನೀನು ಹೋದ್ದೆಲ್ಲಿಗಪ್ಪ, ನಾನು ವಿಟ್ಲಕ್ಕೆ ಹೋದ್ದು ಅಂತ ಒಬ್ಬನ ಹತ್ರ ಹೇಳಿದರೆ ಬರುವಾಗ ಅವನನ್ನು ಪುತ್ತೂರಿನಲ್ಲಿ ಅವನನ್ನು ನೋಡಿದವನಿದ್ದಾನೆ. ಆಗ ನೀನು ಪುತ್ತೂರಿನಲ್ಲಿ ಬೆಳಗ್ಗೆ ಕಂಡಾಗ ಆಯ್ತಲ್ಲ, ನೀನು ಪುತ್ತೂರಿಗೆ ನಾನು ಹೋಗಿದ್ದು ಇವನಿಗೆ ಗೊತ್ತಾಗಿದೆ ಅಂತ ಅಂದರೆ ಅದು ಒಮ್ಮೆ ನಾನು ಹೋಗಿ ಬಂದದ್ದಷ್ಟೇ ಆಚೆ ಅಂತ ಹೇಳ್ತಾ ಇರುವಾಗ, ಅಲ್ಲ ನೀನು ಸ್ವಲ್ಪ ಅದರನ್ನಾಚೆ ಸುಳ್ಳ್ಯದಲ್ಲಿಯೂ ಕಂಡಿದ್ದೇನೆ ನಾನು, ಅದಕ್ಕೆ ಮತ್ತೊಂದು ಸುಳ್ಳು ಹೇಳಬೇಕು ನಾನು, ಯಾಕಪ್ಪ ನಾನು ಅದಕ್ಕೆ ಇನ್ನೊಂದು ಸುಳ್ಳು ಸೃಷ್ಟಿ ಮಾಡಬೇಕಲ್ಲ. ಸಣ್ಣ ಲೌಕಿಕ ಉದಾಹರಣೆ, ವಿದ್ವಾಂಸರಿಗೆ ಹೇಳುವಂಥ ವಿಚಾರ ಅಲ್ಲ. ಒಂದು ಸುಳ್ಳನ್ನು ಹೇಳಿದರೆ ಆ ಸುಳ್ಳನ್ನು ಸಾಧಿಸೋದಕ್ಕೆ ಮತ್ತು ಸುಳ್ಳನ್ನು ಅಣಿಬೇಕು. ಕೊನೆಗೊಮ್ಮೆ ಸಿಕ್ಕಿ ಬಿದ್ದೇ ಬಿಡುತ್ತೇವೆ. ಆದರೆ ಭಗವಂತನಿಂದ ನಾವು
ನಾವು ಭಗವಂತನಿಗೆ ವಂಚನೆ ಮಾಡಲಿಕ್ಕೆ ನಮಗೆ ಸಾಧ್ಯವೇ ಇಲ್ಲ. ಹಾಗೆ ಅಶ್ವತ್ಥಾಮಹತಃ ಕುಂಜರಃ ಅಂತ ಹೇಳಿ ಯುಧಿಷ್ಠಿರ ಸುಳ್ಳು ಹೇಳಬೇಕಾಯಿತು. ಯಾಕೆ ಹೇಳಿದ್ದು ಕುಂಜರ ಎನ್ನುವಂತಹ ಆನೆಯನ್ನು ಕೊಂದದ್ದಿರಬಹುದು, ಕುಂಜರ ಅಶ್ವತ್ಥಾಮ ಎನ್ನುವ ಕುಂಜರವನ್ನು ಕೊಂದದ್ದಿರಬಹುದು. ಅಶ್ವತ್ಥಾಮ ಹೇಳುವಂತಹ ಆನೆ ಸತ್ತಿದೆ ಅಂತ ಹೇಳುವಾಗ ಒಂದು ಶಂಖ ಊದಿದ ಕೃಷ್ಣ ಅಂತ ಹೇಳುವ ಕಥೆ ಕೇಳಿರ್ಬೋದು ನೀವು. ಆದರೂ ಅಲ್ಲಿ ಹಾಗೆ ಯಾಕೆ ಹಾಗೆ ಹೇಳಬೇಕಾಗಿತ್ತು? ಅದೊಂದು ಸುಳ್ಳಾಗಿತ್ತು. ಆ ಸುಳ್ಳು ಹೇಳಿದ್ದರಿಂದ ಈ ಯುಧಿಷ್ಠಿರನಿಗೆ ನರಕದ ದರ್ಶನ ಆಯಿತಂತೆ. ಇಲ್ಲದಿದ್ದರೆ ಅವನಿಗೆ ನರಕದ ದರ್ಶನ ಕೂಡ ಆಗ್ತಿರಲಿಲ್ಲ. ನರಕ ದರ್ಶನವೂ ಒಂದು ಕಷ್ಟವೇ. ಅಯ್ಯೋ, ನೋಡಲಿಕ್ಕೆ ಕಷ್ಟಪಡುವುದನ್ನು ನೋಡುವುದು ಪಾಪ ಅಲ್ವ ನಮಗೆ. ಈಗ ಇನ್ನೊಬ್ಬರು ಬಹಳಷ್ಟು ಒಂದು ವ್ಯಾಧಿಯಿಂದ ಮಲಗಿಕೊಂಡಿದ್ದಾರೆ, ಬಹಳಷ್ಟು ದುಃಖಿಸ್ತಾ ಇದ್ದಾರೆ ಅಂತಾದರೆ ಅವರನ್ನು ನಮಗೆ ನೋಡುವಾಗಲೇ ಒಂದು ರೀತಿಯ ಮಾನಸಿಕವಾದ ಹಿಂಸೆ ಅಲ್ವ. ಆ ಹಿಂಸೆ ಅದುವೇ ಒಂದು ರೀತಿಯ ಶಿಕ್ಷೆ ಅವನಿಗೆ. ಹಾಗೆ ಯುಧಿಷ್ಠಿರನಿಗೆ ಒಂದು ಸುಳ್ಳು ಹೇಳಿದ್ದಕ್ಕೆ ಏನಾಯಿತು? ನರಕ ದರ್ಶನ ಆಯಿತು ಅಂತ ಹೇಳಿದ್ದಾರೆ. ಹಾಗೆ ಅಂತಹ ಆ ಪಾಪಗಳು ಅದೇ ರೀತಿಯ ಎಷ್ಟು ಉದಾಹರಣೆ ಕೊಡಬೇಕು ಅಂತಿಲ್ಲ. ಬದುಕುವುದಕ್ಕೋಸ್ಕರವಾಗಿ ಸುಳ್ಳು ಕೆಲವು ಸಲ ಹೇಳಬೇಕಾಗ್ತದೆ. ಈಗಿನ ಗೌರ್ಮೆಂಟ್ ಕಾನೂನಿಗೋಸ್ಕರವಾಗಿ ಹಾಗೆ ಹೀಗೆಲ್ಲ ಹೇಳಬೇಕಾಗ್ತದೆ. ಕೆಲವು ಸಲ ಒಬ್ಬ ಸತ್ಯವಾದಿ ಏನೋ ಒಂದು ತಪ್ಪಿನಲ್ಲಿ ಸಿಕ್ಕಿಬಿದ್ದು ನಮಗೆ ಆಶ್ರಯ ಪಡೆದು ಬಂದಾಗ ಅವನನ್ನು ಹುಡುಕಿಕೊಂಡು ಯಾರಾದರೂ ಅಧಿಕಾರಿಗಳು ಬಂದರೆ ಅವನಿಗೆ ನನ್ನಲ್ಲಿಲ್ಲ ಅಂತ ಹೇಳಬೇಕಲ್ಲ, ನಮ್ಮಲ್ಲಿಲ್ಲ ಅಂತ ಹೇಳಿ ಅವನನ್ನು ಅಡಗಿಸಿಕೊಳ್ಬೇಕಾಗ್ತದೆ. ಇದು ಹೇಳಿದ್ದು ಸುಳ್ಳೆ, ಆದರೂ ಯಾಕೆ ಅವನನ್ನು ಬದುಕೋಸ್ಕರವಾಗಿ ಒಂದು ಉದ್ದೇಶವನ್ನು ಸಾರ್ಥಕಪಡಿಸೋದಕ್ಕೋಸ್ಕರವಾಗಿ ಇನ್ನೊಂದು ಸುಳ್ಳನ್ನು ಹೇಳುವಂತಹದ್ದು. ಇದಕ್ಕೆ ಜೀವನ ಕಾಮ್ಯ, ಬದುಕುವುದಕ್ಕೋಸ್ಕರವಾಗಿ ಹೇಳುವಂತಹ ಸುಳ್ಳು ಅಂತ ಆಗುತ್ತದೆ. ಹಾಗೆ ಜೀವನ ಕಾಮ್ಯ ಜದ್ವಾಚ ಅನೃತಮೂದಿವ, ಅದನ್ನು ವಿಶ್ವೇ ದೇವತೆಗಳೇ ನೀವು ಪರಿಹರಿಸಿಕೊಡಿ ಅಂತ ವಿಶ್ವೇ ದೇವತೆಗಳು ಅಂತ ಇದ್ದಾರೆ. ಆ ವಿಶ್ವೇ ದೇವತೆಗಳು ಸಾಮಾನ್ಯವಾಗಿ ಹೇಳ್ತಾರೆ ಪಿತೃಗಳ ಹಿಂದೆಯೂ ಮುಂದೆಯೂ ಇರುವಂತಹ ದೇವತೆಗಳ. ಆ ದೇವತೆಗಳಲ್ಲಿ ವ್ಯತ್ಯಾಸ ಉಂಟು. ಕೆಲವು ವೃದ್ಧಿ ಕರ್ಮದಲ್ಲೆಲ್ಲ ಸತ್ಯ ವಸು ಎನ್ನುವಂತಹ ವಿಶ್ವೇ ದೇವರು, ಅದೇ ರೀತಿ ಶ್ರಾದ್ದಾದಿ ಕರ್ಮಗಳಲ್ಲಿ ಪುರೂರವ ಆರ್ದ್ರವ ಅಂತ ವಿಶ್ವೇ ದೇವರು, ಆಮೇಲೆ ಸಪಿಂಡೀಕರಣಾದಿ ಪ್ರೇತಕರ್ಮಾಚರಣೆ ಮಾಡುವಾಗ ಕಾಮ ಕಾಲ ಅಂತ ಹೇಳುವಂತಹ ವಿಶ್ವೇ ದೇವರು, ಯಜ್ಞಯಾಗಾದಿಗಳನ್ನು ಮಾಡುವಂತಹ ದಕ್ಷ ಕ್ರತು ಎನ್ನುವಂತಹ ವಿಶ್ವೇ ದೇವರು, ತೀರ್ಥಶ್ರಾದ್ದಾದಿಗಳನ್ನು ಮಾಡುವಾಗ ಧ್ವನಿ ರೋಚನ ಎನ್ನುವಂತಹ ವಿಶ್ವೇ ದೇವರು, ಇವರೆಲ್ಲರೂ ಕೂಡ ವಿಶ್ವೇ ದೇವರು ಅಂತ ಹೇಳಲ್ಪಡುತ್ತಾರೆ. ಆ ವಿಶ್ವೇ ದೇವತೆಗಳು ಕೂಡ ನಾವು ಮಾಡುವ ಕರ್ಮಗಳಿಗೆ ಸಾಕ್ಷಿಯಾಗಿರ್ತಾರಂತೆ. ಹಾಗೆ ನಾವು ಆಡುವ ಈ ಸುಳ್ಳು ಇದಕ್ಕೆ ಸಾಕ್ಷಿಯಾದಂತಹ ದೇವತೆಗಳು ವಿಶ್ವೇ ದೇವರು ಅಂತ ಹೇಳುವಂತಹ ವಿಚಾರವನ್ನು ಅಲ್ಲಿ ಹೇಳ್ತಾರೆ. ಆದ್ದರಿಂದ ವಿಶ್ವೇ ದೇವರಲ್ಲಿ ವಿಶೇಷವಾಗಿ ಅಲ್ಲಿ ಪ್ರಾರ್ಥನೆ, ಈ ಜೀವನ ಕಾಮ್ಯ ನಾವು ಮಾಡಿದಂತಹ ಯಾವುದೇ ಅಮೃತವಾದ ಉಂಟು ಆ ದೋಷವನ್ನು ಪರಿಹರಿಸುವಂತ ಹೇಳುವಂತಹ ವಿಚಾರ. ಇನ್ನು ಮುಂದಿನ ಮಂತ್ರ, ಋತೇನ ದ್ಯಾವಾ ಪೃಥಿವೀ ಋತೇನ ತ್ವಗಂ ಸರಸ್ವತಿ ಕೃತಾನ್ನ ಪಾಹ್ಯೇನ ತೋಜತ್ ಕಿಂಚಾನ್ನತಮೂಧಿಮಾನ್. ಅಲ್ಲಿ ಹೇ ಸರಸ್ವತಿಯೇ ಹಾಗೂ ಜಾವಾ ಪೃಥಿವೀ ದೇವತೆಗಳೇ, ಜಾವಾ ಭೂಮಿ ಮತ್ತು ದ್ಯುಲೋಕದ ದೇವತೆಗಳೇ, ಜಾವಾ ಪೃಥಿವೀ ದೇವತೆ ಮತ್ತು ಸರಸ್ವತಿಯಲ್ಲಿ ಪ್ರಾರ್ಥನೆ ಮಾಡುವಂತಹದ್ದು. ಋತೇನ, ಈ ಯಜ್ಞದಲ್ಲಿ ಉಂಟಾದಂತಹ ಯಾವ ಪಾಪಗಳಿದ್ದರೆ ಆ ಯಜ್ಞದಲ್ಲಿ ಏನಾದರೂ ನಾನು ತೊಂದರೆಯನ್ನು ಮಾಡಿದ್ದರೆ ಆ ಯಜ್ಞದಲ್ಲಿ ಆದಂತಹ ಯಾವುದೇ ಪಾಪಗಳಿಂದ ನನ್ನನ್ನು ಪರಿಹರಿಸು ಅಂತ ಹೇಳುವಂತಹ ವಿಚಾರ. ಯಜ್ಞದಲ್ಲಿ ಅಂತ ಹೇಳುವಂತಹದ್ದು ನಾವು ಮಾಡುವ ಅನುಷ್ಠಾನದಲ್ಲಿ ಇರಬಹುದು, ನಾವು ಮಾಡುವ ಒಂದು ಪೂಜೆಯ ಕರ್ಮ, ಭಜನೆ ಇತ್ಯಾದಿಗಳು. ಇದರಲ್ಲೆಲ್ಲ ಕೆಲವು ಸಲ ನಾವು ಪಾಪಗಳ ಕರ್ಮದಲ್ಲಿ ಕರ್ಮ ಹೇಗೆ ಹೇಳ್ತಾರೆ ಹಾಗೆಯೇ ಅದನ್ನು ನಡೆಸಿಕೊಳ್ಳಿಕೊಂಡು ಹೋಗಲಿಕ್ಕೆ ಆಗುವುದಿಲ್ಲ, ನಮಗೆ ಆ ರೀತಿ ಆಗುವುದಿಲ್ಲ. ಕೆಲವು ಸಲ ಅದರಿಂದ ವಿಮುಖರಾಗ್ತೇವೆ ನಾವು. ಒಳ್ಳೆಯ ಭಜನೆಯನ್ನು ಮಾಡುವಾಗ ಸಾಮಾನ್ಯ ವಿಧಾನ, ಭಜನೆಯನ್ನು ಮಾಡುವಾಗ ಭಜನೆಯನ್ನು ಶಾಸ್ತ್ರೀಯವಾಗಿ ತಾಳ ಬಡಿದುಕೊಂಡು ಮಾಡಬೇಕು, ತಾಳ ತಪ್ಪಿ ಹೋಗ್ತಾರೆ. ಕೆಲವು ಸಲ ಆಲಾಪ ನಾವು ಹೇಳುವಂತಹ ಕಾಲದಲ್ಲಿ ಅದರ ಶ್ರುತಿಯೋ ಅಥವಾ ಅದರ ಆ ಸ್ಥಾನವೋ ತಪ್ಪಿ ಹೋಗುವಂಥದ್ದು ಇರಬಹುದು. ಮುಖ್ಯವಾಗಿ ನಮ್ಮ ಮನಸ್ಸು ಆ ಭಗವಂತನಲ್ಲಿ ಇಲ್ಲದೆ ಎಲ್ಲೆಲ್ಲೋ ಮನಸ್ಸನ್ನು ಅಡ್ಡಾಡಿಸಿಕೊಂಡು ಇನ್ನೊಬ್ಬ ಹೇಳುವುದನ್ನು ಅನುಕರಿಸಿಕೊಂಡು ಭಜನೆ ಮಾಡುವುದು ಇರಬಹುದು. ಭಜನೆಗಾಯಿತು. ಪೂಜೆ ಮಾಡುವಾಗ ಹೀಗೆ ಪೂಜೆ ಮಾಡಬೇಕು, ಇಂಥದ್ದು ಒಂದೊಂದು ವಿಧಿವಿಧಾನಗಳನ್ನು ಹೇಳಿದ್ದಾರೆ. ಪೂಜೆಗೆ ತಾನು ಭಗವಂತನನ್ನು ತನ್ನ ಹೃದಯದಲ್ಲಿ ಧ್ಯಾನಿಸಿಕೊಂಡು ಅವನನ್ನು ಎದುರಿಗಿರುವ ಮೂರ್ತಿಯಲ್ಲಿ ಆವಾಹಿಸಿ, ಎದುರಿಗಿರುವ ಮೂರ್ತಿ ಸಾಕ್ಷಾತ್ ಭಗವಂತ ಎನ್ನುವ ಭಾವನೆಯಿಂದ ಆ ಭಗವಂತನಿಗೆ ಪಾದ್ಯ ಅರ್ಘ್ಯ ಆಚಮನಾದಿಗಳನ್ನು ಕೊಡಬೇಕು. ಪಾದ್ಯ ಅಂತೇಳಿದರೆ ಕಾಲು ತೊಳಿಲಿಕ್ಕೆ, ಅರ್ಘ್ಯ ಅಂತೇಳಿದರೆ ಕೈ ತೊಳಿಲಿಕ್ಕೆ, ಆಚಮನ ಅಂತೇಳಿದರೆ ಬಾಯಾರಿಕೆ, ಅವನಿಗೆ ಸ್ನಾನ, ಆಮೇಲೆ ಅವನಿಗೆ ವಸ್ತ್ರ. ಯಾವ ರೀತಿ ಅತಿಥಿಗಳಿಗೆ ನಾವು ಸತ್ಕಾರ ಮಾಡುತ್ತೇವೆ ಅದೇ ರೀತಿ ಭಗವಂತನಿಗೆ ಅರ್ಚನೆ ಮಾಡುವಾಗ, ಅರ್ಚನೆಯಲ್ಲಾಗುವಾಗ ಅರ್ಚನೆಯ ಮಧ್ಯದಿಂದ ನಾವು ಎದ್ದಿಗೂ ಹೋದರೆ ಏನಾಯಿತು? ಅಲ್ಲಿರುವಂತಹ ಭಗವಂತನ ಸಾನ್ನಿಧ್ಯ ಹೇಗೆ
ಯಾರಾದರೂ ಪ್ರತ್ಯಕ್ಷ ಯಾರು ಅತಿಥಿಗೆ ಸತ್ಕಾರ ಮಾಡುವಾಗ ಅರ್ಧದಿಂದ ಹೋದರೆ ಅತಿಥಿಗೆ ಸಿಟ್ಟಾಗಿ ಅತಿಥಿ ಅಲ್ಲಿಂದ ಎದ್ದುಕೊಂಡು ಹೋಗ್ಬೋದು, ಹಾಗೆ ಅಲ್ವಾ? ಅವನು ಏನಾದರೂ ಬೈಬೋದು, ಆದರೆ ದೇವರೇನೇ ಹೇಳುವುದಿಲ್ಲ ಅಂತ ಅರ್ಥ. ಆದರೆ ದೇವರು ಏನು ಹೇಳದಿದ್ದರೂ ಅಲ್ಲಿ ಕರ್ಮ ವಿಚ್ಛಿತ್ಯ ದೋಷ ಉಂಟಾಯಿತು. ಅಲ್ಲಿ ಮಾಡುವ ಒಂದು ಹೋಮದ ಮಧ್ಯದಲ್ಲಿಯೋ ಒಂದು ಆರಾಧನೆಯ ಮಧ್ಯದಲ್ಲಿಯೋ ಒಂದು ಹಂತದಲ್ಲಿ ನಿಲ್ಲಿಸದೆ ನಾವು ಎದ್ದು ಹೋಗಬಾರದು ಎಲ್ಲಿಗೂ ಕೂಡ. ಅದು ಆ ಕರ್ಮದ ನಿಯಮ ಇರ್ತದೆ. ಯಜ್ಞಾದಿಗಳ ನಿಯಮಗಳಿರ್ತವೆ. ಯಜ್ಞಾದಿಗಳಲ್ಲಿ ಬಹಳಷ್ಟು ನಿಯಮಗಳುಂಟು. ಆ ಯಜ್ಞಾದಿಗಳಲ್ಲಿ ಯಾವುದೋ ಒಂದು ಕರ್ಮದಲ್ಲಿ ಬೆಂಕಿ ಹೊರಗೆ ಹಾಕಿದ್ರು ಅಥವಾ ಹೊರಗೆ ಬಿದ್ದಂತಹ ದ್ರವ್ಯವನ್ನು ಪುನಃ ಹೋಮಕ್ಕೆ ಹಾಕುವಂತಹದ್ದು ಅದು ತಪ್ಪಿ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಭ್ರಾತೃವ್ಯ ಅಗ್ನಿಯ ಭ್ರಾತೃಗಳು ಒಬ್ಬರಿದ್ದಾರೆ ಅಂತ ದೇವತೆಗಳು ಕೆಲವು. ಆ ಭ್ರಾತೃಗಳಿಗೆ ಆಹುತಿ ಹಾಕುವಾಗ ಬಿದ್ದ ಆಹುತಿಯ ದ್ರವ್ಯ ಹೊರಗೆ ಚೆಲ್ಲಿದರೆ ಅದು ಅವರಿಗೆ ಸಮರ್ಪಣೆ ಆಗ್ತದೆ. ಅವರಿಗೆ ಸಮರ್ಪಣೆ ಆದ ಮೇಲೆ ಅದನ್ನು ಪುನಃ ಅಗ್ನಿಗೆ ಸಮರ್ಪಣೆ ಮಾಡಬಾರದು. ಇದೆಲ್ಲ ಸಣ್ಣ ವಿಚಾರಗಳೆಲ್ಲ ತುಂಬ ಉಂಟು ಈ ವಿಚಾರ. ಇದನ್ನೆಲ್ಲ ನಾವು ಪಾಲಿಸಲಿಕ್ಕಾಗುವುದಿಲ್ಲ. ಯಾವುದೇ ಒಂದು ದ್ರವ್ಯವನ್ನು ಹೋಮಿಸಿದ ಮೇಲೆ ಅದು ಅರ್ಧ ಹೊತ್ತಿದ ಮೇಲೆ ಅದನ್ನು ತಿರುಗಿಸಿ ಹಾಕಬಾರದು. ಒಂದೊಂದು ನಿಯಮಗಳು ಯಜ್ಞದಲ್ಲಿ ಇಂತಹ ಸೂಕ್ಷ್ಮಗಳು ಬಹಳಷ್ಟು ಉಂಟು. ಇದನ್ನೆಲ್ಲ ನಾವು ತಿಳ್ಕೊಳ್ಳುವುದಿಲ್ಲ. ಅಂತಹ ಯಜ್ಞ ಮಧ್ಯದಲ್ಲಿ ಆದಂತಹ ಕರ್ಮದಿಂದಾದ ದೋಷಗಳು ಏನುಂಟೋ ಅದನ್ನು ಯಾರು ಪರಿಹರಿಸಬೇಕು ಅಂತ ಹೇಳಿದ್ರೆ ಭೂಲೋಕ ಮತ್ತು ದ್ಯುಲೋಕದ ದೇವತೆಗಳು ನೋಡ್ತಾ ಇರ್ತಾರೆ. ಮತ್ತು ಸರಸ್ವತಿ ಕರ್ಮಾಭಿಮಾನಿ ದೇವತೆಯಾದ ಸರಸ್ವತಿಯೇ ನೀನು ರಕ್ಷಿಸಬೇಕು, ನಾನು ಅದನ್ನು. ಯಾಕೆ ಅಂದರೆ ಹೇಳುವ ಮಂತ್ರದಲ್ಲಿ ತಪ್ಪು, ಸರಸ್ವತಿ ಆ ದೋಷವನ್ನು ಪರಿಹರಿಸಬೇಕು, ವಾಕ್ಯದಲ್ಲಿ ತಪ್ಪುಗಳು, ಹಾಗೆ ಅದನ್ನೆಲ್ಲ ಪರಿಹರಿಸಿಕೊಡಬೇಕು ಅಂತ ಹೇಳಿ. ಮತ್ತು ಯದ್ವಾಚ ಅನೃತ ಮೂದಿಮ, ನಾನು ಯಜ್ಞ ಮಾಡ್ತಾ ಇರುವಾಗ ಭಗವಂತನಲ್ಲಿ ಸುಳ್ಳು ಹೇಳುವುದು. ಇಂಥದ್ದನ್ನು ನಾನು ಆಹುತಿ ಮಾಡ್ತೇನೆ ಅಂತ ಹೇಳಿದ ಮೇಲೆ ಆಹುತಿಯನ್ನು ಮಾಡದೇ ಇದ್ದರೆ ತಪ್ಪಲ್ವೇ? ಪೂಜೆ ಸಹಸ್ರನಾಮವಿಹಿ ಕುಂಕುಮಾರ್ಚನಂ ಕರಿಷ್ಯೆ. ಶ್ರೀಮಾತ್ರೇ ನಮಃ ಒಂದೊಂದು ನಾಮಕ್ಕೆ ಕುಂಕುಮಾರ್ಚನೆ ಮಾಡುವಾಗ ಒಂದು 4-5 ನಾಮಾವಳಿ ಬಿಟ್ಟು ಹೋಗು ಅಲ್ವಾ? 1,00,000 ತುಳಸಿ ನಾಮಾರ್ಚನೆ ಅಂತ ಹೇಳಿ ನಾವು ಸಂಕಲ್ಪ ನಮ್ಮದು. 1,00,000 ತುಳಸಿ ನಾಮಾರ್ಚನೆ ಎಲ್ಲಿಯಾದರೂ ಆಗ್ತದೆ? ಇಲ್ಲ. ತುಳಸಿ ನಾಮಾರ್ಚನೆ ಹೇಳ್ತಾ ಹೋಗುತ್ತವೆ, ಸಹಸ್ರನಾಮ ಹೇಳ್ತಾ ಹೋಗ್ತೇವೆ. ಸಹಸ್ರನಾಮ ಅರ್ಚನಂ ಕರಿಷ್ಯೆ. ಅರ್ಚನ 1000 ಮಾಡಲಿಕ್ಕೆ ಆಗುವುದೇ ಇಲ್ಲ, ನಮಗೆ ಕೈಗೆ ಅಷ್ಟು ಸಾಧ್ಯ ಇಲ್ಲ. ಆದರೆ ದೇವರು ಅದಕ್ಕೆ ಕ್ಷಮೆ ಕೊಡ್ತಾನೆ. ನಾವು ಹೇಳಿದ್ದಕ್ಕೆ ಮತ್ತೆ ತಪ್ಪಿರ್ತೇವೆ. ಹಾಗೆ ಯಜ್ಞ ರೂಪದಲ್ಲಿ ಋತೇನ ಅನೃತ ಮೂದಿಮ, ಸುಳ್ಳು ಹೇಳಿದಂತಹದ್ದು ನಾವು. ಆ ಸುಳ್ಳು ಹೇಳಿದಂತಹದ್ದು ಗೊತ್ತಿದ್ದೂ ಸುಳ್ಳು ಹೇಳಿದ್ದರೆ ಆ ಪಾಪವನ್ನು ಯಾರು ಪರಿಹರಿಸ್ತಾರೆ ಅಂತ ಹೇಳಿದರೆ ಆ ದ್ಯಾವ, ಪೃಥ್ವಿ ಮತ್ತು ಸರಸ್ವತಿ ಎನ್ನುವಂತಹ ದೇವತೆಗಳು ಪರಿಹರಿಸ್ತಾರೆ. ಇನ್ನು ಇಂದ್ರಾಗ್ನಿ ಮಿತ್ರಾವರುಣೌ ಸೋಮೋ ಧಾತ ಬೃಹಸ್ಪತಿ ತೇನೋ ಮುಂಚಂತ್ವೇನ ಸೋ ಯದನ್ಯಕೃತಮಾರಿಮ. ಇದೊಂದು ಒಂದೊಂದು ಮಂತ್ರ ಬಹಳ ಸ್ವಾರಸ್ಯ ಉಂಟಿದೆ ಅಲ್ಲಿ. ಇಂದ್ರ, ಅಗ್ನಿ, ಮಿತ್ರ, ವರುಣರು. ಮಿತ್ರ, ವರುಣ, ಇಲ್ಲಿ ಸುಮಾರು ದೇವತೆಗಳು ಹೇಳ್ತಾ ಹೋಗುತ್ತಿರಬಹುದು. ಇಂದ್ರನೇ, ಅಗ್ನಿಯೇ, ಹೇ ಮಿತ್ರ, ಸೂರ್ಯನೇ, ವರುಣನೇ, ಸೋಮನೇ, ಧಾತ ಬ್ರಹ್ಮ, ಬೃಹಸ್ಪತಿ. ತೇನೋ ಮುಂಚಂತ್ವೇನ ಸಹ ಯದನ್ಯಕೃತ ಮಾರಿಮ. ಅನ್ಯದಿಂದ ಮಾಡಲ್ಪಟ್ಟಂತಹ ಪಾಪಗಳು ನನ್ನನ್ನು ಅಂಟಿಕೊಂಡಿದ್ದರೆ ಆ ಪಾಪಗಳನ್ನು ಇಷ್ಟು ದೇವತೆಗಳು ಪರಿಹರಿಸಿಕೊಡಬೇಕು. ಅನ್ಯರಿಂದ ಮಾಡಿದ ಪಾಪ ನನಗೆ ಹೇಗೆ ಅಂಟಿಕೊಳ್ತದೆಪ್ಪ ಅಂತ ಕೇಳಿದ್ರೆ ಯದನ್ಯಕೃತ ಮಾರಿವ. ಯಜ್ಞ ಸಂಬಂಧಿಯಾದ ದೋಷದಿಂದ ಇನ್ನೊಬ್ಬರಿಂದ ಮಾಡಲ್ಪಟ್ಟ ಪಾಪಗಳು ಅಂದರೆ ಆ ಮಾಡಿದವನ ಪಾಪ ಆಡಿದವನ ಮೇಲೆ ಅಂತ ಒಂದು ವಾಕ್ಯ ಉಂಟು. ಎಂತ ಮಾಡ್ತಾನೆ ಮಾರ್ಯವ, ಎಂಥ ಪಾಪಿಷ್ಟ, ಹಾಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ, ಸರಿ ಮಾಡುವುದಿಲ್ಲ, ಸರಿ ಮಂತ್ರ ಹೇಳುವುದಿಲ್ಲ, ಸರಿ ಹೋಮವೇ ಮಾಡುವುದಿಲ್ಲ, ಹಾಗೆ ಹೀಗೆ ಅಂತ ಹೇಳಿ ಹೇಳುವಂಥವ್ರು ಇರ್ತಾರೆ. ಹೋಮ ಮಾಡುವ ಕಾಲದಲ್ಲಿ ಯಾರು ಸರಿ ಹೋಮ ಮಾಡ್ತಾ ಇದ್ದಾರೆ, ಯಾರು ಸರಿ ಅವರು ಹೇಳುವುದಿಲ್ಲ ಅಂತ ಹೇಳಿ ಇನ್ನೊಬ್ಬನಿಗೆ ಅವಶ್ಯಕತೆ ರಾಮ ಮಾಡುವಂತಹ ಅಲ್ಲ. ನೋಡಬೇಕು, ಹೊರಗಿದ್ದವ ನೋಡಬೇಕು. ಆದರೆ ಹೋಮ ಮಾಡುವ ಸಂದರ್ಭದಲ್ಲಿಯೋ ಯಾವುದೇ ಯಜ್ಞಾನುಷ್ಠಾನ ಮಾಡುವಾಗ ನನ್ನಷ್ಟು ಒಳ್ಳೆಯ ಕರ್ಮದಲ್ಲಿ ಪೂಜೆ ಮಾಡುವವರು ಹೋಮ ಮಾಡುವವರು ಯಾರೂ ಇಲ್ಲ ಅಂತ ಹೇಳುವ ಭಾವನೆ ಇಟ್ಟು ಅವನು ಸರಿ ಮಾಡುವುದಿಲ್ಲ, ಇವನು ಸರಿ ಮಾಡುವುದಿಲ್ಲ, ಅವನು ಪಾಪ ಮಾಡಿದ್ದಾನೆ, ಇವನು ಪಾಪ ಮಾಡಿದ್ದಾನೆ, ಅವನಷ್ಟು ಸುಳ್ಳು ಹೇರುವವರಿಲ್ಲ, ಈ ರೀತಿ ಇನ್ನೊಬ್ಬರ ಪಾಪವನ್ನು ನಾವು ಹೇಳುತ್ತಾ ಹೋದ ಹಾಗೆ ಅವನ ಪಾಪ ಕಡಿಮೆ ಆಗ್ತದೆ. ಆ ಪಾಪ ಎಲ್ಲ ಇವನ ಮೇಲೆ ಬಂದು ಬಿಡ್ತದೆ. ಅವನಿಗೆ ಪಾಪ, ಅವನ ಪಾಪ ಇವನಿಗೆ. ಎಷ್ಟೋ ಸಲ ಹಾಗಾಗುವುದು. ಹಾಗೆ ಇನ್ನೊಬ್ಬನನ್ನು ವೃಥಃ ದ್ವೇಷಿಸುವಂತಹ ಒಬ್ಬ ಮಹಾಪಾಪಿಷ್ಠ ಅಂದರೆ ದ್ವೇಷ ಸಲ್ಲದು ಯಾವಾಗಲೂ ಕೂಡ. ಒಬ್ಬ ಮಹಾಪಾಪಿ, ಆ ಮಹಾಪಾಪಿಯಾದರೂ ಕೂಡ ಆ ಪಾಪಿಯ ಮೇಲೆ ಬಹಳ ದ್ವೇಷದಿಂದ ಅವನಿಗೆ ಕೇಡಾಗಬೇಕು ಎಂದು ಬಯಸುವ ಪಾಪಿ. ಯಾರು ಅತ್ಯಂತ ದುಷ್ಟನಿದ್ದಾನೆ ಆ ದುಷ್ಟನಿಗೆ ಕೇಡಾಗಬೇಕು ಅಂತ ಹೇಳಿ ಏನಾದರೂ ಒಂದು ಪ್ರಯೋಗವನ್ನು ಮಾಡಿ ಆ ದುಷ್ಟನಿಗೆ ಏನಾದರೂ ಪ್ರತಿಕೃತಿಯನ್ನು ಇವ ಮಾಡಿದರೆ ದುಷ್ಟನ ಒಂದು ಅರ್ಧ ಪಾಪ ಇವನಿಗೆ ಬಂದಾಗ ನೋಡಿ. ಮುಖ್ಯವಾಗಿ ಯಾರಿಗೂ ಶಪಿಸಬಾರದು ಎನ್ನುವಂತಹ ವಿಚಾರಕ್ಕೆ ಇರುವಂತಹ ಶಪಿಸಬಾರದು.
ಶಪಿಸಿದರೆ ಯಾರಿಗೆ ಶಪಿಸ್ತೇವೆ ಆ ಶಪಿಸಿದವನ ಅರ್ಧ ಪಾಪ ಇವನಿಗೆ. ಹಾಗೆ ಎಷ್ಟೋ ಸಲ ಇನ್ನೊಬ್ಬರ ಪಾಪಗಳನ್ನು ನಾವು ತಗೊಳ್ತಾ ಇರ್ತೇವೆ. ಇದೊಂದು ರೀತಿಯ ಏನೋ ಒಂದು ಹೊಸ ಅಂಟು ರೋಗ ಹೇಳ್ತೇವೆ. ಒಂದು ಸಲ ಡಾಕ್ಟ್ರಲ್ಲಿಗೆ ಹೋದಾಗ ಹಲ್ಲನ್ನು ಕೀಳಲಿಕ್ಕೆ ಹೋಗ್ತೇವೆ. ಡಾಕ್ಟ್ರ್ ಯಾಕೆ ಮುಖಕ್ಕೆ ಬಟ್ಟೆಯನ್ನು ಹಾಕ್ತಾರೆ? ಹಾಗೆ ಯಾಕೆ ಅಂತ ಹೇಳಿದ್ರೆ ಅವನ ಶರೀರದಲ್ಲಿರುವ ಕ್ರಿಮಿ ತನ್ನ ಶರೀರದ ಒಳಗೆ ಹೋಗಬಾರ್ದು ಅಂತ ಹೇಳಿ. ಡಾಕ್ಟ್ರಲ್ಲಿ ಹೋದಾಗ ಪ್ರತಿಯೊಬ್ಬರೂ ಕೂಡ ಒಬ್ಬರನ್ನು ಪರೀಕ್ಷೆಯೆಲ್ಲ ಮಾಡಿದ ಮೇಲೆ ಅವನಿಗೆ ಚಿಕಿತ್ಸೆ ಮಾಡಿದ ಮೇಲೆ ಬಂದು ಕೈಯನ್ನೆಲ್ಲ ಒಳ್ಳೆ ಚೆನ್ನಾಗಿ ಸೋಪಿನಲ್ಲಿ ತೊಳೆದು ಅದನ್ನು ಹಿಂದಿನ ಏನು ಮೊನ್ನೆ ರೋಗ ಉಂಟಲ್ಲ ಆ ರೋಗ ಸಮಯದಲ್ಲಿ ಗೊತ್ತಾಗಿರ್ಬೋದು. ಯಾರಾದರೂ ಹೊರಗೆ ಹೋಗಿ ಬಂದರೆ ಸ್ನಾನ ಮಾಡಿ ಬಂದು ಒಳಗೆ ಬನ್ನಿ, ಯಾಕೆಂದರೆ ಅವನ ಅಂಟು ರೋಗ ನಮಗೆ ಅಂಟಿಕೊಳ್ತಾರೆ ಅಂತ ಹೇಳಿ. ಹಾಗೆ ದುಷ್ಟರ ಪಾಪಗಳು ನಮಗೆ ಅಂಟಿಕೊಂಡಿದ್ದರೆ ಯದನ್ಯಕೃತ ಮಾರಿಮ ಅಂತಹ ಆ ದೋಷಗಳಿದ್ದರೆ ಅದರ ಅಪರಾಧದಿಂದಾದಂತಹ ದೋಷಗಳನ್ನು ಇಂದ್ರಾಗ್ನಿಯಾದಿ ಆ ದೇವತೆಗಳು ಅದನ್ನು ಪರಿಹರಿಸಿಕೊಡಿ ಅಂತ ಹೇಳಿ ಆ ದೇವತೆಗಳಲ್ಲಿ ಪ್ರಾರ್ಥನೆ ಮಾಡುವಂತಹದ್ದು. ಅದರಲ್ಲಿ ಬೇರೆ ಬೇರೆ ಒಂದೊಂದೇ ಕ್ಷಮಶಃ ಶಬ್ದಾರ್ಥವನ್ನು ಹೇಳ್ತಿದ್ರೆ ಮತ್ತಷ್ಟು ವಿಶೇಷವಾದ ಅರ್ಥಗಳುಂಟು. ಇರಲಿ, ಒಂದೊಂದೇ ಅರ್ಥ. ಇನ್ನು ಸಜಾತ ಶಗುಂಸಾ ದುತಜಾಮಿ ಶಗುಂಸಾ ಸಜಾತ ಶಗುಂಸಾ ದುತಜಾಮಿ ಶಗುಂಸಾಧ್ಯಾಯ ಶಗುಂಸಾ ದುತಪಾಕನೀಯಸಃ ಅನಾಧಿಷ್ಟಂ ದೇವಕೃತಂಜದೇನಃ ತಸ್ಮಾತ್ ತ್ವಮಸ್ಮಾನ್ ಜಾತವೇದೋ ಮುಮುಗ್ಧಿ. ಹೇ ಜಾತವೇದನೆ, ಹೇ ಅಗ್ನಿಯೇ, ಅಗ್ನಿಯಲ್ಲಿ ಪ್ರಾರ್ಥನೆ. ಹೇ ಜಾತವೇದ, ನೀನು ನನ್ನನ್ನು ಪಾಪದಿಂದ ಹೋಗಲಾಡಿಸು. ಎಂತಹ ಪಾಪ ಅಂತ ಹೇಳಿದರೆ ಸಜಾತ ಶಗುಂಸಾಹ ಉತ ಜಾಮಿ ಶಗುಂಸಾ ಧ್ಯಾಯ ಶಶಗುಂಸಾ ದುತವಾ ಕನೀಯಸಃ. ತನ್ನ ಒಡ ಹುಟ್ಟಿದವರು ನನ್ನನ್ನು ಪ್ರಶಂಸೆ ಮಾಡಿದಾಗ, ಮತ್ತೊಂದು ತನ್ನ ಹೆಂಡತಿ ತನ್ನನ್ನು ಹೊಗಳಿದಾಗ, ಆಮೇಲೆ ಉತವಾ ಕನೀಯಸಃ ತನ್ನಿಂದ ಚಿಕ್ಕವರು ತನ್ನನ್ನು ಹೊಗಳಿ ಎಲ್ಲರೂ ತನ್ನನ್ನು ಹಾಗೆ ಹೀಗೆ ಅಂತ ಹೇಳಿದಾಗ ನಮಗೇನಾಗ್ತದೆ ಅಂದರೆ ನಾನೇ ಸರ್ವಜ್ಞ, ನಾನೇ ಬಲ್ಲವ ಎನ್ನುವಂತಹ ಒಂದು ರೀತಿಯ ಅಹಂಕಾರ ನಮ್ಮಲ್ಲಿ ಉಂಟಾಗುತ್ತದೆ. ಆ ಸಮಯದಲ್ಲಿ ಅನಾಧಿಷ್ಟಂ ದೇವಕೃತಂಜದೇನಃ, ಆ ಕಾರಣದಿಂದ ನಾನೇ ಸರ್ವಜ್ಞ ಅಂತ ಹೇಳಿ ನಾನು ಏನು ಮಾಡಿದರೂ ನಡೆಯುತ್ತದೆ ಎನ್ನುವ ಭಾವನೆಯಿಂದ ನಾವು ಪಾಪಕೃತ್ಯಗಳನ್ನು ಮಾಡಿದರೆ, ತಾನು ಬೀಗಿದರೆ, ತಾನು ಎಲ್ಲರಿಂದಲೂ ಶ್ರೇಷ್ಠ ಅಂತ ಹೇಳುವ ಭಾವನೆ ಉಂಟಾದಾಗ ಯಾವ ಪಾಪಗಳು ನನ್ನಲ್ಲಿ ಒಡಮೂಡ್ತದೋ ಆ ಪಾಪದಿಂದ ಹೇ ಜಾತವೇದ ಅಗ್ನಿಯೇ ಅದನ್ನು ನೀನು ಪರಿಹರಿಸು ಅಂತ ಹೇಳುವಂಥ ವಿಚಾರ. ಆದ್ದರಿಂದ ಈ ಒಂದೊಂದು ಮಂತ್ರದಲ್ಲಿಯೂ ಒಂದೊಂದು ರೀತಿಯ ಪಾಪ ಪರಿಹರಿಸುವುದರೊಂದಿಗೆ ಮುಂದೆ ನಾವು ಹೇಗಿರಬೇಕು ಎನ್ನುವುದನ್ನು ಈ ಕೂಷ್ಮಾಂಡ ಮಂತ್ರ ಬೋಧಿಸ್ತಾರೆ. ಹೇಗಿರಬೇಕು ಅಂತ ಹೇಳುವಂತಹದ್ದರನ್ನು ಅಂದರೆ ಕುತ್ಸಿತವಾದ ನಮ್ಮ ಶರೀರದ ಒಳಗೆ ನಮ್ಮನ್ನು ಅಧಃಪತನಕ್ಕೆ ಎಳೆಯುವಂತಹ ಪಾಪ ಮಾತ್ರ ಅಲ್ಲ, ನಮ್ಮ ದುರ್ಗುಣಗಳನ್ನು ಇದು ದೂರ ಮಾಡ್ತಾರೆ. ಯಾವುದು ಈ ಕೂಷ್ಮಾಂಡ ಮಂತ್ರ. ಈ ಮಂತ್ರವನ್ನು ಜಪಿಸ್ತಾ ಅರ್ಥಾನುಸಂಧಾನ ಪೂರ್ವಕವಾಗಿ ಜಪಿಸ್ತಾ ಹೋದಾಗೆ ನಮ್ಮನ್ನು ಅಧಃಪತನಕ್ಕೆ ಒಯ್ಯುವ ನಮ್ಮ ದುರ್ಗುಣಗಳನ್ನೇ ನಾಶ ಮಾಡಿ ನಮ್ಮಲ್ಲಿ ತೇಜಸ್ಸನ್ನು ತುಂಬಿಕೊಳ್ಳುತ್ತಾರೆ. ಕೊನೆಗೆ ಆ ರೀತಿಯ ಒಂದು ಪ್ರಾರ್ಥನೆ ಈ ಕೂಷ್ಮಾಂಡ ಗಮನದಿಂದ ನಾನು ಹೇಗಾದೆ, ಈ ರೀತಿಯ ಒಂದು ಪ್ರಾರ್ಥನೆ ಕೊನೆಗೆ ಬರ್ತದೆ. ಹೇಗಾದೆ ನಾನು ಕೃತಾರ್ಥನಾಗಿದ್ದೇನೆ ಎನ್ನುವ ಭಾವನೆ ಬರ್ತದೆ. ಆಗ ನಮ್ಮೊಳಗಿರುವಂತಹ ಎಲ್ಲ ರೀತಿಯ ದುರ್ಗುಣಗಳು, ಈ ರೀತಿಯ ದುರ್ಗುಣವನ್ನು ನೀನು ಪರಿಹರಿಸಬೇಕು ಅಂತ ಹೇಳಿ. ಆಮೇಲೆ ಯದ್ವಾಚ ಯನ್ಮನಸ ಬಾಹುಭ್ಯಾಂ ಊರುಭ್ಯಾಂ ಅಷ್ಠೀವದ್ಭ್ಯಾಂ, ಪ್ರತ್ಯೇಕ ಹೇಳಬೇಕು ಅಂತಿಲ್ಲ, ಎಲ್ಲ ಪ್ರಾಜ್ಞರೇ ಹೇಳುವಂಥದ್ದಿಲ್ಲ. ಹಾಗೆ ಯದ್ವಾಚ ಮಾತಿನಿಂದ, ಯನ್ಮನಸ ಬಾಹುಭ್ಯಾಂ ಊರುಭ್ಯಾಂ ಅಷ್ಠೀವದ್ಭ್ಯಾಂ ಶಶ್ನೈರ್ಯನೃತಂಚ ಕೃಮಾಭಯಂ, ಇಷ್ಟು ಅಂಗಗಳಿಂದ ನಾನು ಯಾವಾಗ ಆ ಪಾಪಗಳನ್ನು ನಾನು ಮಾಡಿದ್ದೇನೆಯೋ, ನಿಷಿದ್ಧ ದರ್ಶನಾದಿಗಳು, ಕಣ್ಣಿನಿಂದ ಯಾವುದೆಲ್ಲ ಪಾಪಗಳು ಅಂತ ಹೇಳುತ್ತಾರೆ. ವಾಚ ಮಾತಿನಿಂದ ಮಾಡುವ ಪಾಪಗಳು ಏನು ಹೇಳಬೇಕು ಅಂತಿಲ್ಲ, ಕಣ್ಣಿನಿಂದ ಮಾಡುವ ಪಾಪಗಳು ಏನು ಹೇಳಬೇಕು ಅಂತಿಲ್ಲ. ಆಮೇಲೆ ಈ ಬಾಹುಗಳಿಂದ ಮಾಡುವ ಪಾಪಗಳೇನು, ಇದನ್ನು ಎಲ್ಲದರಿಂದಲೂ ನಾವು ಮಾಡಿದ ಬೇರೆ ಬೇರೆ ರೀತಿಯ ಪಾಪಗಳನ್ನು ತಸ್ಮಾತ್ ಏನ ಸಹ, ಆ ಎಲ್ಲ ಪಾಪಗಳನ್ನು ನಾನು ಮಾಡಿದ್ದರೆ ಅದನ್ನೆಲ್ಲವನ್ನು ಕೂಡ ಹೇ ಅಗ್ನಿಯೇ ನೀನು ಪ್ರಮುಂಚತು, ಏನ ಸ ಪ್ರಮುಂಚತು, ಅದನ್ನು ನೀನು ನಾಶ ಮಾಡಿಬಿಡು. ಆ ನಾಶ ಅದರಿಂದ ಪ್ರಪಂಚದ ಅಂದರೆ ನನ್ನನ್ನು ಬಿಡುಗಡೆ ಮಾಡುವಂತ ಅರ್ಥ. ಪ್ರಕರ್ಷವಾಗಿ ನನ್ನನ್ನು ಬಿಡುಗಡೆ ಮಾಡುವಂತ ಅರ್ಥ. ಪಾಪದಿಂದ ನನ್ನನ್ನು ಬಿಡುಗಡೆ ಮಾಡು ಅಂತ ಹೇಳಿ. ಹಾಗೆ ಮತ್ತೆ ಏನ ತ್ರಿತೋ ಅರ್ಣವಾನ್ ನಿರ್ಬಭೂವ, ತ್ರಿತ ಎಂಬಂತಹ ಒಬ್ಬ ಪುರುಷ,
ಆ ಪುರುಷನಲ್ಲಿ ಅತ್ಯಂತ ಅಂದರೆ ಏನ ಜ್ಯೋತಿಷ ಅರ್ಣವಾದಿ ನೃಂಬಭೂವ, ಪಾಪಗಳೆಂಬಂತಹ ಅತ್ಯಂತ ದುಶಾಲವಾದಂತಹ ಸಮುದ್ರವೇ ಅವನಲ್ಲಿ ನಮ್ಮಲ್ಲಿದ್ದರೆ ಆ ಪಾಪವನ್ನು ನೀನು ಪರಿಹರಿಸಬೇಕು ಅಂತ ಹೇಳಿ ಇಲ್ಲಿ ಒಂದು ವಿಷಯ ಉಂಟು. ತ್ರಿತ ಎನ್ನುವವನಲ್ಲಿ ದೇವತೆಗಳು ಪಾಪವನ್ನು ಇರಿಸಿದರಂತೆ. ದೇವತೆಗಳಲ್ಲಿಯೂ ಕೆಲವು ಸಲ ಪಾಪಗಳು ಸಂಭವಿಸ್ತವೆ. ಭಾಗವತರ ಕಥೆಯಲ್ಲಿ ನೀವು ಕೇಳಿರಬಹುದು. ಭಾಗವತರ ಕಥೆಯಲ್ಲಿ ಇಂದ್ರ ವೃತ್ರಾಸುರನನ್ನು ಸಂಹಾರ ಮಾಡ್ತಾನೆ. ಆ ಸಂದರ್ಭದಲ್ಲಿ ಆ ದೋಷ ಅವನಿಗೆ ಅಂಟಿಕೊಳ್ತದೆ. ಹಿಂದೆ ಅದರನ್ನು ಮೊದಲಿನ ಕಥೆಯಲ್ಲಿ ವಿಶ್ವರೂಪನೆಂಬಂತಹ ಆಚಾರ್ಯನ ತಲೆಯನ್ನು ಕತ್ತರಿಸ್ತಾನೆ. ಆ ಕತ್ತರಿಸುವಂತಹ ಸಂದರ್ಭದಲ್ಲಿ ಅವನಿಗೆ ಉಂಟಾದಂತಹ ಬ್ರಹ್ಮಹತ್ಯಾ ದೋಷವನ್ನು 4 ಜನರಿಗೆ ಹಚ್ಚಿಬಿಡ್ತಾನೆ. ಯಾರಿಗೆ ಅಂತ ಹೇಳಿದ್ರೆ, ಮೊದಲಿನ ಅಂಶವನ್ನು ಒಂದು ಅಂಶವನ್ನು ಭೂಮಿಯಲ್ಲಿಯೂ, ಒಂದು ಅಂಶವನ್ನು ನೀರಿನಲ್ಲಿಯೂ, ಒಂದು ಅಂಶವನ್ನು ವೃಕ್ಷದಲ್ಲಿಯೂ, ಇನ್ನೊಂದು ಅಂಶವನ್ನು ಸ್ತ್ರೀಯರಲ್ಲಿಯೂ ಇಡ್ತಾನೆ. ಹಾಗೆ ಅದನ್ನು ಹೆಚ್ಚು ಕಥೆ ಹೇಳಿದರೆ ಭಾಗವತ ಕಥೆ ಮುಂದೆ ಮುಂದುವರಿಬಹುದು. ಆ ರೀತಿ ಅದಕ್ಕೆ ಒಂದೊಂದು ವರವನ್ನು ಕೊಟ್ಟದ್ದೆಲ್ಲ ಕಥೆಗಳು ಉಂಟು. ವೃಕ್ಷಗಳಿಗೆ ಪುನಃ ಕಡಿದ ಹಾಗೆ ಚಿಗುರುತ್ತದೆ, ಭೂಮಿಗೆ ಪರಾಭವಿಷ್ಯಂತೆ ಅದು ವೇದದಲ್ಲಿ ಬರ್ತದೆ. ಅಗೆಯುವಾಗಿ ಪುನಃ ಅದು ಮುಂದೆ ಕಾಲಾಂತರದಲ್ಲಿ ತುಂಬಿಕೊಳ್ಳಲಿ ಹೇಳುವಂತಹದ್ದು. ನೀರಿನಲ್ಲಿ ಹರಿಯುತ್ತಾ ಹೋಗುವಾಗ ನೀವು ಶುದ್ಧಿಯಾಗಿ ಅಂತ ಹೇಳುವಂತಹದ್ದು. ಸ್ತ್ರೀಯರಿಗೆ ತನ್ಮೂಲಕವಾಗಿ ನಿಮಗೆ ಸಂತಾನ ಭಾಗ್ಯ ಉಂಟಾಗಲಿ ಅಂತ ಹೇಳುವಂತಹದ್ದು. ಮಾಸಿಕವಾಗಿ ರಜಸ್ವರೆಯಾದಂತಹ ವಿಚಾರಗಳು ಕೂಡ ಒಂದು ಬ್ರಹ್ಮಹತ್ಯಾದೋಷ. ಅದರಲ್ಲಿ ಸಂತಾನ ಆ ಮೂಲಕವಾಗಿ ನಿಮಗೆ ಸಂತಾನ ಉಂಟಾಗಲಿ, ಈ ರೀತಿಯ ವರಗಳೆಲ್ಲ ಉಂಟು. ಆ ರೀತಿಯಲ್ಲಿ ತ್ರಿತ ಎನ್ನುವವನಲ್ಲಿ ಒಂದಷ್ಟು ಪಾಪಗಳನ್ನು ದೇವತೆಗಳಿಟ್ಟರಂತೆ. ಆ ತ್ರಿತ ಎಂಬ ಪುರುಷ ಏನು ಮಾಡ್ತಾನೆ, ಈ ಪಾಪವನ್ನು ನಾನು ಎಲ್ಲಿ ಇಡುವುದು ಅಂತ ಹೇಳಿ ಆಲೋಚನೆ ಮಾಡ್ತಾ ಇದ್ದ ಹಾಗೆ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಕಾಲಗಳಲ್ಲಿ ಯಾರು ಮರಗಿಕೊಂಡಿದ್ದಾರೋ ಅವರಲ್ಲಿ ಈ ತ್ರಿತ ಎನ್ನುವ ಆ ಪಾಪವನ್ನು ಇಟ್ಟು ಬಿಡ್ತಾನೆ. ಹಾಗೆಯೇ ನನ್ನಲ್ಲಿ ಆ ಪಾಪಗಳು, ಆ ತ್ರಿತನಲ್ಲಿ ಇಟ್ಟಂತಹ ಯಾವ ಪಾಪಗಳುಂಟೋ ಆ ಪಾಪ ತ್ರಿತ ಕೊಡಲ್ಪಟ್ಟಂತಹ ಪಾಪ ನಮ್ಮ ನಿವಾರಣೆಯಾಗಲಿ ಅಂತ ಹೇಳಿ ಒಂದು ಪ್ರಾರ್ಥನೆಯನ್ನು ಹೇಳ್ತಾರೆ. ಹಾಗೆ ಆ ರೀತಿ ಎಲ್ಲ ರೀತಿಯಲ್ಲಿಯೂ ಕೂಡ ಆ ಪಾಪವನ್ನು ನೀನು ಪರಿಹರಿಸು ಅಂತ ಹೇಳಿ, ಆ ಪಾಪ ಪರಿಹಾರ ಆಗುವುದರ ಮುಖೇನವಾಗಿ ನಾನು ಅತ್ಯಂತ ತೇಜಸ್ಸನ್ನು ಹೊಂದಿದವನಾಗಿದ್ದೇನೆ ಅಂತ ಹೇಳುವಂತಹ ಭಾವನೆಯಿಂದ ಹೇಳುವಂತಹ ಮಂತ್ರಗಳು. ಮತ್ತು ಯತ್ ಕುಸೀದಮಪ್ರತೀಪ್ತಂ ಮಜೇಹಜೇನ ಯಮಸ್ಯ ನಿತಿನಾಚರಾಮಿ ಏತತ್ತದಗ್ನೇ ಅನೃಣೋ ಭವಾಮಿ ಜೀವನ್ನೇವ ಪ್ರತಿತತ್ತೇ ದದಾಮಿ. ಯತ್ ಕುಸೀದಂ ಅಪ್ರತೀಪ್ತಂ, ಕುಸೀದ ಅಂತ ಹೇಳಿದರೆ ಋಣ, ನಾವು ಸಾಲ ತೆಕ್ಕೊಂಡಂತಹದ್ದು. ಅದು ಅಪ್ರತೀಪ್ತಂ, ಅದನ್ನು ನಾವು ಪುನಃ ಕೊಡದೇ ಇರುವಂತಹದ್ದು. ಸಾಲ ತೆಕ್ಕೊಂಡು ಪುನಃ ಕೊಡದೇ ಇರುವಂತಹದ್ದು. ಅಂತಹ ಆ ಋಣದಿಂದ ನಾನು ಈ ಒಂದು ಮಾಡುವಂತಹ ಹವನದಿಂದ ಅದನ್ನು ಆ ಪಾಪದಿಂದ ಏನಾಗ್ತೇವೆ, ಯಮಸ್ಯ ನಿಧಿನಾಚರಾಮಿ. ಆ ಸಾಲ ಮಾಡಿದಂತಹ ನಾವು ಸಾಲವನ್ನು ಹೊತ್ತುಕೊಂಡೇ ಯಮಲೋಕಕ್ಕೆ ಹೋದಾಗ ಆ ಯಮನ ಶಾಸನಕ್ಕೆ, ಇಂತಹ ಪಾಪಕ್ಕೆ ಇಂತಹ ಪ್ರಾಯಶ್ಚಿತ್ತವನ್ನು ನೀನು ಆಚರಿಸು, ಇಂತಹ ಪ್ರಾಯಶ್ಚಿತ್ತ ನಿನಗೆ ಅಂತ ಹೇಳಿ ಯಮ ಶಿಕ್ಷೆಯನ್ನು ಕೊಡ್ತಾನೆ. ಅಂತಹ ಯಮಲೋಕದಲ್ಲಿ ಯಮ ನಮಗೆ ಶಿಕ್ಷೆ ಕೊಡಬಹುದಾದಂತಹ ಯಾವ ಋಣ ಉಂಟೋ ಅದನ್ನು ಈ ಕೂಷ್ಮಾಂಡ ಹವನದ ಮುಖೇನವಾಗಿ ಜೀವನ್ನೇವ ಪ್ರತಿತತ್ತೇ ದದಾಮಿ, ಜೀವಿತ ಕಾಲದಲ್ಲಿಯೇ ಅದರ ಋಣದಿಂದ ಮುಕ್ತನಾಗಬಹುದಾಗುತ್ತೇನೆ. ಹೇಗೆ ಅಂತ ಹೇಳಿದ್ರೆ ಕೂಷ್ಮಾಂಡ ಹವನ ಮಾಡುವುದು ಮುಖ್ಯ. ಕೂಷ್ಮಾಂಡ ಹವನದಿಂದ ಒಂದು ಉದಾಹರಣೆಯಲ್ಲಿ ಅವನಿಗೆ ಅದಕ್ಕೆ ಕೊಡಲಿಕ್ಕೆ ಸಮನಿಗೆ ಬೇಕಾದ ಸಂಪತ್ತು ಪುನಃ ಒದಗಿ ಬರುವಂತಹದ್ದು. ಅಂದರೆ ಆ ರೀತಿ ಕೂಷ್ಮಾಂಡ ಹವನ ಮಾಡಿದ ಕೂಡಲೇ ಸಾಲಗಾರರಿಗೆ ಸಾಲ ಮುಕ್ತಿ ಆಯಿತು ಅಂತ ಹೇಳಿದ್ರೆ ಪುನಃ ನಾಳೆ ನಾನು ಕೂಷ್ಮಾಂಡ ಹವನ ಮಾಡಿದ್ದೇನೆ, ನಿನಗೆ ಕೊಡಬೇಕಾಗಿಲ್ಲ ಸಾಲ, ಹಾಗೆ ಹೇಳಲಿಕ್ಕೆ ಸಾಧ್ಯ. ಬಂದು ಹೊಡೆದೆವು ನಿನ್ನೆ ಕೂಷ್ಮಾಂಡ ಹವನ ಎಂತ ಮಾಡಿ ನಾನು ಕೊಟ್ಟ ಹಣವನ್ನು ಕೊಡುವ ವಾಪಸ್. ಇವನಿಗೆ ಅದಕ್ಕೆ ಕೊಡಲಿಕ್ಕೆ ಏನಾದರೂ ಸಂಪತ್ತು ಪುನಃ ಬಂದು ಅದನ್ನು ಕೊಡಲಿಕ್ಕೆ ಬೇಕಾದ ಸಾಮರ್ಥ್ಯ ಇವನಿಗೆ ಸಿಕ್ಕಲಿ, ಅದು ಮುಖ್ಯ. ಆದರೂ ಆ ರೀತಿಯ ಸಾಲ ತೆಕ್ಕೊಂಡಿದ್ದರೆ ಒಂದು ಸಾಲವೆಂಬಂತ ತೆಕ್ಕೊಂಡಂತಹ ಪಾಪ ಒಂದು ಹಾಗೆ ಉಳಿತಾರೆ ಅಂತ. ನಾವು ಯಾರನ್ನ ಕೈಯಿಂದಾದ್ರೂ ಒಂದು ಹಣವನ್ನು ತೆಕ್ಕೊಡ್ತೇವೆ. ಆ ಹಣವನ್ನು ತೆಕ್ಕೊಂಡಾಗ ಏನಾಗ್ತಾರೆ ಅಂತ ಹೇಳಿದ್ರೆ, ಆ ಹಣವನ್ನು ತೆಕ್ಕೊಂಡು ಹಣವನ್ನು ಮಾತ್ರ ಕೊಡ್ತೇವೆ, ಅವನಿಂದ ತೆಕ್ಕೊಂಡ ಹಣದ ಪಾಪ ಏನುಂಟು ಅದನ್ನು ನಾವು ಹಾಗೆ ಇರಿಸಿಕೊಳ್ತೇವೆ. ಮುಖ್ಯವಾಗಿ ಯಾರಾದರ ಕೈಯಿಂದ ಒಂದು ಉಪಕಾರ ತೆಕ್ಕೊಂಡ್ರೆ ಆ ಪಾಪಿ ಆ ಹಣವನ್ನು ಹೇಗೆ ಸಂಗ್ರಹಿಸಿದ್ದಾನೆ ಅಂತ ಗೊತ್ತುಂಟ ನಮಗೆ? ಇಲ್ಲ. ಆ ಪಾಪಿ ಆ ಹಣವನ್ನು ಹೇಗೂ ಸಂಪಾದಿಸಿರ್ಬೋದು, ಮಹಾಧನವಂತ ಆಗಿರಬಹುದು. ಅವನು ಕೊಟ್ಟ ಹಣದೊಂದಿಗೆ ಅವ ಮಾಡಿದ ಪಾಪ ಒಂದಷ್ಟು ನಮಗೆ ಬಂತು. ಅವ ಬೇಗ ಕೊಟ್ಟು ಬಿಡ್ತಾನೆ, ತಕ್ಕೊಯ್ದಂತೇವೆ. ಹಾಗೆ ಅಂತಹ ಪಾಪ ಆಗ ಹೇಳಿದ ಹಾಗೆ ನಾವು ಉದ್ದಿನ ಹಿಟ್ಟೋ ಕಡಲೆ ಹಿಟ್ಟೋ ಹಾಕ್ತೇವೆ,
ಆ ಹಿಟ್ಟನ್ನು ತೆಗೆದ ಮೇಲೆ ಜಿಡ್ಡು ಏನಾಗ್ತಾರೆ ಅದರೊಳಗೆ ಅಂಟಿಕೊಂಡಿರ್ತದೆ ಅಲ್ವೇ. ಆ ರೀತಿಯಲ್ಲಿ ನಾವು ಮಾಡಿದ ಪಾಪ ಯತ್ ಕುಸೀದಂ ಅಪ್ರದೀಪ್ತಂ ದೇಹಜೇನ ಯಮಸ್ಯ ನಿಜನಾಚರಾಮಿ ಏತತ್ತದಗ್ನೇ ಅದೃಣೋ ಭವಾಮಿ ಜೀವನ್ನೇವ ಪ್ರತಿತತ್ತೈ ದದಾಮಿ. ಜೀವಿತಾವಧಿಯಲ್ಲಿಯೇ ಅದನ್ನು ಪರಿಹರಿಸುವುದಕ್ಕೆ ಬೇಕಾದ ಎಲ್ಲ ಸಂಪತ್ತನ್ನು ನನಗೆ ಅನುಗ್ರಹಿಸು. ಯನ್ಮಯಿ ಮಾತಾ ಗರ್ಭೆ ಸತಿ ಏನಶ್ಚಕಾರಯ ಪಿತಾ. ನನ್ನ ತಾಯಿಯ ಗರ್ಭದೊಳಗೆ ನಾನಿರುವಂತಹ ಕಾಲದಲ್ಲಿ ನನ್ನ ತಾಯಿಯು ಏನಾದರೂ ಪಾಪಕೃತ್ಯವನ್ನು ಮಾಡಿದರೆ, ಜನ್ಮಯಿ ಮಾತಾ ಗರ್ಭೇ ಸತಿ ಏನಃ ಚಕಾರ ಯತ್ ಪಿತಾ, ನನ್ನ ತಂದೆ ಮಾಡಿದ ಪಾಪಗಳು ಏನಾದಿದ್ದರೆ, ನನ್ನ ತಾಯಿಯ ಮಾಡಿದ ಪಾಪಗಳಿದ್ದರೆ ಅದು ಅವರ ಪರಂಪರೆಗೆ ಹಾಗೆ ಬರುತ್ತದೆ. ನಾವು ಮಾಡಿದಂತಹ ಹಿಂದಿನವರು ಮಾಡಿದ ಪಾಪಗಳು, ನಮ್ಮ ಹಿಂದಿನವರು ಮಾಡಿದ ಪುಣ್ಯವೂ ಬರ್ತದೆ. ಹೇಗೆ ಹಾಗೆ ಪಾಪವು ನಮ್ಮೊಂದಿಗೆ ಬರ್ತಾ ಇರುತ್ತದೆ. ಹಿಂದಿನವರು ಮಾಡಿದ ಪುಣ್ಯ ಮಾರಾಯ ನನಗೆ ಇಂಥದ್ದು ಸಿಕ್ಕಿದ್ದು ಅಂತ ಹೇಳ್ತೇವೆ ನಾವು. ಅದೇ ರೀತಿ ನನ್ನ ಹಿರಿಯರು ಜ್ಯೋತಿಷರಲ್ಲಿ ಹೋದಾಗ ಪ್ರಶ್ನೆ ಇಟ್ಟಾಗ ಹೇಳ್ತಾರೆ, ನಿಮ್ಮ ಹಿಂದಿನ ತಲೆಮಾರಿನಲ್ಲಿ ಯಾರೋ ಒಬ್ಬರು ಒಂದು ಯಾವುದೋ ನಾಗ ದೇವತಾ ಸಾನ್ನಿಧ್ಯವನ್ನು ನಾಶ ಮಾಡಿದ್ದಾರೆ, ಯಾರದ್ದೋ ಒಬ್ಬರು ನಾಗನನ್ನು ಕೊಂದಿದ್ದಾರೋ ಅಥವಾ ಬ್ರಹ್ಮಹತ್ಯಾ ದೋಷವನ್ನು ಮಾಡಿದ್ದಾರೋ, ಎಂತಹ ಪಾಪಗಳು ಇಂತಹ ಕಾರಣದಿಂದ ಇಂತಹ ತೊಂದರೆ ನಿಮ್ಮ ಕುಟುಂಬದಲ್ಲಿ ಆಗ್ತಾ ಇದೆ. ಹಿಂದಿನವರು ಮಾಡಿದ ಆ ದೋಷಗಳಿಗೆ ಪ್ರಾಯಶ್ಚಿತ್ತ ಮಾಡ್ತೇವೆ. ಕೂಷ್ಮಾಂಡ ಹೋಮದಿಂದ ಅದಕ್ಕೂ ಪ್ರಾಯಶ್ಚಿತ್ತ ಉಂಟು. ಹಾಗೆ ಹಿಂದಿನವರು ಮಾಡಿದಂತಹ ಪಾಪ, ಹಿಂದೆ ನನ್ನ ತಾಯಿಯೋ ನನ್ನ ತಂದೆಯೋ ಏನಶ್ಚಕಾರ ಪಿತಾ, ಅಂತಹ ಪಾಪಗಳನ್ನು ಹೇ ಗಾರ್ಹಪತ್ಯ ಪ್ರಮುಂಚತು. ಗಾರ್ಹಪತ್ಯ ಅಗ್ನಿ, ಗೃಹಪತಿಯಾದ ಅಗ್ನಿ. ಗೃಹಪತಿಯಾದ ಅಗ್ನಿ ಅನ್ವಾಹಾರ್ಯ, ಆಹವನೀಯ, ಗಾರ್ಹಪತ್ಯ ಎನ್ನುವ 3 ಅಗ್ನಿಗಳುಂಟಂತೆ, ತ್ರೇತಾಗ್ನಿಗಳು ಅಂತೇಳಿ. ಈ ಅನ್ವಾಹಾರ್ಯ, ಆಹವನೀಯ ಇತ್ಯಾದಿ 3 ಅಗ್ನಿಗಳು ಮಾಡಿ ಹೋಮ ಮಹಾಯಜ್ಞ. ಅದು ವೇದದಲ್ಲಿ ಹೇಳುವಂತಹ ಯಜ್ಞಾನುಷ್ಠಾನ, ತ್ರೇತಾಗ್ನಿಯಿಂದ ಮಾಡುವಂತಹ ಯಜ್ಞಾನುಷ್ಠಾನ. ನಾವು ಇವತ್ತು ಏನು ಅಗ್ನಿಯನ್ನು ಉಪಾಸನ ಆಹುತಿಯನ್ನು ಮಾಡುತ್ತೇವೆ, ಅದು ಗಾರ್ಹಪತ್ಯಾಗ್ನಿ ಅಂತ ಹೆಸರು. ಅದಕ್ಕೆ ಗೃಹಸ್ಥ ಧರ್ಮದಲ್ಲಿಟ್ಟುಕೊಂಡು ಆಚರಿಸುವಂತಹ ಹೋಮ ಹವನಾದಿಗಳ ಅಗ್ನಿಗೆ ಗಾರ್ಹಪತ್ಯಾಗ್ನಿ ಅಂತ ಹೆಸರು. ಇನ್ನೊಂದು ಅರ್ಥದಲ್ಲಿ ಅದನ್ನು ಆಧ್ಯಾತ್ಮಿಕ ವಿಷಯದಲ್ಲಿ ತಗೊಳ್ತಿದ್ರೆ, ಗೃಹಪತಿ ಅಂತ ಹೇಳಿದ್ರೆ ಈ ದೇಹವೇ ಗೃಹ. ಈ ದೇಹವೆಂಬಂತಹ ಈ ಗೃಹದಲ್ಲಿ ನಮ್ಮನ್ನು ಪ್ರಚೋದಿಸಿ ನಮ್ಮ ಎಲ್ಲ ಕಾರ್ಯದಲ್ಲಿ ನಮ್ಮನ್ನು ನಿಯೋಜಿಸುವ ಅಗ್ನಿಯೇ ಗಾರ್ಹಪತ್ಯಾಗ್ನಿ ಅಂತ ನಾವು ತಿಳ್ಕೊಳ್ಬೋದು. ಹಾಗೆ ಹೇ ಗಾರ್ಹಪತ್ಯಾಗ್ನಿಯೇ, ನೀನು ನನ್ನ ಪಾಪ, ನನ್ನ ತಂದೆಯ ಪಾಪ, ನನ್ನ ತಾಯಿಯ ಪಾಪ ಎಲ್ಲದಿಂದ ನನ್ನನ್ನು ಬಿಡುಗಡೆಗೊಳಿಸು ಅಂತ ಹೇಳುವಂತಹ ಮಂತ್ರವನ್ನು ನಾವು ಹೇಳ್ತೇವೆ. ಯದಾ ಪಿಪೇಶ ಮಾತರಂ ಪಿತರಂ ಪುತ್ರ ಪ್ರಮುದಿತೋಧಯನ್ ಅಹಿಗುಂಸಿತೌ ಪಿತರೋ ಮಯಾದತ್ತರಜ್ಞೇನೋ ಭವಾಮಿ. ನಾನು ನನ್ನ ತಾಯಿಯ ಎದೆಹಾಲನ್ನು ಕುಡಿಯುವ ಸಂದರ್ಭದಲ್ಲಿ ನಾನು ನನ್ನ ತಾಯಿಗೆ ಕಾಲಲ್ಲಿ ತೊಡಿದಂತಹ ಪಾಪ, ಗೊತ್ತಿದ್ದೋ ಮಾಡೋದು ಮಗು ಅಲ್ಲ, ಆದರೆ ಪಾಪವಾಗಿ ಪರಿಣಮಿಸುತ್ತದೆ. ಹಾಗೆ ನಮ್ಮ ತಂದೆಗೆ ಸಣ್ಣಾಗಿರುವಾಗ ಬಹಳಷ್ಟು ನಮ್ಮ ಸಿಟ್ಟಿನಿಂದ ನಾವು ಎಲ್ಲಾದರೂ ತಂದೆ ಹೊಡೆದಾಗ ತಂದೆಗೆ ಪುನಃ ಹೊಡೆದಂತಹದ್ದು ಇರಬಹುದು. ಸಣ್ಣಾಗಿರುವಾಗ, ದೊಡ್ಡದಾಗಿರೋ ಹೊಡಿತಾರೆ, ದೊಡ್ಡದಾಗಿರುವಾಗಲೂ ಹೊಡೆದಾಗ ಮಹಾಪಾಪ. ಸಣ್ಣದಾಗಿರುವಾಗಲೇ ಹೊಡೆದದ್ದು ಪಾಪ ಅಂತಾದ ಮೇಲೆ ದೊಡ್ಡದಾದ ಮೇಲೆ ಹೊಡೆದಿರುವ ಎಂಥ ಪಾಪ ಇರ್ಬೋದು. ಆ ಪಾಪಗಳು ಎಷ್ಟಿರುತ್ತಾರೆ ಅಂತೇಳಿ ಮತ್ತೆ ಜ್ಯೋತಿಷರೇ ಹೇಳಬೇಕಷ್ಟೆ. ನೀನು ತಂದೆ ತಾಯಿಗೆ ಹೊಡೆದಿದ್ಯಾ, ಇಂಥ ಪಾಪ ಉಂಟು ನಿನಗೆ ಅಂತ ಹೇಳಬೇಕು. ಹಾಗೆ ಕಾಲಿನಲ್ಲಿ ಸಣ್ಣದಿರುವಾಗ ತಾಯಿಗೆ ತುಳಿದ ಪಾಪ, ಆ ಪಾಪಗಳಿದ್ದರೆ ಅದನ್ನೆಲ್ಲ ನೀನು ಪರಿಹರಿಸು. ಅಹಿಂಸರು ಅಂದ್ರಣೋ ಭವಾಮಿ. ಈ ರೀತಿಯಲ್ಲಿ ಯದಂತರಿಕ್ಷಂ ಪೃಥಿವೀ ಮುತಜ್ಜಾಮ್ಯನ್ಮಾತರಂ ಪಿತರಂ ವಾಜೀಗುಂಸಿಮಾನ್. ಹೇ ಮತ್ತು ಅಂತರಿಕ್ಷ ಲೋಕದಲ್ಲಿರುವಂತಹವರಿಗೆ ಪಿತರು ಮತ್ತು ಭೂಲೋಕದಲ್ಲಿರುವಂತಹವರಿಗೆ ಮತ್ತು ನಾನು ನನ್ನ ತಾಯಿಗೆ ನನ್ನ ತಂದೆಗೆ ಮಾತರಂ ಪಿತರಂ ವಾ ಜಿಹಿಗುಂಸಿಮ, ಯಾವಾಗ ನಾನು ಹಿಂಸೆಯನ್ನು ಮಾಡಿದ್ದೇವೆಯೋ ಅದನ್ನು ನನಗೆ ಪರಿಹರಿಸು ಅಂತ ಹೇಳುವಂತಹದ್ದು. ಯದಾಶಸ ನಿಶಸಾ ಯತ್ಪರಾಶಸ ಯದೇನಶ್ಚ ಕ್ರಮ ನೂತನಂ ಯತ್ಪುರಾಣಂ. ಎದುರುಗಡೆಯಿಂದ ಮಾಡಿದಂತಹ ಪಾಪ, ಎದುರುಗಡೆಯಿಂದ ಅಂತ ಹೇಳುವಂಥ ಪ್ರತ್ಯಕ್ಷವಾಗಿ ನಾನು ಮಾಡಿದಂತಹ ಪಾಪ ಎದುರಿಗಿರುವವರಿಗೆ ನೇರ ಒಂದು ಹೊಡೆಯುವುದು ಅಥವಾ ನೇರ ಒಬ್ಬರಿಗೆ ಬೈಯುವುದು, ಈ ರೀತಿ ಎದುರುಗಡೆಯಿಂದ ಮಾಡಿದಂತಹ ಪಾಪ. ಇನ್ನು ಹಿಂದಿನಿಂದ ಮಾಡಿದಂತಹ ಪಾಪ ಪರಾಶಸ, ಹಿಂದಿನಿಂದ ಚೂರಿ ಹಾಕುವುದಂತೂ ಉಂಟಲ್ಲ. ಎದುರಿನಿಂದ ಬಹಳ ಚೆನ್ನಾಗಿ ಮಾತಾಡ್ತೇನೆ, ಬಹಳ ಚೆನ್ನಾಗಿ ನಿನಗೆ ಏನು ಬೇಕು ಅದನ್ನು ಕೊಡ್ತೇನೆ ಅಂತ ಹೇಳಿ ಕೊನೆಗೆ ಅವನಿಗೆ ಮಾಡುವುದು ಇನ್ನೊಬ್ಬನ ಮುಖೇನವಾಗಿ ಇವನನ್ನು ಹೇಗಾದರೂ ಮಾಡಿ ತಲೆ ಕೆಳಗಾಗಿಸಬೇಕು ಅಂತ ಹೇಳುವಂತಹ ವಿಚಾರದಲ್ಲಿ ಇನ್ನೊಬ್ಬರಿಗೆ ನಂಬಿಸಿ ಒಪ್ಪಿಸಿ ಮೋಸವನ್ನು ಮಾಡುವಂತಹ ಪಾಪಗಳುಂಟಲ್ಲ, ಅದು ಹಿಂದಿನಿಂದ ಮಾಡಲ್ಪಡುವಂತಹ ಪಾಪಗಳು. ಅದೇ ರೀತಿ ನಿಶಸ ಅಂದರೆ ಹೇಳಿ ಉದ್ದೇಶಪೂರ್ವಕವಾಗಿ ಮಾಡುವಂತಹ ಪಾಪ. ಇದರಿಂದ ಕೆಟ್ಟದಾಗ್ತದೆ ಅಂತ ಗೊತ್ತುಂಟು, ಗೊತ್ತಿದ್ರೂ ಕೂಡ ಅದನ್ನು ಇವನ ಕಾರ್ಯ ಸಾಧನೆಗೋಸ್ಕರವಾಗಿ ಇವ ಮಾಡುವಂತಹ ಪಾಪಗಳು.
ಈ ರೀತಿ ಯದಾಶಸ ಅಂತಹ ಪಾಪಗಳನ್ನೆಲ್ಲ ವಿವರಿಸಿದ್ದಾರೆ. ಅಂತಹ ಪಾಪಗಳನ್ನೆಲ್ಲ ನೀನು ಪರಿಹರಿಸಿಕೊಡಬೇಕು ಅಂತೇಳಿ. ಅತಿಕ್ರಾಮಾಮಿದು ಒಂದು ಕೆಲವು ಮಂತ್ರಗಳೆಲ್ಲ ಪಾಪ ಎಂತೆಂತಹ ಪಾಪಗಳುಂಟು ಅದನ್ನು ಪರಿಹರಿಸುವುದು ಅಂತೇಳಿ ಹೇಳ್ತಾ ಹೋಗ್ತಾರೆ. ಅತಿಕ್ರಾಮಾಮಿ ದುರಿದಂಜರೇನಃ, ನಾನು ಆ ಅಗ್ನಿಯ ಪ್ರಸಾರದಿಂದ ಇಂತಹ ಪಾಪವನ್ನು ನಾನು ದಾಡುತ್ತೇನೆ ಅಂತ ಹೇಳಿ. ಆಮೇಲೆ ನಾನು ಅಷ್ಟು ಪಾಪ ಮಾಡಿ ಪಾಪವನ್ನು ಪರಿಹರಿಸಲ್ಪಟ್ಟು ಸುಕೃತೋಯಂತಿ, ಎಲ್ಲಿ ಪುಣ್ಯ ಮಾಡಿದವರು ಯಾವ ಲೋಕದಲ್ಲಿ ಹೋಗಿ ಒಳ್ಳೆ ದಿವ್ಯ ಲೋಕವನ್ನು ಸೇರ್ತಾರೋ ಅಂತಹ ಪುಣ್ಯಲೋಕವನ್ನು ನಾನು ಸೇರ್ತೇನೆ. ನಾಪಿ ದುಷ್ಕೃತಃ, ದುಷ್ಕೃತರು ದುಷ್ಟರು ಮಾಡಿದಂತಹ ದುಷ್ಟರು ಪಾಪಕೃತ್ಯವನ್ನು ಮಾಡಿದ ಜನರು ಹೋಗುವಂತಹ ಆ ದಾರಿಯಲ್ಲಿ ನನ್ನನ್ನು ಕೊಂಡು ಹೋಗಬೇಡ ಅಂತೇಳಿ ಅರ್ಥ. ಸುಕೃತೋಯಾಂತಿ, ಪರಲೋಕದಲ್ಲಿ ಮಾತ್ರ ಅಲ್ಲ ಈ ಲೋಕದಲ್ಲಿಯೂ ಕೂಡ ಸುಕೃತೋಯಾಂತಿ, ಪುಣ್ಯ ಮಾಡಿದವರನ್ನು ಒಳ್ಳೆ ದಾರಿಯಲ್ಲಿ ನಡೆಸ್ತಾನೆ ಅಂತ. ನನಗೆ ಪುಣ್ಯ ಮಾಡಿದವರಿಗೆ ಒಳ್ಳೆ ಕಾಲಕಾಲದಲ್ಲಿ ಒಳ್ಳೆಯ ಹಾದಿ ಸಿಗ್ತದೆ. ಅದೇ ಕೆಟ್ಟವರಿಗೆ ದುರ್ಮಾರ್ಗವೇ ಸಿಗುವಂತಹದ್ದು. ಯಾರು ದುಷ್ಕೃತ್ಯವನ್ನು ಮಾಡ್ತಾರೋ ಅವರ ದುಷ್ಕೃತ್ಯವೇ ಅವರನ್ನು ದುಷ್ಟದಾರಿಯನ್ನು ತುಳಿಯುವಂತೆ ಮಾಡ್ತಾರೆ. ಒಂದು ದುಷ್ಕೃತ್ಯವನ್ನು ಮಾಡಿದರೆ ಆ ದುಷ್ಕೃತ್ಯವೇ ಇನ್ನೊಂದು ದುಷ್ಕೃತ್ಯವನ್ನು ಮಾಡಿಸ್ತಾರೆ. ಅದೇ ದುಷ್ಕೃತ್ಯ ಇನ್ನೊಂದು ದುಷ್ಕೃತ್ಯವನ್ನು ಮಾಡ್ತಾರೆ. ಅವರೀಗ ಮಾಡದೇ ನಿವೃತ್ತಿಯೇ ಇಲ್ಲ. ಕೇನಾಪಿ ದೇವೇನ ಹೃದಯಸ್ಥಿತೇನ ಅಂತ ಕೌರವ ಒಂದು ಪಾಪ ಮಾಡಿದ ಅವನಿಗೆ ಕೊನೆಗೆ ಅದನ್ನು ಹೊರಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಹೊರಗೆ ಬರದೇನು ಮಾಡಿದ ಅಂತ ಹೇಳಿದರೆ ಪಾಪವನ್ನೇ ಮಾಡ್ತಾ ಹೋದ. ಪಾಪ ಆಗಿ ಕೊನೆಗೆ ಯಾರು ಬುದ್ಧಿ ಹೇಳಿದರೂ ಕೂಡ ಇಷ್ಟು ನಾನು ಮಾಡಿ ಆಗಿದೆ, ಇನ್ನು ನನಗೆ ಅದನ್ನು ತಪ್ಪಿಸಲಿಕ್ಕಾಗುತ್ತಾರೋ ಏನೇ ಆಗಲಿ, ಕೇನಾಪಿ ದೇವೇನ ತಿಳಿಸ್ತೀನಿ ಯಥಾ ನಿಯುಕ್ತೋಸ್ತು ತಥಾ ಕರೋಮಿ. ಭಗವಂತ ನನ್ನನ್ನು ಹೇಗೆ ನಡೆಸ್ತಾನೋ ಹಾಗೆ ನಾನು ಹೋಗ್ತಾ ಇರ್ತೇನೆ. ಏನೋ ನಾನಿನ್ನು ಅದನ್ನು ಬಿಡಲಿಕ್ಕಾಗುವುದಿಲ್ಲ ಅಂತ ಹೇಳುವುದಿಲ್ಲ. ಹಾಗೆ ನಾಪಿ ದುಷ್ಕೃತ, ಆದ್ದರಿಂದ ದುಷ್ಟ ಹಾದಿಯಲ್ಲಿ ನನ್ನ ತಕೊಂಡು ಹೋಗಬೇಡ ನೀನು. ಆದ್ದರಿಂದ ಒಳ್ಳೆಯ ಹಾದಿಯಲ್ಲಿ ನಡೆಸುವಂತಹ ಪ್ರಾರ್ಥನೆ ಕೂಡ ಅದಾಗ್ತದೆ. ಆಮೇಲೆ ಹಾಗೆ ಹೇಳಿದ ಹಾಗೆ ತ್ರಿತೇ ದೇವ ಅಮೃತತೈನಃ ತ್ರಿತ ಏತನ್ಮನುಷ್ಯೇಷು ಮಾಮೃಜೆ. ತ್ರಿತ ಎನ್ನುವ ಮನುಷ್ಯರಲ್ಲಿ ಪಾಪವನ್ನು ಇಡುತ್ತಾನೆ. ಆ ತ್ರಿತ ಎನ್ನುವನಲ್ಲಿ ದೇವತೆಗಳು ಪಾಪ ಇಡುತ್ತಾರೆ. ತ್ರಿತ ಎನ್ನುವ ಮನುಷ್ಯರಲ್ಲಿ ಆಗ ಪಾಪವನ್ನು ಇಟ್ಟ. ಯಾವಾಗ ಎಂಥ ಮನುಷ್ಯರು? ಹಗಲು ರಾತ್ರಿ ಸೂರ್ಯ ಉದಯ ಅಸ್ತಕಾಲದಲ್ಲಿ ನಿದ್ರಿಸುವ ಮನುಷ್ಯರಲ್ಲಿ ಪಾಪ ಇಡುತ್ತಾನೆ. ಅಂತಹ ಪಾಪಗಳನ್ನು ಪರಿಹರಿಸು ಅಂತೇಳಿ. ಆಮೇಲೆ ದಿವಿಜಾತ ಅಪ್ಸುಜಾತ ಎಲ್ಲ ದೇವತೆಗಳೇ, ಎಲ್ಲ ಬೇರೆ ಬೇರೆ ದೇವತೆಗಳಲ್ಲಿ ಮಾಡುವಂತಹ ಪ್ರಾರ್ಥನೆ. ಆ ದೇವತೆಗಳೇ ಅಂತಹ ಆ ನೀರು ದಿವಿಜಾತ, ದ್ಯುಲೋಕದಿಂದ ಸೃಷ್ಟಿಯಾದಂತಹ ನೀರು. ಅಪ್ಸುಜಾತ ಅಂದರೆ ನಾವು ನಿರ್ಮಿಸಿದಂತಹ ಕೆರೆ ಬಾವಿಗಳಲ್ಲಿಯೋ ಅಥವಾ ನದಿಗಳಲ್ಲಿಯೋ ಇರುವಂತಹ ನೀರುಗಳು. ಜಾತ ಔಷಧೀಭ್ಯ, ಔಷಧಿಗಳಲ್ಲಿ ತುಂಬಿದಂತಹ ಆ ರಸ ಭರಿತವಾದಂತಹ ಜಲ. ಆ ಎಲ್ಲ ದೇವತೆಗಳು, ಆ ಜಲದೇವತೆಗಳು ತಾನಶುಂಧಂತು ಶುಂಧನೀ, ನನ್ನನ್ನು ಪವಿತ್ರಗೊಳಿಸಲಿ ಅಂತ ಹೇಳಿ. ಯದಾಪೋ ನಕ್ತಂದುರಿತಂಚರಾಮ, ಹಗಲು ಮಾಡಿದ ಪಾಪಗಳು, ಹಾಗೆ ರಾತ್ರಿ ಮಾಡಿದಂತಹ ಪಾಪಗಳು. ಇಂತಹ ಪಾಪಗಳು ನೂತನಂ ಜತ್ಪುರಾಣಂ, ಹಿಂದಿನ ಪಾಪಗಳು, ಹೊಸತಾದ ಪಾಪಗಳು, ಈ ಎಲ್ಲ ಪಾಪಗಳನ್ನು ಪರಿಹರಿಸಿಕೊಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡುವಂತಹ ಮಂತ್ರ. ಆಮೇಲೆ ಅಗ್ನಿದೇವನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪ್ರಾರ್ಥಿಸುವಂತಹ ಮಂತ್ರ. ಆಮೇಲೆ ಯದದೀವ್ಯಂದ್ರಣಮಘಂ ಬಭೂವಾಜಿತ್ ಸನ್ವಾಸಂ ಜಗರಜನೇಭ್ಯ, ನಾವು ಬದುಕುವಂತಹ ಕಾಲದಲ್ಲಿ ತನ್ನ ಹೆಂಡತಿ ಮಕ್ಕಳನ್ನು ಸಾಕುವುದಕ್ಕೋಸ್ಕರವಾಗಿ ನಾವು ಮಾಡಿದಂತಹ ಸಾಲ, ಆ ಸಾಲವನ್ನು ನಾವು ಪುನಃ ಕೊಡದೇ ಇದ್ದರೆ ಅಂತಹ ಋಣವನ್ನು ಇಂದ್ರನೇ, ಅಗ್ನಿಯ ಮೊದಲಾದ ದೇವತೆಗಳು ಅದನ್ನು ಪರಿಹರಿಸಿಕೊಡಬೇಕು ಅಂತ ಹೇಳಿ ಅಲ್ಲಿ ಪ್ರಾರ್ಥನೆ ಮಾಡುವಂತಹದ್ದು. ಯದ್ಧಸ್ತಾಭ್ಯಾಂ ಚಕರ ಕಿಲ್ಪಿಷಾಣಿ ಅಕ್ಷಾಣಾಂ, ಯದ್ಧಸ್ತಾಭ್ಯಾಂ ಹಸ್ತಾಭ್ಯಾಂ ಚಕರ ಕಿಲ್ಪಿಷಾಣಿ. ಇನ್ನದರ ವಿವರಣೆ ಕೊಡಬೇಕು ಅಂತಿಲ್ಲ. ಕೈಯಿಂದ ಮಾಡಿದ ಅದೇ ಕಿಲ್ಪಿಷಾಣಿ, ಅಕ್ಷಾಣಾಂ ಕಣ್ಣಿನಿಂದ ಮಾಡಿದಂತಹ ಯಾವುದೇ ರೀತಿಯ ಪಾಪಗಳಿದ್ದರೆ ಅದನ್ನೆಲ್ಲವನ್ನೂ ಕೂಡ ಉಗ್ರಂ ಪಶ್ಯ ಮತ್ತು ರಾಷ್ಟ್ರಭೃತಿ ಎನ್ನುವಂತಹ ದೇವತೆಗಳು ಅದನ್ನು ಪರಿಹರಿಸಲಿ ಅಂತ ಹೇಳುವಂತಹ ಮಂತ್ರ. ಆ ರೀತಿ ಮತ್ತು ಉಗ್ರಂ ಪಶ್ಚೆ ರಾಷ್ಟ್ರಭೃತ್ ಕಿಲ್ಪಿಷಾಣಿ ಯದಕ್ಷವೃತ್ತಂ ಅನುದತ್ತಮೇತದ. ಅಕ್ಷವೃತ್ತ ಅಂತ ಹೇಳಿದರೆ ಪಗಡೆ ಆಟ. ಪಗಡೆ ಆಟಾದಿಗಳಲ್ಲಿ ನಾವು ತಮ್ಮ ಸಂಪತ್ತನ್ನು ಕಳೆದು ಅದಕ್ಕೋಸ್ಕರ ಮಾಡಿದಂತಹ ಸಾಲಗಳು, ಋಣಗಳು. ಆ ರೀತಿ ನಮ್ಮ ಜೀವನದಲ್ಲಿ ಒಂದು ರೀತಿಯ ಗೀಳು ನಮ್ಮದು. ಪಗಡೆ ಆಟ ಅಂತ ಹೇಳಿದರೆ ನಾವು ಮಾಡುವಂತಹ ನಮ್ಮ ಕ್ರಿಯೆಗಳು ಅಂತ ಹೇಳ್ಬೋದು. ಆ ಕ್ರಿಯೆಗಳಲ್ಲಿ ನಾವು ತಪ್ಪಿ ನಡೆದು ತಾನು ಸಂಪತ್ತನ್ನು ಕಳೆದುಕೊಂಡಿದ್ದರೆ ಪುನಃ ಅದಕ್ಕೆ ಬೇಕಾದ ಸಾಲವನ್ನು ಮಾಡಿದರೆ ಆ ಸಾಲದ ಪಾಪಗಳು ಪರಿಹಾರ ಆಗಲಿ ಅಂತ ಹೇಳಿ ಇಷ್ಟೆಲ್ಲಾಗಿ ಅಗ್ನಿಯಲ್ಲಿ ಪ್ರಾರ್ಥಿಸಿದರೆ ಇನ್ನು ವರುಣನಲ್ಲಿ ಪ್ರಾರ್ಥಿಸುವ ಮಂತ್ರಗಳು ಬರ್ತಾರೆ. ಅವತೆ ಹೇಳೋ ವರುಣ ನಮೋ ಭಿರವ ಯಜ್ಞೇಭಿರೀಮಘೇ ಕಬಿರ್ಭಿಹಿ. ಹೇ ವರುಣದೇವನೇ, ನಿನಗೆ ನಾನು ಈ ಹವಿಸ್ಸನ್ನು ಸಮರ್ಪಣೆ ಮಾಡುವುದರ ಮುಖೇನವಾಗಿ ನನ್ನ ಪಾಪವನ್ನು ನೀನು ಪರಿಹರಿಸಿಕೊಡಬೇಕು. ಯಾಕೆ ಅಂತ ಹೇಳಿದ್ರೆ ವರುಣದೇವ ನೀರಿನಲ್ಲಿ ಸದಾಕಾಲ ಸಂಚರಿಸುತ್ತಾ
ಮನುಷ್ಯರ ಪಾಪವನ್ನು ತಿಳಿಯುತ್ತಾ ಇರ್ತಾನೆಂತೆ. ಯಾ ಸಾಗುಂ ರಾಜ ವರುಣೋ ಜಾತಿ ಮಧ್ಯೆ ಸತ್ಯಾನೃತೆ ಅವಪಶ್ಯನ್ ಜನಾನಾಂ ಸತ್ಯಾನೃತೆ ಅವಪಶ್ಯನ್, ಜನರ ಸತ್ಯ ಮತ್ತು ಅನೃತ ಇತ್ಯಾದಿಗಳನ್ನು ನೋಡುತ್ತಾ ನೋಡುತ್ತಾ ಯಾತಿ ಮಧ್ಯೆ, ಯಾವ ನೀರಿನಲ್ಲಿ ಅವ ಸಂಚರಿಸ್ತಾ ಇರ್ತಾನೆ. ನೀರಿನ ಅಧಿದೇವತೆಯಾದ ವರುಣ. ಅಂತಹ ವರುಣ ನಮ್ಮೆಲ್ಲರ ಪಾಪವನ್ನು ತಿಳಿಯುತ್ತಾ ಇದ್ದಾನೆ, ತಿಳಿದಿದ್ದಾನೆ. ನಮಗೆ ನಮ್ಮ ಪಾಪಗಳು ಯಾವುದು ಅಂತಲೇ ನಮಗೇ ಗೊತ್ತಿಲ್ಲ. ಗೊತ್ತುಂಟ? ನಮ್ಮ ಹಿರಿಯರು ಮಾಡಿದ್ದು ಬಿಡಿ, ನಾವು ಮಾಡಿದ ಪಾಪಗಳೇನು ಅಂತ ನಮಗೇ ಕೆಲವು ಗೊತ್ತಿಲ್ಲದೆ ಇರ್ತದೆ. ನಮ್ಮ ಸಣ್ಣದಿರುವಾಗ ಮಾಡಿದ ಪಾಪಗಳೇನು ವಿಷಯ ಅಂತಲ್ಲ, ನಾವು ವರ್ತಮಾನ ಕಾಲದಲ್ಲಿ ನಾವು ಏನೆಲ್ಲ ಪಾಪ ಮಾಡ್ತಾ ಇದ್ದೇವೆ ಅಂತ ನಮಗೆ ಗೊತ್ತಿಲ್ಲ. ಆದರೆ ಯಾರಿಗೆ ಗೊತ್ತುಂಟು ಅಂತ ಹೇಳಿದ್ರೆ ವರುಣನಿಗೆ ಗೊತ್ತುಂಟು. ಆದ್ದರಿಂದ ಹೇ ವರುಣನೇ, ನೀನು ನಾನು ಕೊಡುವಂತಹ ಹವಿಸ್ತನ ಮುಖೇನವಾಗಿ ನೀನು ಅದನ್ನು ಪರಿಹರಿಸಿಕೊಡು ಅಂತ ಹೇಳಿ ಆ ವರುಣನಲ್ಲಿ ಪ್ರಾರ್ಥನೆ ಮಾಡುವಂತಹದ್ದು. ಹೇ ವರುಣ, ಹೇ ಉದುತ್ತಮಂ ವರುಣ ಪಾಶಮಸ್ಮದಮಾಧಮಂ ವಿಮಧ್ಯಮಗ್ರಸ್ತಥಾಯ, ನಾನು ಮಾಡಿದ ಪಾಪಕ್ಕನುಸಾರವಾಗಿ ನಿನ್ನ ಪಾಶವನ್ನು ನೀನು ಶಿಕ್ಷೆ ಕೊಡುವಂತಹದ್ದು. ಶಿಕ್ಷೆ ಕೊಡುವಾಗ ನನ್ನ ಕಾಲಿಗೆ ನಿನ್ನ ಪಾಶವನ್ನು ಹಾಕ್ತಿ, ನನ್ನ ಹೃದಯ ಮಧ್ಯಕ್ಕೆ ಪಾಶ ಹಾಕ್ತಿ, ನನ್ನ ತಲೆಗೆ ನೀನು ಪಾಶವನ್ನು ಹಾಕ್ತಾ ಇರ್ತಿ. ಅಂತಹ ಆ ಮೂರು ಕಡೆಯಲ್ಲಿಯೂ ನೀನು ಹಾಕಿದ ಪಾಶವನ್ನು ನೀನು ಹಿಂದಕ್ಕೆ ಸರಿಸು, ಆ ಪಾಶವನ್ನು ನೀನು ಪ್ಯಾಶದಿಂದ ನನ್ನನ್ನು ಬಿಡುಗಡೆ ಮಾಡು ಅಂತ ಹೇಳಿ ವರುಣನಲ್ಲಿ ಕೇಳಿಕೊಳ್ಳುವಂತಹದ್ದು. ಆಮೇಲೆ ಸಂಕುಸುಕೋ ವಿಕುಸುಕೋ ನಿರುತೋ ಯಶ್ಚ ನಿಸ್ವನಃ, ಇದು ಬಹಳ ಒಂದು ಚೆನ್ನಾಗಿರುವಂತಹ ಮಂತ್ರ. ಸಂಕುಸುಕೋ ವಿಕುಸುಕೋ ನಿರುತೋ ಯಶ್ಚ ನಿಸ್ವನಃ ತೇ ಅಸ್ಮದ್ಯಕ್ಷವನಾಗಸೋ ದೂರಮಚೀಚಿತಂ ಅಚೀಚತಂ. ಸಂಕುಸುಕ ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ ಅಪವಾದ ಹೊರಿಸುವವ ಸಂಕುಸುಕ ಎನ್ನುವ. ಇನ್ನೊಬ್ಬರಿಗೆ ಅಪವಾದ ಹೊರಿಸುವುದು. ತಾನು ಮಾಡಿ ಒಂದು ಪಾಪ ಮಾಡಿದ ಮೇಲೆ ಅದು ನಾನು ಮಾಡಿದ್ದಲ್ಲ, ಅದು ಅವ ಮಾಡಿದ್ದು ಅಂತ ಹೇಳಿ ಎಷ್ಟೋ ಜನ ಅಪರಾಧ ಮಾಡಿದವರಿಗೆ ಶಿಕ್ಷೆ ಆಗದೆ ಅಪರಾಧ ಮಾಡದೇ ಇರುವಂಥವರಿಗೆ ಇವನ ಅಪರಾಧ ಹೊರಿಸಿ ಅವರಿಗೆ ಶಿಕ್ಷೆ ಆಗ್ತದೆ. ಅಂಥವನಿಗೆ ಅಪರಾಧ ಮಾಡಿದವನಿಗೆ ಸಂಕುಸುಕ ಅಂತ ಹೇಳ್ತಾರೆ. ಆಮೇಲೆ ವಿಕುಸುಕ ಅಂತ ಹೇಳಿದ್ರೆ ಇನ್ನೊಬ್ಬರನ್ನು ಹೆಚ್ಚಾಗಿ ದೂಷಿಸುವಂಥವ ಅಂತಹ ವಿಕುಸುಕ ಅವ. ಅಂತಹ ಆ ಪಾಪಿಷ್ಟರು ಮತ್ತು ನಿರೃತ, ಅತ್ಯಂತ ಕಷ್ಟವನ್ನು ಇನ್ನೊಬ್ಬರಿಗೆ ಉಂಟು ಮಾಡುವವ, ಅತ್ಯಂತ ಕಷ್ಟವನ್ನು ಉಂಟು ಮಾಡುವವ ಅವ ನಿರೃತ. ಅಂತಹ ನಿಸ್ವನಃ ಅಂತ ಹೇಳಿದರೆ ಕಾರಣರಹಿತವಾಗಿ ಚಾಡಿ ಹೇಳುವವ. ಒಬ್ಬನಲ್ಲಿ ಹೋಗಿ ಅವನು ಹಾಗೆ ಮಾಡಿದ್ದಾನೆ, ಇವರು ಹೀಗೆ ಮಾಡಿದ್ದಾನೆ ಅಂತೇಳಿ ಚಾಡಿ ಹೇಳುವಂತಹ ಪಾಪಗಳು. ಅಂತಹ ದುಷ್ಕೃತ್ಯವನ್ನು ನಾನೆಲ್ಲಾದರೂ ಮಾಡಿದ್ದರೆ ಆ ದುಷ್ಕೃತ್ಯದಿಂದ ನಾನು ಬಹಳಷ್ಟು ಕಷ್ಟಕ್ಕೆ ಒಳಗಾಗಬೇಕಾಗುತ್ತದೆ. ಅದಂತಹ ಪಾಪವನ್ನು ನೀನು ದೂರಂ ಅಚೀಚತಂ, ಅತ್ಯಂತ ದೂರ ಆಗುವಂತೆ ನೀನು ಪರಿಹರಿಸು ಅಂತ ಹೇಳಿ ಅವನಲ್ಲಿ ಪ್ರಾರ್ಥನೆ ಮಾಡುವಂತಹ ಮಂತ್ರ. ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ಅಗ್ನಿಯಲ್ಲಿ ಪ್ರಾರ್ಥನೆ ಮಾಡುವಂತಹ ಮಂತ್ರಗಳೆಲ್ಲ ಉಂಟು. ವರುಣನಲ್ಲಿ ಮುಂದೆ ಪ್ರಾರ್ಥನೆ ಮಾಡುವಂತಹ ಇಲ್ಲಿ ಅನಾಗಸಹ ಅಂತ ಹೇಳಿದ್ರೆ ಪಾಪವನ್ನು ಪರಿಹರಿಸುವಂತಹ ಒಂದು ದೇವತೆಗಳ ಹೆಸರು. ಆ ದೇವತೆಗಳಿಗೆ ಆಹುತಿಯನ್ನು ಕೊಡುವಂತಹದ್ದು. ಆ ದೇವತೆಗಳಲ್ಲಿ ನಾವು ಹೇಳುವಂತಹದ್ದು ಇನ್ನೊಬ್ಬರ ದೋಷ ಕುರಿತಾಗಿ ನಾನು ಏನಾದರೂ ಚಿಂತನೆ ನನ್ನ ಮನಸ್ಸಿನಲ್ಲಿ ನಡೀತಾ ಇದ್ದರೆ ಅದನ್ನು ನೀನು ದೂರೀಕರಿಸುವಂತ ಹೇಳಿ. ನಮ್ಮ ಮನಸ್ಸಿನಲ್ಲಿ ನಾವು ಇನ್ನೊಬ್ಬರ ದೋಷವನ್ನೇ ಚಿಂತನೆ ಮಾಡ್ತಾ ಇರ್ತೇವೆ. ಅದು ನಮ್ಮ ಮನಸ್ಸಿನಲ್ಲಿ ಇರುವಾಗ ನಾವು ಮಾಡುವ ಕರ್ತವ್ಯ ನಮಗೆ ಮರೆತು ಹೋಗ್ತಾರೆ. ಎಷ್ಟೋ ಜನ ಇದ್ದಾರೆ ಇನ್ನೊಬ್ಬರ ದೋಷವನ್ನು ಮಾತ್ರ ಚಿಂತನೆ ಮಾಡುವಂತಹದ್ದು. ಅದನ್ನು ಪುನಃ ವಿವರಿಸಿ ಹೇಳಬೇಕಾದ್ದಿಲ್ಲ. ಹೆಚ್ಚಾಗಿ ಅದುವೇ ಅವ ಹಾಗೆ ಮಾಡಿದ ಅಥವಾ ಅವನಂತೆ ನಾನು ಆಗಬೇಕು, ನಾನು ಹಾಗೆ ಆಗಲಿಲ್ಲ ಅಂತ ಹೇಳುವಂಥ ಒಂದು ರೀತಿಯ ಒಂದು ಕೊರಗು ನಮ್ಮಲ್ಲಿ ಇರ್ತದೆ. ಈ ಕೊರಗಿನಲ್ಲಿಯೇ ನಮ್ಮ ವರ್ತಮಾನದ ಕರ್ತವ್ಯವನ್ನು ನಾವು ಮರೀತಾ ಇರ್ತೇವೆ. ಹಾಗೆ ಕೆಟ್ಟ ಕೃತ್ಯವನ್ನು ಮಾಡುವವ, ಹಿಂಸೆ ಮಾಡುವ ಸ್ವಭಾವವುಳ್ಳವ, ಘೃಣಃ ಅಂತ ಹೇಳಿದರೆ. ಅನುಗಣಃ ಅಂತ ಹೇಳಿದರೆ ಕೆಟ್ಟ ಕೃತ್ಯ ಮಾಡುವವನನ್ನು ಪ್ರೋತ್ಸಾಹ ಮಾಡುವ. ಕೆಟ್ಟ ಕೃತ್ಯ ಮಾಡುವ ಮಾತ್ರ ಅಲ್ಲ, ಇನ್ನೊಬ್ಬ ಮಾಡ್ತಿದ್ರೆ ನೀನು ಮಾಡಪ್ಪ, ನೀನು ಒಳ್ಳೆಯದಾಗಿ ಹಾಗೆ ಮಾಡು ನೀನು ಅಂತೇಳಿ ಅವನನ್ನು ಪ್ರೋತ್ಸಾಹಿಸುವಂತಹದ್ದು. ಆಮೇಲೆ ಅಂತಹ ಆ ಪಾಪಗಳು ನಮ್ಮ ವಿನಾಶಕ್ಕೆ ಕಾರಣವಾದರೆ ಅಂತಹ ರೋಗಜನಕವಾದಂತಹ ಪಾಪವನ್ನು ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ ಶತ್ರುಗಳಿಗೆ ಕಳಿಸುತ್ತೇವೆ ಅಂತ ಹೇಳುವಂತಹ ವಿಚಾರ. ಶತ್ರುಗಳಿಗೆ ಹೋಗಿ ಅದನ್ನು ಕಳಿಸುತ್ತೇನೆ ಅಂತ ಹೇಳುವಂತಹ ವಿಚಾರ. ಇನ್ನು ಅಗ್ನಿಯಲ್ಲಿ ಪ್ರಾರ್ಥನೆ ಮಾಡುವಂತಹದ್ದು. ಹೇ ಅಗ್ನಿಯೇ, ಆಯುಸ್ಸನ್ನು ಕೊಡುವಂತಹ ಹೇ ಅಗ್ನಿಯೇ, ನೀನು ಅತ್ಯಂತ ಶ್ರೇಷ್ಠನಾಗಿದ್ದಿ, ವರೇಣ್ಯನಾಗಿದ್ದಿ ನೀನು. ಅಂತಹ ನೀನು ಪ್ರಾಣ ಅಪಮೃತ್ಯುವಿನ ನಾನು ನನ್ನ ಪಾಪದಿಂದಾಗಿ ನನ್ನ ಶರೀರದಲ್ಲಿ ಒಂದೊಂದೇ ಅಂಗಗಳು ಏನು
ಹ್ರಾಸವಾಗ್ತಾ ಇದೆ, ಅಂಗಗಳಲ್ಲಿ ಶಕ್ತಿ ಹ್ರಾಸ ಆಗ್ತಾ ಇದೆ. ಅಂತಹ ಹ್ರಾಸವಾಗಿರುವಂತಹ ಶಕ್ತಿಯನ್ನು ಪುನಃ ನನಗೆ ನೀನು ಕೊಡಬೇಕು. ಪುರಸ್ತೆ ಪ್ರಾಣ ಆಯಾತಿ ಪರಾಯಕ್ಷ್ಮಗುಂ ಸುವಾಮಿತೆ. ನಾಶ ಆಗುತ್ತಾ ಇರುವ ಶಕ್ತಿಯನ್ನು ನನಗೆ ಪುನಃ ನೀನು ಅನುಗ್ರಹ ಮಾಡಿ ನನ್ನ ಯಕ್ಷ್ಮ ಎಂದರೆ ರೋಗವನ್ನು ನೀನು ಪರಿಹರಿಸು ಅಂತ ಹೇಳಿ ರೋಗ ಪರಿಹಾರಕ್ಕೂ ಇರುವಂತಹ ಒಂದು ಮಂತ್ರ ಕೂಷ್ಮಾಂಡ ಮಂತ್ರ. ಕೂಷ್ಮಾಂಡ ಹೋಮ ಮಾಡಿದರೆ ಕೇವಲ ಪ್ರಾಯಶ್ಚಿತ್ತ ಮಾತ್ರ ಅಲ್ಲ, ಪ್ರಾಯಶ್ಚಿತ್ತ ಮುಖೇನವಾಗಿ ರೋಗಗಳು ಪರಿಹಾರ ಆಗ್ತದೆ ಅಂತ. ಎಂಥ ರೋಗಗಳಿದ್ದರೂ ಪರಿಹಾರ ಆಗ್ತದೆ. ಅಗ್ನೇ ಆಯುರ್ಧ ಅಗ್ನೇ ಹವಿಷೋಜುಷಾಣು ಘೃತ ಪ್ರತೀಕೋ ಘೃತಯೋ ನಿರೇಧಿ ಘೃತಂ ಪೀತ್ವಾ ಮಧುಚಾರು ಗವ್ಯಂ ಪಿತೇವ ಪುತ್ರಂ ಅಭಿರಕ್ಷತಾದಿಮಂ. ಎಲ್ಲರಿಗೂ ಆಯುಸ್ಸನ್ನು ಅನುಗ್ರಹಿಸುವ ಹೇ ಅಗ್ನಿಯೇ, ನೀನು ಘೃತ ಪ್ರತೀಕನಾಗಿದ್ದಿ, ನೀನು ಘೃತಯೋನಿ. ಆದ್ದರಿಂದ ಅಂದರೆ ಎಲ್ಲ ಹೋಮದ ಜ್ವಾಲೆಯ ಉತ್ಪತ್ತಿಯೂ ಕೂಡ ಕಾರಣೀಭೂತನಾದವ ನೀನು. ಅಂತಹ ನೀನು ನಾನು ಕೊಡುವಂತಹ ಅಮೃತಂ ಚಾರು ಗವ್ಯಂ, ಅಮೃತ ಸಮಾನವಾದ ಹೊಸತಾದ ಗವ್ಯ ಗೋವಿನಿಂದ ಉತ್ಪನ್ನವಾದಂತಹ ಈ ತುಪ್ಪವನ್ನು ನೀನು ಸ್ವೀಕಾರ ಮಾಡುವುದರ ಮುಖೇನವಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಪಿತೇವ ಪುತ್ರಂ ಅಭಿರಕ್ಷತಾ ದಿಮಂ. ಯಾವ ರೀತಿ ಪುತ್ರನಾದವನು ತಂದೆಯನ್ನು ಯಾವ ರೀತಿ ಕಾಲಾಂತರದಲ್ಲಿ ಕೊನೆಯ ಕಾಲದಲ್ಲಿ ಪುತ್ರನಾದವ ತಂದೆಯನ್ನು ರಕ್ಷಿಸ್ತಾನೋ, ಅದೇ ರೀತಿ ಸಣ್ಣದಾಗಿರುವಾಗ ತಂದೆ ಪುತ್ರನನ್ನು ರಕ್ಷಿಸುತ್ತಾನೋ ಅಂತಹ ರೀತಿಯಲ್ಲಿ ನೀನು ನನ್ನನ್ನು ರಕ್ಷಿಸು. ಅಂದರೆ ಕಾಲಕಾಲಕ್ಕೆ ಎಲ್ಲವನ್ನು ಅನುಗ್ರಹಿಸುವಂತ ಅರ್ಥ. ಪಿತೇವ ಪುತ್ರಂ ಅಭಿರಕ್ಷತಾದಿಮಂ. ಕೇವಲ ರಕ್ಷಣೆ ಮಾಡುವಂತಿದ್ರೆ ಈಗ ಮಾತ್ರ ರಕ್ಷಣೆ ಕೊಡಬಹುದು. ಆದರೆ ಪಿತೇವ ಪುತ್ರಂ ಅಭಿರಕ್ಷತಾದಿಮಂ ಅಂತ ಹೇಳಿ ಏನಾಗ್ತಾರೆ ಅಂತ ಹೇಳಿದ್ರೆ, ಒಬ್ಬ ತಂದೆಯಾದವ ಮಗನಿಗೆ ಯಾವ ರೀತಿ ಒಳ್ಳೆಯದನ್ನು ಕಾಲಕಾಲಕ್ಕೆ ಬಯಸ್ತಾನೆ, ಅದೇ ರೀತಿ ಕಾಲಕಾಲಕ್ಕೆ ಬೇಕಾದ ಎಲ್ಲ ಅನುಕೂಲ್ಯವನ್ನು ನೀನು ನನಗೆ ಅನುಗ್ರಹಿಸು ಅಂತ ಹೇಳಿ ಆ ಭಗವಂತನಾದ ಅಗ್ನಿಯಲ್ಲಿ ಕೇಳಿಕೊಳ್ಳುವಂತಹದ್ದು. ಹಾಗೆ ಎಲ್ಲ ಅಲ್ಲಿ ಅಗ್ನಿಯಲ್ಲಿ ಕೇಳಿಕೊಳ್ಳುವಂತಹ ಮಂತ್ರಗಳೆಲ್ಲ ಮುಂದೆ ಪ್ರತಿಯೊಂದು ಕೂಡ ವಿವರಣೆ ಆಗ್ತದೆ. ಈಗ ಸಮಯ ಆಗ್ತಾ ಇದೆ. ಹಾಗೆ ಕೊನೆಗೆ ಇದೇ ರೀತಿ ಅಗ್ನಿಯಲ್ಲಿ ಎಲ್ಲವನ್ನು ಕೇಳಿಕೊಳ್ಳುವಂತಹ ಮಂತ್ರಗಳೆಲ್ಲ ಉಂಟು. ಆಮೇಲೆ ಶತ್ರುಬಾಧೆಗಳ ಪರಿಹಾರಕ್ಕಿರುವಂತಹ ಮಂತ್ರಗಳು ಕೂಡ ಇಲ್ಲಿ ಬಹಳಷ್ಟಿದೆ. ಕೂಷ್ಮಾಂಡ ಹೋಮದಲ್ಲಿ ಕೊನೆಗೆ ಈ 47ನೇ ಮಂತ್ರದಿಂದ ಪ್ರಾರಂಭ ಆಗ್ತದೆ. ಹೇ ಜಾತವೇದನೆ, ಹೇ ಅಗ್ನಿಯೇ, ಯೋ ಮಾಂ ದ್ವೇಷ್ಟಿ ಜಾತವೇದೋ ಯಂಚಾಹಂ ದ್ವೇಷ್ಟಿ ಯಶ್ಚಮಾಂ. ನಾನು ಯಾರನ್ನು ದ್ವೇಷಿಸ್ತಾ ಇದ್ದೇನೆ ಅಂತಹ ಆ ಶತ್ರುಗಳು, ಯಾವ ಶತ್ರುಗಳು ನನ್ನನ್ನು ದ್ವೇಷಿಸಿ ನನಗೆ ಯಾರು ತೊಂದರೆ ಕೊಡ್ತಾ ಇದ್ದಾರೆ ಅಂತಹ ಆ ನನ್ನ ಯಾರು ಶತ್ರುಗಳಿದ್ದಾರೋ ಅವರನ್ನು ಯಾಶ್ಚ ಅಹಂ ದ್ವೇಷ್ಮಿ. ಆ ರೀತಿ ಯಾರಿದ್ದರೂ ಕೂಡ ಆ ಶತ್ರುಗಳನ್ನು ನೀನು ನಾಶಪಡಿಸು ಅಂತ ಹೇಳಿ ಆ ಶತ್ರುಬಾಧೆಗಳನ್ನು ಪರಿಹರಿಸುವಂತಹ ಮಂತ್ರಗಳು ಕೂಡ ಇದರಲ್ಲಿ ಉಂಟು. ಯೋ ಅಸ್ಮಭ್ಯವರಾತೀಯಾದ್ಯಷ್ಟನೋ ದ್ವೇಷತೆ ಜನಃ. ಇದು ಅದೇ ಅರ್ಥ. ನನ್ನಿಂದ ಯಾರು ದ್ವೇಷಪಡುತ್ತಾರೋ, ನನ್ನನ್ನು ಯಾರು ದ್ವೇಷಿಸುತ್ತಾರೋ ಅಂತಹ ಆ ಶತ್ರುಗಳನ್ನು ಮಶ್ಮಶಾಕುರು ಅಂದರೆ ಸುಟ್ಟು ಭಸ್ಮ ಮಾಡು ನೀನು ಅಂತ ಹೇಳುವಂತಹ ಮಂತ್ರಗಳು ಶತ್ರುಬಾಧೆಗಳ ಪರಿಹಾರಕ್ಕೆ. ಆಮೇಲೆ ಅದೇ ರೀತಿ ಎಲ್ಲ ಶತ್ರುಗಳನ್ನು ಕೂಡ ಇನ್ನೂ ಪರಿಹರಿಸು ಅಂತ ಹೇಳಿ ಮತ್ತೆ ಕೊನೆಗೆ ಒಂದು ಮಂತ್ರ ಉಂಟು. ಅದರಲ್ಲಿ 51ನೇ ಮಂತ್ರ ಅಲ್ಲಿ ಪುನರ್ಮನಃ ಪುನರಾಯುರ್ಮಾಗಾತ್. ನನ್ನ ಮನಸ್ಸು ಕ್ಷೀಣತೆಯನ್ನು ಹೊಂದುತ್ತಾ ಇದೆ. ನನಗೆ ಸ್ವಲ್ಪ ಪ್ರಾಯ ಆಯಿತು, ಈಗ ವರ್ಷ 70 ಆಯಿತು, ಇನ್ನು ನನಗೆ ಏನು ಕೂಡುವುದಿಲ್ಲ. ಈ ಭಾವನೆಯೇ ಒಂದು ರೀತಿಯ ಕ್ಷೀಣಕ್ಕೆ ಕಾರಣ ಆಗ್ತದೆ. ಆಮೇಲೆ ಕೈಯಲ್ಲಿ ಒಂದು ದಂಟೆ ಬೇಕಾಗುತ್ತದೆ ಅಂತ ಹೇಳಿ ದಂಟೆಯನ್ನು ಊರಿಕೊಂಡು ಹೋಗುತ್ತಾ ಇರುವಂತಹ ಕಾಲ. ಆ ಸಮಯದಲ್ಲಿ ಏನಾದರೂ ಒಂದು ಅವಘಡ ಆಯಿತು ಅಂತಾರೆ, ದಂಟೆಯಲ್ಲಿ ಎಸೆದು ಸೀದಾ ಓಡ್ಲಿಕ್ಕಾಗ್ತದೆ ಆ ಸಮಯದಲ್ಲಿ. ಯಾವುದಾದ್ರೂ ಒಂದು ಉದ್ದೇಶದಿಂದ ಯಾರಾದರೂ ಒಬ್ಬರು ಮಗುವಲ್ಲಿ ಬಿದ್ದ ಅಂತ ಆದರೆ ಅವನನ್ನು ಎತ್ತಲಿಕ್ಕೆ ಆ ಸಮಯ ನಮಗೆ ಪ್ರಾಯ ಆಗಿದೆ ಅಂತ ವಿಷಯ ಗೊತ್ತಿಲ್ಲ. ಆ ಸಮಯದಲ್ಲಿ ಮಗುವನ್ನು ರಕ್ಷಿಸುವುದೇ ಉದ್ದೇಶ ಆಗ್ತದೆ. ದಂಟೆಯಲ್ಲಿ ಬಿಸಾಡಿ ಓಡಿ ಹೋಗಿ ಎತ್ತಲಿಕ್ಕೆ ಆಗ್ತದೆ ಅಲ್ವಾ? ಆ ರೀತಿ ಒಂದು ರೀತಿಯ ಮಾನಸಿಕವಾದಂತಹ ಒಂದು ಹ್ರಾಸ. ಅದೇ ರೀತಿ ಅದು ಆ ಕಾರಣದಿಂದ ಆ ಮನಸ್ಸಿನ ಶಕ್ತಿಯನ್ನು ನನಗೆ ಪುನಃ ಕೊಡು. ಪುನರ್ಮನ ಪುನರಾಯುರ್ಮಹಾಗ ಪುನಶ್ಚಕ್ಷು. ಪುನಶ್ಚಕ್ಷು ಕಣ್ಣಿಗೆ ದೃಷ್ಟಿತನ ಹೋಗುವಂಥದ್ದುಂಟು. ದೃಷ್ಟಿದಂಥ ದ್ಯವಯ ಶೈಥಿಲ್ಯ ಅದೊಂದು ದೋಷ. 60 ವರ್ಷ ಕಳೆದ ಮೇಲೆ ಒಂದೊಂದೇ ಕ್ರಾಸ್ ಆಗ್ತಾ ಹೋಗ್ತಾರೆ. ಆ ರೀತಿ ಎಲ್ಲ ಒಟ್ಟು ಎಲ್ಲ ಬೇರೆ ಬೇರೆ ಹೇಳಬೇಕು ಅಂತಿಲ್ಲ. ಎಲ್ಲ ಇಂದ್ರಿಯಗಳಿಗೆ
ಪುನಶ್ಚಕ್ಷು ಪುನಃ ಶ್ರೋತ್ರಂ ಪುನಃ ಪ್ರಾಣ ಪುನರ ಆಕೂತಂ. ಆಕೂತಂ ಅಂತ ಹೇಳಿದ್ರೆ ನನ್ನ ಬಯಕೆಗಳು ಅಂತ ಅರ್ಥ, ಸಂಕಲ್ಪಗಳು, ನನ್ನ ಸಂಕಲ್ಪಗಳು ಏನುಂಟೋ ಅದನ್ನೆಲ್ಲವನ್ನು ಕೂಡ ಕಾಲ ಕಾಲಕ್ಕೆ ನೀನು ನನಗೆ ಒದಗಿಸಿಕೊಡು. ಅಂತೂ ಸರ್ವ ಇಂದ್ರಿಯಗಳಿಗೂ ನೀನು ಸರಿಯಾದ ಬಲವನ್ನು ನೀನು ಅನುಗ್ರಹಿಸು ಅಂತ ಹೇಳುವಂತಹದ್ದು. ವೈಶ್ವಾನರೋ ಮೇ ದಬ್ಧಸ್ತನೂಪ ಅಪಬಾಧತಾಂದುರಿತಾನಿ ವಿಶ್ವಾ. ನೀನು ಆ ಶಕ್ತಿ ಹ್ರಾಸವಾಗುವುದಕ್ಕೆ ಕಾರಣೀಭೂತವಾದ ಎಲ್ಲ ಪಾಪಗಳನ್ನು ನೀನು ನಾಶ ಮಾಡಿ ನನ್ನ ಎಲ್ಲ ಇಂದ್ರಿಯಗಳಿಗೂ ಪುನಶ್ಚೇತನವನ್ನು ನೀನು ಅನುಗ್ರಹಿಸು ಅಂತ ಹೇಳುವಂತಹ ಸಾರವನ್ನು ಈ ಮಂತ್ರದಿಂದ ನಾವು ಹೇಳ್ತೇವೆ. ಕೊನೆಗೆ ವೈಶ್ವಾನರನಲ್ಲಿ ನಿವೇದನೆ, ಉತ್ತರಾಭಿಮುಖವಾಗಿ ಸಮಿಧವನ್ನು ಹಿಡ್ಕೊಂಡು ಅಗ್ನಿಯಲ್ಲಿ ಪ್ರಾರ್ಥನೆ ಮಾಡ್ತೇವೆ. ವೈಶ್ವಾನರಾಯ ಪ್ರತಿವೇದಯಾಮೋ ಯದಿ ನೃಣಗುಂ ಸಂಗರೋ ದೇವತಾಸು ಸ ಏತಾನ್ ಪಾಶಾನ್ ಪ್ರಮುಚನ್ ಪ್ರವೇದ ಸನೋ ಮುಂಜಾತು ದುರಿತಾದ ವಜ್ಜಾತ್. ಹೇ ವೈಶ್ವಾನರನೇ, ನಿನ್ನಲ್ಲಿ ನಾನು ನಿವೇದನೆ ಮಾಡ್ತಾ ಇದ್ದೇನೆ. ಹೇ ಅಗ್ನಿ, ನಾನು ಈ ಪ್ರಪಂಚದಲ್ಲಿ ಹುಟ್ಟಿದವನಿಗೆ 3 ಋಣ ಉಂಟು ಅಂತ ಹೇಳ್ತಾರೆ. ಅದರಲ್ಲಿಯೂ ಬ್ರಾಹ್ಮಣರಿಗೆ ವಿಶೇಷವಾದಂತಹ ಋಣವನ್ನು ಹೇಳಿದ್ದಾರೆ. ಜಾನಮಾನೋ ವೈ ಬ್ರಾಹ್ಮಣ ತ್ರಿಭಿರ್ಣವಾ ಜಾಯತೆ ಬ್ರಹ್ಮಚರ್ಯೇಣ ಋಷಿಭ್ಯ. ಬ್ರಹ್ಮ ಅಂದರೆ ಋಷಿಋಣ, ದೇವಋಣ ಮತ್ತು ಪಿತೃಋಣ ಎನ್ನುವಂಥ 3 ಋಣಗಳು. ಸರ್ವೇ ಸಾಮಾನ್ಯವಾಗಿ ಋಷಿಋಣ ಯಾಕೆ ಬಂತು ಅಂತ ಹೇಳಿದರೆ, ನಾವು ಇವತ್ತು ಮಾಡುವ ಹೋಮ ಹವನಾದಿಗಳಿಗೆ, ಪೂಜೆ ಇತ್ಯಾದಿಗಳಿಗೆ ಎಲ್ಲರಿಗೂ ಕೂಡ ಕಾರಣೀಭೂತವಾದಂತಹದ್ದು ಯಾವುದು ಆಧಾರ ಅಂತ ಹೇಳಿದರೆ ವೇದ ಮಂತ್ರಗಳು, ಬೀಜ ಮಂತ್ರಗಳು, ನಾಮ ಮಂತ್ರಗಳು. ಈ ಎಲ್ಲ ಮಂತ್ರಗಳನ್ನು ನಮಗೆ ಯಾರು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಋಷಿಗಳು ಕೊಟ್ಟಿದ್ದು. ಬಹಳಷ್ಟು ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ನಮಗಾಗಿ ಆ ಮಂತ್ರವನ್ನು ನಮಗೆ ಕೊಟ್ಟಿದ್ದಾರೆ. ಅವರಿಗಾಗಿ ಏನಾದರೂ ಇಟ್ಟುಕೊಂಡಿದ್ದಾರೆ? ಇಲ್ಲ, ನಮಗಾಗಿ ಕೊಟ್ಟಿದ್ದಾರೆ. ಅಂತಹ ಮಂತ್ರಗಳನ್ನು ನಾವು ಇವತ್ತು ಅನುಷ್ಠಾನ ಮಾಡ್ತಾ ಇದ್ದೇವೆ. ಈ ಕೂಷ್ಮಾಂಡ ಹವನವನ್ನು ಯಾರು ಕೊಟ್ಟಿದ್ದು ನಮಗೆ? ಮಾತರಶನ ಋಷಿಗಳಲ್ಲೇ. ಅವರು ಇವತ್ತು ಆ ಮಂತ್ರವನ್ನು ಕೊಡದೇ ಇದ್ದರೆ ಇವತ್ತು ಹೋಮ ಮಾಡಲಿಕ್ಕಿತ್ತ. ಹಾಗೆ ಆ ಮಂತ್ರವನ್ನು ಅವರು ಕೊಟ್ಟ ಕಾರಣ ಆ ಋಷಿಗಳ ಋಣ ನಮ್ಮನ್ನು ಬಾಧಿಸ್ತಾ ಇದೆ ಈಗ. ಹಾಗೆ ದೇವಋಣ, ದೇವತೆಗಳು, ದೇವಋಣ ಹೇಗೆ ನಮಗೆ ಇವತ್ತು ನಾವೇನು ಉಸಿರಾಡ್ತಾ ಇದ್ದೇವೆ ಅದಕ್ಕೆ ಕಾರಣ ಯಾವುದು? ಗಾಳಿಯಲ್ಲಿ, ಶುದ್ಧವಾದ ಗಾಳಿ. ಆ ಗಾಳಿಯನ್ನು ನಾವು ಉಸಿರಾಡಿ ಬಿಟ್ಟಂತಹ ಗಾಳಿಯನ್ನು ಸಸಿಗಳು ಸ್ವೀಕರಿಸಿ ಅದರಲ್ಲಿ ಪುನಃ ಆಮ್ಲಜನಕವನ್ನು ನಮಗೆ ಕೊಡಬೇಕಾದರೆ ಪ್ರಕೃತಿಯಲ್ಲಿರುವಂತಹ ಆ ದೇವತೆಗಳು ನಮಗೆ ಒಲಿಯಬೇಕು. ಇತ್ಯಾದಿಗಳೆಲ್ಲ ನಾವು ಇವತ್ತು ಈ ಭೂಮಿಯಲ್ಲಿ ಬೇಕಾದ ಹಾಗೆ ನಡೀತಾ ಇದ್ದೇವೆ. ಈ ಭೂಮಿಯಲ್ಲಿ ಬೇಡವಾದ ಕೊಳಕನ್ನು ಇಡ್ತೇವೆ, ಆಮೇಲೆ ಈ ಭೂಮಿ ಅಗ್ನಿಯಲ್ಲಿ ಬೇಡವಾದ ವಸ್ತುಗಳನ್ನು ಸಮರ್ಪಣೆ ಮಾಡ್ತೇವೆ. ಈ ರೀತಿಯೆಲ್ಲ ಮಾಡುವುದು ಏನಾಗ್ತದೆ ಅಂತ ಹೇಳಿದ್ರೆ, ಅಲ್ಲಿ ನಾವು ಅದನ್ನವರು ಕ್ಷಮಿಸಿ ನಮಗೆ ಜೀವನಕ್ಕೆ ಆನುಕೂಲ್ಯವನ್ನು ಮಾಡ್ತಾ ಇರುವಾಗ ಆ ಋಣ ನಮ್ಮಲ್ಲಿ ಇರ್ತದೆ, ದೇವಋಣ. ಈ ಭೂಮಿ ತಾಯಿ ಕ್ಷಮಾಮಯಿಯಾಗಿ, ಭೂಮಿಯ ಗುಣವೇ ಕ್ಷಮಾ ಗುಣ. ಭೂಮಿ ತಾಯಿ ನಮಗೆ ಕ್ಷಮಿಸಿ ನನ್ನ ಇವತ್ತು ಧರಿಸ್ತಾ ಇದ್ದಾಳೆ ಅಂತಾದರೆ ಅದು ಭೂಮಿಯ ಋಣ. ಆ ರೀತಿ ಭೂಮಿಯ ಋಣ, ಗಾಳಿಯ ಋಣ, ಅಗ್ನಿಯ ಋಣ, ಅದೇ ರೀತಿ ನೀರಿನ ಋಣ, ಅದೇ ರೀತಿ ಆಕಾಶದ ಋಣ. ಈ ರೀತಿ ಎಲ್ಲ ರೀತಿಯ ಋಣಗಳು ಅದು ದೇವಋಣವಾಗಿ ಪರಿಣಮಿಸ್ತದೆ. ಇದಕ್ಕೆಲ್ಲ ನಾವು ಆ ಋಣದಿಂದ ನಾವು ಮುಕ್ತಿಯಾಗಬೇಕಾದರೆ ದೇವತೆಗಳಿಗೆ ಒಂದಷ್ಟು ಏನಾದರೂ ಸಮರ್ಪಣೆಯನ್ನು ಮಾಡಬೇಕು. ಯಜ್ಞ ಮುಖೇನವೋ, ಕೊನೆಗೆ ಶರಣಾಗತಿಯ ಮುಖೇನವಾಗಿ ನಮಸ್ಕಾರದಿಂದಲೋ ದೇವರಿಗೆ ನಾವು ಋಣವನ್ನು ಪರಿಹರಿಸಬೇಕಂತ. ಹಾಗೆ ದೇವಋಣ. ಇನ್ನೊಂದು ಪಿತೃಋಣ. ನಮಗೆ ನನ್ನ ತಂದೆ ತಾಯಿಗಳ ಪಾಲು ಎಷ್ಟು ಬಂದಿದೆ ಅಂತ ಹೇಳುವಂತಹದ್ದು ಮುಖ್ಯ ಅಲ್ಲ. ಮುಖ್ಯವಾಗಿ ನಮಗೆ ಈ ದೇಹವನ್ನು ತಂದೆ ಕೊಟ್ಟದ್ದಲ್ವ ತಂದೆ ತಾಯಿಗಳು. ಈ ದೇಹವನ್ನು ಕೊಟ್ಟ ಕಾರಣದಿಂದ ನಮಗೆ ಪಿತೃಋಣ ಇರುತ್ತದೆ. ತಂದೆಯಿಂದ ಏನು ಪಡೆದಿದ್ದೇನೆ ನಾನು, ಆದ್ದರಿಂದ ತಂದೆ ನನಗೆ ಅಂತ ಏನು ಕೊಡಲಿಲ್ಲ. ನನ್ನ ಅಣ್ಣನಿಗೆ ಬೇಕಾದಂತಹ ದೇವತಾ ಕಾರ್ಯವನ್ನು ನಡೆಸಲಿಕ್ಕೆ, ಪಿತೃ ಕಾರ್ಯ ನಡೆಸಲಿಕ್ಕೆ ಬೇಕಾದೆಲ್ಲ ಸಂಪತ್ತನ್ನು ನನ್ನ ಅಣ್ಣನ ಪಾಲಿಗೆ ಇಟ್ಟಿದ್ದಾರೆ. ಒಂದಷ್ಟು ಭೂಮಿ ನನ್ನ ಅಣ್ಣನ ಪಾಲಿಗೆ ಇದೆ. ಆದ್ದರಿಂದ ನಾನು ಶ್ರಾದ್ದ ಮಾಡಬೇಕಾದಿಲ್ಲ, ನಾನು ದೇವ ಕಾರ್ಯ ಮಾಡುವುದು ಬೇಡ, ಯಜ್ಞ ಮಾಡಿ ಅಲ್ಲ ನನ್ನ ಅಣ್ಣನ ಕರ್ತವ್ಯ. ಅವನು ಮಾಡೋದಿಲ್ಲ ಅಂದರೆ ಅವನು ಹೊಣೆಯಲಿಕ್ಕೆ ನಾನೇನು ಹೊಣೆ? 100ರಲ್ಲಿ ಒಂದು 80% ಜನ ಹೀಗೆ ಅವರು ಇರ್ತಾರೆ. ನಮ್ಮ ಶಿಷ್ಯವರ್ಗದಲ್ಲಿ ಕೇಳಿಕೊಡ್ತೇವೆ ನಾವು. ಹಾಗೆ ನಾವು ಮಾಡಬೇಕಾದ ಸತ್ಕರ್ಮಾಚರಣೆಗೆ ನಮ್ಮ ತಂದೆ ತಾಯಿಗಳು ಇಟ್ಟಂತಹ ಆಸ್ತಿಯೇ ಮುಖ್ಯವಾದಂತಹದ್ದಲ್ಲ. ಇದು ಮುಖ್ಯವಾದ ವಿಚಾರ. ಹಾಗೆ ಸತ್ಕರ್ಮಾಚರಣೆಯನ್ನು ನಾವು ಮಾಡುವಂತಹದ್ದು ನಮ್ಮ ಆದ್ಯ ಕರ್ತವ್ಯ. ಇದಕ್ಕೆ ಕೊಟ್ಟಂತಹದ್ದು ನಮಗೆ ಮುಖ್ಯವಾದ ಶರೀರವನ್ನು ನಮಗೆ ಕೊಡಲಿಲ್ವಾ ತಂದೆ? ಈ ಶರೀರವೇ ಮುಖ್ಯ ಅಲ್ವಾ? ಈ ತನು, ಈ ಶರೀರವನ್ನು ಕೊಟ್ಟಂತಹ ತಂದೆ ತಾಯಿಗಳ ಋಣ ನಮ್ಮನ್ನು ಬಾಧಿಸ್ತದೆ. ಆದ್ದರಿಂದ ಕಾಲಕಾಲದಲ್ಲಿ ಮಾಡಬೇಕಾದ
ದೇವತಾ ಕಾರ್ಯಗಳು, ಪಿತೃ ಕಾರ್ಯಗಳು ಇದನ್ನು ನಾವು ಮಾಡಲೇಬೇಕಾಗುತ್ತದೆ. ಈ ಮುಖೇನವಾಗಿ ದೇವಋಣವನ್ನು, ಋಷಿಋಣವನ್ನು, ನಾವು ಪಿತೃಋಣವನ್ನು ಪರಿಹರಿಸಬೇಕು. ಪಿತೃಋಣವನ್ನು ಪರಿಹರಿಸಲಿಕ್ಕೆ ಮುಖ್ಯವಾಗಿ ಸತ್ಪ್ರಜೆಯನ್ನು ನಾವು ಕೊಡಬೇಕಂತೆ. ಪ್ರಜಯಾಹಿ ಮನುಷ್ಯ ಪೂರ್ಣ. ಆ ರೀತಿ ಪ್ರಜಯಾ ಪಿತೃಭ್ಯ, ಈ ರೀತಿ 3 ಋಣಗಳಿಂದ ಪರಿಹರಿಸುವ ಶಕ್ತಿಯನ್ನು ನನಗೆ ನೀನು ಕೊಡಬೇಕು ಅಂತ ಹೇಳಿ. ಋಷಿಋಣದಿಂದ ಮುಕ್ತಿಯನ್ನು ಪಡಿಬೇಕಾದರೆ ನಾವು ಋಷಿಗಳು ಕೊಟ್ಟ ಮಂತ್ರಗಳನ್ನು ಅಧ್ಯಯನ ಮಾಡಬೇಕು, ಅನುಷ್ಠಾನ ಮಾಡಬೇಕು. ಅಧ್ಯಯನ, ವೇದಾಧ್ಯಯನ ಮಾಡಬೇಕು. ವೇದಾಧ್ಯಯನ ನಾವು ಮಾಡಲೇಬೇಕು. ವೇದಾಧ್ಯಯನ ಮಾಡುವುದರೊಂದಿಗೆ ಋಷಿಗಳು ಕೊಟ್ಟಂತಹ ಮಂತ್ರ ಜಪಗಳನ್ನು ಸರಿಯಾಗಿ ಅನುಷ್ಠಾನ ಮಾಡಬೇಕು ನಾವು. ಅದು ಋಷಿಗಳ ಋಣದಿಂದ ಮುಕ್ತಿಯಾಗುವ ಸಾಧನ. ಅದೇ ರೀತಿ ಕಾಲಕಾಲದಲ್ಲಿ ಮಾಡಬೇಕಾದ ಹೋಮ ಹವನಾದಿಗಳು, ಆಮೇಲೆ ಅನುಷ್ಠಾನಾದಿ ಕರ್ಮಗಳು ಇತ್ಯಾದಿಗಳು, ಆಮೇಲೆ ಬೇಕಾದಂತಹ ದಾನಾದಿ ಕ್ರಿಯೆಗಳು, ಇದನ್ನೆಲ್ಲ ಕಾಲಕಾಲದಲ್ಲಿ ಮಾಡುವುದು ದೇವಋಣ ಪರಿಹಾರಕ್ಕಿರುವಂತಹ ಉಪಾಯ. ಕಾಲಕಾಲದಲ್ಲಿ ಸತ್ಪ್ರಜೆಯನ್ನು ನಾವು ಪಡೆದುಕೊಂಡು ಧನ್ಯತಾ ಭಾವದಿಂದ ಹುಟ್ಟಿದಂತಹ ಮಕ್ಕಳಿಗೆ ಸದ್ವಿದ್ಯೆಯನ್ನು ನಾವು ಕೊಟ್ಟು ಪರಂಪರೆಯನ್ನು ಮುಂದುವರಿಸಬೇಕು. ಇದು ಬಹಳ ಮುಖ್ಯ. ಅವರಿಗೆ ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೇಳುವುದೇ ಮುಖ್ಯ. ಕೇವಲ ಸತ್ಪ್ರಜೆಯಾಗಿ ಬಿಟ್ಟರೆ ಸಾಲದು. ಅವರಿಗೆ ಸರಿಯಾದ ಕಾಲಕಾಲದಲ್ಲಿ ಅವರಿಗೆ ಬೇಕಾದಂತಹ ವಿದ್ಯೆಯನ್ನು ಕೊಟ್ಟು ನಮ್ಮ ಸನಾತನ ಪರಂಪರೆಯಿಂದ ಏನೆಲ್ಲ ನಡ್ಕೊಂಡು ಬಂದಿದೆ ಅದನ್ನು ಕಾಲಕಾಲದಲ್ಲಿ ಅನುಷ್ಠಾನಿಸುವಂತಹ ಪ್ರಚೋದನೆಯನ್ನು ನಾವು ಕೊಡಬೇಕು. ಎಷ್ಟು ಪ್ರಚೋದನೆ ಕೊಟ್ಟರೂ ಕೂಡ ಮಕ್ಕಳು ಕೇಳುತ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸಣ್ಣದಿರುವಾಗ ಕೊಟ್ಟ ಸಂಸ್ಕಾರ ಅದಕ್ಕೆ ಕಾರಣೀಭೂತವಾಗ್ತದೆ. ಮುಖ್ಯವಾಗಿ ಮಕ್ಕಳಿಗೆ ಉಪನಯನ ಮಾಡ್ತೇವೆ. ಉಪನಯನ ಮಾಡಿದ ಮೇಲೆ ಉಪನಯನ ದಿವಸ ರಾತ್ರಿಯ ಸಂಧ್ಯಾ ವಂದನೆ ಇಲ್ಲ ವಟುವಿಗೆ. ಎಂತಹ ಒಂದು ಕಾಲ ಬಂದಿದೆ ನೋಡಿ. ಉಪನಯನ ದಿವಸ ರಾತ್ರಿಯೇ ಇಲ್ಲ ಸಂಧ್ಯಾ ವಂದನೆ. ಆಮೇಲೆ ಕೈ ನೀರು ತೆಗೆಯುವುದೆಂದು ಗೊತ್ತಿಲ್ಲ. ಈ ರೀತಿಯ ವಿಚಾರಗಳು ಒಟ್ಟು ಯಾವುದೇ ಅದೇ ವಿಚಾರ ಅಂತಲ್ಲ, ಒಟ್ಟು ನಮ್ಮ ಮಕ್ಕಳಿಗೆ ಸರಿಯಾದ ಶಿಕ್ಷಣವನ್ನು ಕಾಲಕಾಲಕ್ಕೆ ಕೊಡದೇ ಇದ್ದರೆ ನಮ್ಮ ಸನಾತನ ಪರಂಪರೆಯಿಂದ ಬಂದ ಆಚಾರ ವಿಚಾರಗಳು ಹೇಗೆ ಮುಂದುವರಿಯಲಿಕ್ಕೆ ಸಾಧ್ಯ? ಹಾಗೆ ಸತ್ಪ್ರಜೆಯನ್ನು ಕೊಟ್ಟು ಆ ಪ್ರಜೆಗಳಲ್ಲಿ ಸರಿಯಾದಂತಹ ಏನು ಸಂಸ್ಕಾರವನ್ನು ನಾವು ಕಾಲಕಾಲಕ್ಕೆ ಕೊಡುವುದರ ಮುಖೇನವಾಗಿ ನಾವು ನಮ್ಮ ಪಿತೃಋಣದಿಂದ ಮುಕ್ತರಾಗ್ತೇವೆ. ಆದ್ದರಿಂದ ಹೇ ವೈಶ್ವಾನರನೇ, ಈ ಯದಿ ನೃಣಗುಂ ಸಂಗರೋ ದೇವತಾಸು, ಈ ಋಣಗಳು ಏನುಂಟೋ ಅದನ್ನೆಲ್ಲವನ್ನು ಕೂಡ ಸ ಏತಾಂ ಪಾಶಾಂ ಪ್ರಮುಚನ್ ಪ್ರವೇದ, ಅಂತಹ ಋಣಮುಕ್ತಿಗೆ ಋಣದಿಂದ ನನ್ನನ್ನು ನೀನು ಮುಕ್ತಿಗೊಳಿಸಿ ಎಲ್ಲ ರೀತಿಯ ಕರ್ಮಬಂಧನಗಳಿಂದ ನನ್ನನ್ನು ಮುಕ್ತಿಗೊಳಿಸಬೇಕು ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸುವಂತಹ ಮಂತ್ರ. ಅಷ್ಟಾದ ಮೇಲೆ ಕೊನೆಗೆ ಯನ್ಮಯ ಮನಸ ವಾಚ, ನನ್ನಿಂದ, ನನ್ನ ಮನಸ್ಸಿನಿಂದ, ನನ್ನ ಮಾತಿನಿಂದ, ಕಾದೇನ ವಾಚ ಮನಸ ಅಂಥೇಳಿ ತ್ರಿಕರಣಪೂರ್ವಕವಾಗಿ ಆದಂತಹ ಯಾವ ಪಾಪಗಳುಂಟೋ ಅದನ್ನೆಲ್ಲವನ್ನು ಕೂಡ ನೀನು ತಿಳಿದಿದ್ದಿ. ಅಗ್ನಿಗೆ ತಿಳಿದಿದೆ. ನಾವು ಮಾಡುವ ಕರ್ಮಕ್ಕೆ ಸಾಕ್ಷಿಗಳೆಷ್ಟು ಜನ? ಆದಿತ್ಯ ಚಂದ್ರ ಅನಲೋ ಅನಿಲಶ್ಚ ದೌರ್ಭೂಮಿರಾಪೋ ಹೃದಯಂ ಯಮಶ್ಚ ಅಹಶ್ಚ ರಾತ್ರಿಶ್ಚ ಉಭೇ ಚ ಸಂಧ್ಯೆ ಧರ್ಮಶ್ಚ ಜಾನಾತಿ ನರಶ್ಚ ವೃತ್ತಂ ಅಂತ ಹೇಳಿ ಪುರಾಣದಲ್ಲಿ ಹೇಳಿದ್ದಾರೆ. ಆದಿತ್ಯ, ಚಂದ್ರ, ಅನಲ, ಅನಿಲ, ಜೌಹು, ಜ್ಯುಲೋಕ, ಭೂಮಿ, ಆಪಹ, ನೀರು, ಹೃದಯ ಸಾಕ್ಷಿ ಅಂತ ಒಂದಿರುತ್ತದೆ ಯಾವಾಗಲೂ ಕೂಡ. ಯಮಶ್ಚ, ಯಮ, ಅಹಶ್ಚ ರಾತ್ರಿಶ್ಚ, ಹಗಲು ಮತ್ತು ರಾತ್ರಿ, ಉಭೇ ಚ ಸಂಧ್ಯೆ, 2 ಸಂಧ್ಯಾಕಾಲಗಳು, ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಂ. ಇಷ್ಟು ಈ ನರನ ವೃತ್ತಾಂತವನ್ನು ತಿಳಿಯುತ್ತಾ ಇರುತ್ತಾರೆ. ಅಂತಹ ಆ ಎಲ್ಲ ನಮ್ಮ ಕಾರ್ಯಕ್ಕೂ ಕಾರಣೀಭೂತನಾದವ, ಆ ಕಾರಣಕ್ಕೂ ನೀನು ಸಾಕ್ಷೀಭೂತನಾದವ ನೀನು. ಹೇ ಅಗ್ನಿ, ನೀನು ಎಲ್ಲವನ್ನು ತಿಳಿದಿದ್ದಿ. ಕೃತವೇನ ಕದಾಚನ ಸರ್ವಸ್ಮಾತ್ ತಸ್ಮಾನ್ಮೇಳಿತೋ ಮೋಗ್ಧಿ ತ್ವಗುಂ ಹಿ ವೇತ್ಥ ಯಥಾ ತಥಂ. ನಿನಗೆ ಹೇಗೆ ತಿಳಿದಿದೆಯೋ ಹಾಗೆ ನನಗೆ ನೀನು ಅನುಗ್ರಹ ಮಾಡು. ಅಂದರೆ ಯಥಾ ಯೋಗ್ಯಂ ತಥಾ ಕುರು. ಕೊನೆಗೆ ದೇವ್ಯಾಪರಾಧ ಕ್ಷಮಾಪಣ ಸ್ತೋತ್ರದಲ್ಲಿ ಕೊನೆಗೆ ಏನು ಹೇಳಿದ್ದೇವೆಯೋ ಅದೇ ಕೂಷ್ಮಾಂಡ ಮಂತ್ರದ ಕೊನೆಗೆ ಭಗವಂತನಲ್ಲಿ ಕೇಳಿಕೊಳ್ಳುವಂಥದ್ದು. ಶಂಕರಾಚಾರ್ಯರು ಸುಮ್ಮಗೆ ಹೇಳಿಲ್ಲ. ಕೊನೆಗೆ ಏನು ಶಂಕರಾಚಾರ್ಯರು ಹೇಳಿದ್ದಾರೆ ಅದು ವೇದದ ಕೊನೆಗೆ ಇರುವಂಥದ್ದು. ಅದುವೇ ಪ್ರತಿಯೊಂದರಲ್ಲಿ ಕೂಡ, ಪ್ರತಿಯೊಂದು ಕರ್ಮದ ಕೊನೆಗೆ ಏನು ಯಥಾ ಯೋಗ್ಯಂ ತಥಾ ಕುರು ತ್ವಗುಂ ಹಿ ವೇತ್ಥ ಯಥಾ ತಥಂ. ಅಂದರೆ ಇಷ್ಟೆಲ್ಲ ಪ್ರಾರ್ಥನೆ ಮಾಡಿದ ಮೇಲೆ ನಿನಗೆ ಹೇಗೆ ತಿಳಿದೆಯೋ ನೀನು ಹಾಗೆ ಮಾಡು ಅಂತ ಹೇಳಿ ವಿಶ್ವಾಸದಿಂದ ಹೇಳುವುದು ದೇವರ ಹತ್ರ. ವಿಶ್ವಾಸ, ಪ್ರಾರ್ಥನೆ ಮಾಡದೆ ತ್ವಗುಂ ಹಿ ವೇತ್ಥ ಯಥಾ ತಥಂ ಅಂತ ಹೇಳಿದ್ರೆ ನಿನಗೆ ಇವನಿಗೆ ಇಂಥ ಪಾಪಕ್ಕೆ ಇಂಥ ಪ್ರಾಯಶ್ಚಿತ್ತ ಉಂಟು ಅಂತ ದೇವರಿಗೆ ಆ ಪ್ರಾಯಶ್ಚಿತ್ತ ನಮಗೆ ಕೊಡ್ತಾನೆ ದೇವರು.
ಪ್ರಾರ್ಥನೆ ಮಾಡದೆ ತ್ವಗುಂಗೆ ವೇತ್ತ ಯಥಾ ತಥಾ ಅಂತ ಹೇಳಿದೆ. ನಿತ್ಯ ಹೇಳುದು ಯಥಾಯೋಗ್ಯಂ ತಥಾ ಗುರು. ಒಳ್ಳೆ ಅನುಷ್ಠಾನ ಮಾಡಿ ಹೇಳಬೇಕು. ಯಥಾಯೋಗ್ಯಂ ತಥಾ ಗುರು ಅಂತ ಹೇಳಿ ಅನುಷ್ಠಾನ ಮಾಡಿ ಹೇಳಿದ ಮೇಲೆ ಏನಾಗ್ತಾರೆ ಅಂತ ಹೇಳಿದ್ರೆ, ಇಷ್ಟೆಲ್ಲ ನಾನು ಮಾಡಿದ್ದೇನೆ, ಆದ್ದರಿಂದ ಭಗವಂತನಿಗೆ ಶರಣಾಗಿದ್ದೇನೆ, ಶರಣಾಗತನಾಗುವುದರ ಮುಖೇನವಾಗಿ ನೀನು ನನ್ನ ಎಲ್ಲ ಪಾಪವನ್ನು ನೀನು ನಾಶ ಮಾಡಿದ್ದೆ ಅಂತ ಹೇಳುವ ವಿಶ್ವಾಸ ನನಗೂ. ಯಾಕೆ ಅಷ್ಟು ಭಕ್ತಿಯಿಂದ ನಾನು ಪ್ರಾರ್ಥನೆ ನಿನ್ನನ್ನು ಮಾಡಿದ್ದೇನೆ. ಆದ್ದರಿಂದ ನೀನೀಗ ಸಂತೋಷನಾಗಿ ಇರುವ ಕಾಲದಲ್ಲಿ ನನಗೆ ನೀನು ಏನು ಕೊಡಬೇಕು ಅದನ್ನು ನೀನು ಕೊಡು. ಯಥಾಯೋಗ್ಯಂ ತಥಾ ಕೊಡು. ಅರ್ಥ ಹಾಗೆ ನನಗೆ ಇಷ್ಟೆಲ್ಲ ನಾನು ಮಾಡಿದ್ದೇನೆ, ಆದ್ದರಿಂದ ನೀನು ನನ್ನನ್ನು ರಕ್ಷಿಸ್ತೇವೆ ಅಂತ ಭರವಸೆ ನನಗೆ ಉಂಟು. ನನ್ನ ಎಲ್ಲ ಪಾಪವನ್ನು ನೀನು ನಿರ್ಮೂಲನೆ ಮಾಡಿದ್ದಿ ಅಂತಾದ ಮೇಲೆ ಆಮೇಲೆ ನಿನ್ನ ಪ್ರಸನ್ನತೆಯ ಮುಖೇನವಾಗಿ ನೀನು ಯಾವ ರೀತಿ ತಿಳಿದಿದ್ದಿ ಆ ರೀತಿ ನೀನು ಮಾಡು ಅಂತ ಹೇಳಿ ಎಲ್ಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡುವ ಮಂತ್ರ ಅದು. ಕೊನೆಗೆ ಒಂದು ಸಮಿತೆಯನ್ನು ಹೋಮಕ್ಕೆ ಹಾಕಿ ಭಗವಂತನಲ್ಲಿ ಕೃತಾರ್ಥನಾಗುವಂತಹ ಒಂದು ಸಂದರ್ಭ. ಇಷ್ಟೆಲ್ಲ ಈ ಕೂಷ್ಮಾಂಡ ಮಂತ್ರದಲ್ಲಿ ಅದನ್ನು ಆ ರೀತಿ ಭಗವಂತನಲ್ಲಿ ನಾವು ಪ್ರಾರ್ಥಿಸುವಂಥ ವಿಚಾರ ಬರುತ್ತದೆ. ಸತ್ಕರ್ಮ ಮಾಡಿದರೆ ಆ ಸತ್ಕರ್ಮದ ಫಲ ನಮಗೂ ಖಂಡಿತ ಬರಬಹುದು ಅಂತಿರುವಂಥ ವಿಶ್ವಾಸ ನಮಗೂ. ಹಾಗೆ ಏನಾದರೂ ಒಂದು ಸಭೆಯಲ್ಲಿ ಒಳ್ಳೆಯದನ್ನು ಮಾಡಿದರೆ ಆ ಒಳ್ಳೆಯ ಫಲ ನಮಗೆ ಬರ್ತದೆ. ಹಾಗೆ ಎಷ್ಟೋ ತಪ್ಪು ಒಪ್ಪುಗಳಿರಬಹುದು. ಯಾಕೆಂತ ಹಾಗೆ ಹೇಳಿದ್ದೇನೆ, ಮಾತನಾಡುವಾಗಲೂ ತಪ್ಪು ಬರ್ತದೆ, ಹಾಗೆ ಕಾರ್ಯದಲ್ಲೂ ತಪ್ಪು ಬರ್ತದೆ. ತಪ್ಪಿಲ್ಲದೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಏನಿದ್ದರೂ ಕೂಡ ಪುನಃ ಅಗ್ನಿಯಲ್ಲಿ ಪ್ರಾರ್ಥನೆ, ಹೇ ಅಗ್ನಿಯೇ ಅದನ್ನು ನೀನು ಪರಿಹರಿಸು ಅಂತೇಳಿ. ಅದುವೇ ಹಾಗೆ ಬ್ರಾಹ್ಮಣರ ಮುಖದಲ್ಲಿ ಅಗ್ನಿ ಇದ್ದಾರೆ, ಹಾಗೆ ಮುಖಾದ ಅಗ್ನಿರಜಾಯತ, ವಿಪ್ರರ ಮುಖದಲ್ಲಿ, ವಿದ್ವಾಂಸರ ಮುಖದಲ್ಲಿ ಅಗ್ನಿ ಇದ್ದಾನೆ. ಹಾಗೆ ಎಲ್ಲ ವಿದ್ವಜ್ಜನರಿಂದ ಸವಲಂಕೃತವಾದ ಸಭೆಯ ಮುಂದೆ ಪುನಃ ನಮಸ್ಕರಿಸುತ್ತಾ ಒಂದಷ್ಟು ಸದ್ವಿಚಾರಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಂತಹ ನಮ್ಮ ಬಾಲಕೃಷ್ಣ ಭಟ್ಟರಿಗೂ ಕುಟುಂಬದವರಿಗೂ ಧನ್ಯವಾದವನ್ನು ಹೇಳುತ್ತಾ ಆ ಭಗವಂತನಿಗೆ ಈ ಮಾತಿನ ಕುಸುಮವನ್ನು ಭಕ್ತಿಯಿಂದ ಸಮರ್ಪಣೆ ಮಾಡಿ ರಮಿಸ್ತೇನೆ. ಲೋಕಾ ಸಮಸ್ತ ಸುಖಿನೋ ಭವಂತು.